ಎಸ್ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ ನೆನೆದು ಜಗತ್ತಿನ ಎಲ್ಲ ದಾರ್ಶನಿಕರನ್ನ ನೆನೆಯುತ್ತಾ ಇವತ್ತಿನ 274ನೇ ವಿಶೇಷ ಉಪನ್ಯಾಸದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣ ಬಂಧುಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು 275ರ ಉಪನ್ಯಾಸ. 5 ವರ್ಷಗಳವರೆಗೆ ನಿರಂತರವಾಗಿ ಸಾಗಿ ಬಂದಂತ ಈ ವಚನ ಅಧ್ಯಯನ ವೇದಿಕೆಯ ಮೂಲಕ ನಾಡಿನ ಅನೇಕ ಸಾಧಕರನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ, ಕವಿಗಳನ್ನ, ಶಿವಯೋಗಿಗಳನ್ನ, ಸಾವಿಲ್ಲದ ಶರಣರನ್ನ ನಿರಂತರವಾಗಿ ಪರಿಚಯ ಮಾಡಿ ಪ್ರಾಯಶಃ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಪರಿಚಯ ಮಾಡತಕ್ಕಂಥ ಕಾರ್ಯ ಅಕ್ಕನ ಅರಿವು ಬಸವಾದಿ ಶರಣರ ಚಿಂತನ ಕೂಟ ಮಾಡುತ್ತಾ ಬಂದಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತಿನ ಉಪನ್ಯಾಸ ಬಹಳ ಮಹತ್ತರವಾದದ್ದು. ಬಹಳ ಜನ ಹೆಸರೇ ಕೇಳಿರಲಿಲ್ಲ. ಮುಂಡರಗಿ ಭೀಮರಾಯರು ಅಂತ ತಿಳ್ಕೊಂಡು ಅವ್ರಿಗೆ ಮುಂಡರಗಿ ಮಂಡಗೈ ಮುತ್ಯ ಅಂತ ಹೇಳಿ ಕರಿತಿದ್ರು. ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ. ಸಿಪಾಯಿ ದಂಗೆಯ ಸಂದರ್ಭದೊಳಗೆ ಕರ್ನಾಟಕದೊಳಗೂ ಇಂಥ ಒಂದು ಬಹುದೊಡ್ಡ ದಂಗೆಯನ್ನ ಹೋರಾಟವನ್ನು ಆರಂಭಿಸಿದವರು ಮುಂಡರಗಿ ಭೀಮರಾಯರು. ಇವರ ಈ ಉಪನ್ಯಾಸವನ್ನ ಮಾಡಲಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು, ಸಾಹಿತ್ಯಾಸಕ್ತರು, ಬುದ್ಧ, ಬಸವ, ಅಂಬೇಡ್ಕರ್ ಮಾನವ ಮೌಲ್ಯಗಳನ್ನು ಕಳಕಳಿಯನ್ನು ಹೊಂದತಕ್ಕಂಥ ಪ್ರೊಫೆಸರ್ ಸಿದ್ಧಲಿಂಗ ಸಜ್ಜನ್ ಶೆಟ್ಟರ್ ಇವರನ್ನ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ ಎಲ್ಲರನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಆರಂಭದಲ್ಲಿ ನನ್ನ ಸ್ನೇಹಿತ ಅಂತಾರಾಷ್ಟ್ರೀಯ ಹಿಂದೂಸ್ತಾನಿ ಗಾಯಕ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರು ವಚನ ಪ್ರಾರ್ಥನೆ ಮಾಡಲಿ ಅಂತ ಅವ್ರಿಗೆ ಕೇಳ್ಕೊಂತೀನಿ. ಶುದ್ಧವಾಯಿತೆಂಬೆನೆ ಸುಯಿದಾನಿ ನಾನಲ್ಲ, ಅನುವಾಯಿತೆಂಬೆನೆ ಅವಧಾನಿ ನಾನಲ್ಲ, ಅನುವಾಯಿತೆಂಬೆನೆ ಅವಧಾನಿ ನಾನಲ್ಲ, ಶುದ್ಧವಾಯಿತೆಂಬೆನೆ ಸುಯಿದಾನಿ ನಾನಲ್ಲ, ಸುಯಿದಾನಿ ಅವಧಾನಿ ಅರ್ಪಿತವಾನರಿಯೇ, ಸುಯಿದಾನಿ ಅವಧಾನಿ ಅರ್ಪಿತವಾನರಿಯೇ, ಇದ್ದ ಪರಿಯಲ್ಲಿ ನೀಡಿದರೆ ಬಂದ ಪರಿಯಲ್ಲಿ ಕೈಕೋ ಕೂಡಲ ಸಂಗಮದೇವ, ಶುದ್ಧವಾಯಿತೆಂಬೆನೆ ಸುಯಿದಾನಿ ನಾನಲ್ಲ, ಅನುವಾಯಿತೆಂಬೆನೆ ಅವಧಾನಿ ನಾನಲ್ಲ, ಅನುವಾಯಿತೆಂಬೆನೆ ಅವಧಾನಿ ನಾನಲ್ಲ, ಸುಯಿದಾನಿ ಅವಧಾನಿ ಅರ್ಪಿತವಾನರಿಯೇ, ಸುಯಿದಾನಿ ಅವಧಾನಿ ಅರ್ಪಿತವಾನರಿಯೇ, ಇದ್ದ ಪರಿಯಲ್ಲಿ ನೀಡಿದರೆ ಬಂದ ಪರಿಯಲ್ಲಿ ಕೈಕೋ ಕೂಡಲ ಸಂಗಮದೇವ, ಶುದ್ಧವಾಯಿತೆಂಬೆನೆ 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 ಸುಯಿದಾನಿ ನಾನಲ್ಲ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು. ಪಂಡಿತ್ ಬಸವರಾಜ ರಾಜಗುರು ಅವರ ಶಿಷ್ಯರಾಗಿ, ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ಶಿಷ್ಯರಾಗಿ, ಆ ಪರಂಪರೆಯ ಒಂದೇ ಒಂದು ಕೊಂಡಿ ಅಂತಂದ್ರೆ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್. ತಮ್ಮ ಬದುಕಿನ ಸುಮಾರು 50 ವರ್ಷಕ್ಕೆ ಮಿಗಿಲಾಗಿ ಅವರು ವಚನ ಈ ವೇದಿಕೆ ಮೇಲೆ ಹಿಂದೂಸ್ತಾನಿ ಗಾಯಕವನ್ನ ಮಾಡಿದಂತ ಒಬ್ಬ ಅಪ್ಪಟ ಬಸವಾಭಿಮಾನಿ. ಅವರಿಗೆ ಅನಂತ ಧನ್ಯವಾದಗಳು. ಪ್ರೊಫೆಸರ್ ಸಿದ್ಧಲಿಂಗ ಸಜ್ಜನ್ ಶೆಟ್ಟರ್ ಅವರ ಪರಿಚಯ ಮಾಡ್ತಕ್ಕಂಥದ್ದು. ನಮ್ಮ ವೇದಿಕೆಯ ಅಜೀವ ಸದಸ್ಯರು, ವಚನ ಸಾಹಿತ್ಯವನ್ನ ವಿಭಿನ್ನ ಮಗ್ಗಲಿನಲ್ಲಿ ಪುನರ್ವಿಮರ್ಶೆ ಆಲೋಚನೆ ಮಾಡ್ತಕ್ಕಂಥ ಒಬ್ಬ ಯುವ
ಅತ್ಯಂತ ಮಾದರಿ, ನಮ್ಮೆಲ್ಲರಿಗೂ ಕೂಡ ಮಾದರಿ. ಬಹಳ ವಚನ ಸಾಹಿತ್ಯವನ್ನು ಬಹಳ ತಳಸ್ಪರ್ಶವಾಗಿ ಅಧ್ಯಯನ ಮಾಡ್ತಕ್ಕಂಥವ್ರು, ಕಳಕಳಿ ಹೊಂದತಕ್ಕಂಥವ್ರು. ಈ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯ ಇದು ಸಂಘರ್ಷಮಯ, ಇದು ಪರಿವರ್ತನೆಗೆ ದಾರಿ ಆಗಬೇಕು ಅಂತಕ್ಕಂಥ ಕನಸು ಕಂಡವರೊಳಗ ಯುವ ಪ್ರತಿಭೆ, ದೈತ್ಯ ಎತ್ತರ ಮತ್ತು ಅಷ್ಟೇ ಜ್ಞಾನ ಆಳ ಸಿದ್ಲಿಂಗ ಸಜ್ಜನ್ ಶೆಟ್ರು. ಇವರು ಗದಗಿನ ಪ್ರಥಮ ದರ್ಜೆಯ ಮಹಿಳಾ ಮಹಾವಿದ್ಯಾಲಯದೊಳಗ ಕನ್ನಡ ಪ್ರಾಧ್ಯಾಪಕರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಗಳು ಸುಮಾರು ಒಂದು 4-5 ಉಪನ್ಯಾಸಗಳನ್ನು ಅವರು ಮಾಡಿದ್ದಾರೆ. ಪ್ರತಿ ಸಲ ಮಾಡಿದಾಗೂ ಕೂಡ ಒಂದು ಹೊಸ ಜನರಿಗೆ ಆಕರ್ಷಣೆ, ಇನ್ನೂ ಮಾತಾಡ್ಬೇಕು ಸರ್ ಅಂತ ತಿಳ್ಕೊಂಡು ಅದಕ್ಕೆ ಅವರಿಗೆ ಸಮಯವನ್ನು ನಿಗದಿಪಡಿಸಿದೆ. ಅವ್ರು ಸಾಕಷ್ಟು ಲೇಖನಗಳನ್ನು ಪ್ರಕಟಪಡಿಸಿದ್ದಾರೆ, ಹಲವಾರು ಪುಸ್ತಕಗಳನ್ನು ಪ್ರಕಟ ಮಾಡ್ತಾರೆ. ಈಗ ಸದ್ಯಕ್ಕೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ PhD ಮುಗಿಯುವ ಹಂತವಾಗಿದೆ. ಇವರಿಗಿನ್ನೂ ಉತ್ತರೋತ್ತರವಾಗಿ ನಮ್ಮ ಬಸವಾದಿ ಶರಣರು ಆಶೀರ್ವಾದ ಮಾಡಲಿ. ಯಾಕಂದ್ರೆ ಇಂಥ ಒಬ್ಬ ಪ್ರಾಮಾಣಿಕ, ಪಾರದರ್ಶಕ ವ್ಯಕ್ತಿತ್ವ ಉಳ್ಳಂತಕ್ಕಂಥವ್ರು ಬಹಳ ಕಡಿಮೆ. ಅವರನ್ನು ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಮಾಡಿ ಅವರಿಗೆ 1 ಗಂಟೆ 15 ನಿಮಿಷ, ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ಸಂವಾದಗಳು ಇರೋದಿಲ್ಲ, ಮುಂಡ್ರಗಿ ಭೀಮರಾಯರ ಬಗ್ಗೆ ಅವರು ಹೇಳಬೇಕು ಅಂತ ತಿಳ್ಕೊಂಡು ಅವ್ರು ಕೇಳ್ತಾ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತೀನಿ. ಶರಣಾರ್ಥಿ. ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸುಖವ ಬಲ್ಲಾತ ಸುಖಿಯಲ್ಲ, ದುಃಖವ ಬಲ್ಲಾತ ದುಃಖಿಯಲ್ಲ, ಸುಖ ದುಃಖವೆರಡು ಬಲ್ಲಾತ ಜ್ಞಾನಿಯಲ್ಲ, ಹುಟ್ಟದ ಮುನ್ನ ಸತ್ತವರ ಕುರುಹ ಬಲ್ಲಡೆ ಬಲ್ಲ ಗುಹೇಶ್ವರ. ಅಲ್ಲಂ ಪ್ರಭುಗಳ ಈ ಒಂದು ವಚನದೊಂದಿಗೆ ಇವತ್ತು ವಚನ ಅಧ್ಯಯನ ವೇದಿಕೆ ಈ ಗೂಗಲ್ ಮೀಟ್ ಶರಣ ಚಿಂತನ ಮಾಲಿಕೆ 775ನೇ ಈ ಚಿಂತನ ಮಾಲಿಕೆಯಲ್ಲಿ ಈ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರುಗಳ ಆಶ್ರಯದಲ್ಲಿ ನನಗೆ ಬಹಳ ಖುಷಿ ಆಗ್ತಕ್ಕಂಥದ್ದು, ಅಪ್ಪ ಅವರು ಹೇಳಿದ್ರು 5 ವರ್ಷ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂತಹದ್ದು ಬಹಳ ಸಂತೋಷ ತರುವಂತಹ ವಿಚಾರ. ಇಂತಹ ವೇದಿಕೆ ಮುಖಾಂತರ ಹಲವಾರು ಶರಣರ, ಹೋರಾಟಗಾರರ ಕುರಿತಾಗಿ ಮಾಲಿಕೆಗಳು ಹೊರಹೊಮ್ಮಿದ್ದು ನಿಜಕ್ಕೂ ಸಹಿತ ಪ್ರಶಂಸನೀಯವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ಇವತ್ತು ದಿಟ್ಟ ಸ್ವತಂತ್ರ ಸೇನಾನಿ ಮುಂಡ್ರಗಿ ಭೀಮರಾಯರ ಕುರಿತು ಇವತ್ತು ಈ ವೇದಿಕೆ ಒಳಗೆ ಒಂದಿಷ್ಟು ವಿಚಾರಧಾರೆಗಳನ್ನು ನಾನಿಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಹಿರಿಯರು, ಸದಾ ನಮ್ಮಂತ ಯುವಕರಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂತಹ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳಿಗೆ, ಶರಣೆ ದಾನಮ್ಮ ಜಳಕಿ ಅವರಿಗೆ, ಶರಣೆ ಸುಧಾ ಪಾಟೀಲ್ ಮೇಡಮ್ ಅವರಿಗೆ, ನನ್ನ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ವೀಣಾ ಯಲಗಾರ್ ಮೇಡಮ್ ಅವರಿಗೆ, ಡಾಕ್ಟರ್ BN ತಾರಾ ಮೇಡಮ್ ಅವರಿಗೆ, ಹಾಗೂ ಸುಶ್ರಾಯವಾಗಿ ವಚನ ಸಂಗೀತವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂಥ ಶರಣರಾದಂತಹ ಮೃತ್ಯುಂಜಯ ಶೆಟ್ಟರ್ ಅವರಿಗೂ, ಹಾಗೂ ಎಲ್ಲ ಈ ಒಂದು ವಚನ ಅಧ್ಯಯನ ವೇದಿಕೆಯಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ಶರಣಾರ್ಥಿಗಳು. ಮುಂಡ್ರಗಿ ಭೀಮರಾಯರ ಬಗ್ಗೆ ನಮ್ಮ ಗುರುಗಳು ಹೇಳ್ತಾ, ಶಶಿಕಾಂತ್ ಪಟ್ಟಣ್ ಗುರುಗಳು ಹೇಳ್ತಾ ಇದ್ರು, ಒಬ್ಬ ದೊಡ್ಡ ಸ್ವತಂತ್ರ ಹೋರಾಟಗಾರ. ಆದ್ರೆ ಬಹಳಷ್ಟು ಅವರ ವಿಚಾರಗಳು, ಅವರು ಹೋರಾಡಿದಂತ ರೀತಿ ಅವೆಲ್ಲವೂ ಸಹಿತ ಇನ್ನೂ ನಮ್ಮ ಜನ ತಿಳಿದುಕೊಂಡಿಲ್ಲ ಅಂತ ನಾನು ಬಯಸಿದ್ದೀನಿ. ಯಾಕಂದ್ರೆ ಎಷ್ಟೋ ವಿಚಾರಗಳು ನಮ್ಮಲ್ಲೇ ಇದಾವು, ಆದ್ರೆ ಅವು ಯಾರಿಗೂ ಗೊತ್ತಾಗಿಲ್ಲ. ಆ ಹಿನ್ನೆಲೆ ಒಳಗೆ ನಮ್ಮ ಗದಗ ಜಿಲ್ಲೆ ಒಳಗೆ ಬರ್ತಕ್ಕಂತಹ ಮುಂಡ್ರಗಿಯ ಭೀಮರಾಯ್, ಅವ್ರ ಪೂರ್ಣ ಹೆಸರು ಭೀಮರಾವ್ ರಂಗರಾವ್ ನಾಡಿಗೇರ್ ಅವರ ಪೂರ್ಣ ಹೆಸರು. ಅಂತಹ ಭೀಮರಾಯರು ಬ್ರಿಟಿಷರ ವಿರುದ್ಧ 1957ರ ಸಂದರ್ಭದೊಳಗೆ ಭಾರತ ಸ್ವತಂತ್ರದ ಹೋರಾಟದ ಇತಿಹಾಸದಲ್ಲಿ ಒಂದು ಸ್ಮರಣೀಯ ವರ್ಷ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಒಂದು ಬ್ರಿಟಿಷರ ವಿರುದ್ಧ ಹೋರಾಡಿ ಇದನ್ನ ವಿಮುಕ್ತಿ ಮಾಡಬೇಕು ಬ್ರಿಟಿಷರಿಂದ ಅನ್ನುವಂತ ಒಂದು ಹಿನ್ನೆಲೆ ಒಳಗೆ ತಮ್ಮ ತನು ಮನ ಧನ ಪ್ರಾಣವನ್ನೇ ಅರ್ಪಣೆಯಾಗಿಟ್ಟಂತವ್ರು ಮುಂಡ್ರಗಿಯ ಭೀಮರಾಯರು. ಅವತ್ತಿನ ಕಾಲದಲ್ಲಿ ಲಕ್ಷಾಂತರ ಜನ ತಮ್ಮ ಜಾತಿ ಭೇದ ಭಾವಗಳನ್ನೆಲ್ಲ ತೊರೆದು ದಾಸ್ಯದ ನಗುವನ್ನ ಕಿತ್ತೊಗೆಯಲು ಮೈ ಕೊಡವಿ ಸಿಂಹ ಗರ್ಜನೆಯನ್ನ ಮಾಡುತ್ತಾ
ಎದ್ದು ನಿಂತು ಹೋರಾಟಕ್ಕೆ ಆರಂಭಿಸಿದಂತ ವರ್ಷ 1857 ಅಂತ ನಾವು ಹೇಳಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅದಕ್ಕಿಂತ ಪೂರ್ವದೊಳಗೆ ಕರ್ನಾಟಕದೊಳಗೆ 1824 ಆರಂಭದಿಂದಲೇ ಈ ಬಂಡಾಯದ ಒಂದು ಕಾವು ಬೀಸ್ತೊಡಗಿತ್ತು. ಆ ಸಂದರ್ಭದೊಳಗೆ 1924 ಕಿತ್ತೂರು ಚೆನ್ನಮ್ಮ ನಾಡು ಕಂಡಂತಹ ಒಂದು ಅಪ್ರತಿಮ ವೀರನೆ, ಒಬ್ಬ ರಾಜ ಮಾಡ್ತಕ್ಕಂತ ಕಾರ್ಯಗಳನ್ನು ಒಬ್ಬ ಹೆಣ್ಣು ಮಗಳಾಗಿ ಬ್ರಿಟಿಷರನ್ನ ಯಾವ ರೀತಿ ನಿತ್ಯಗೆಡಿಸಿದ್ಲು ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಆ ಹಿನ್ನೆಲೆ 1924 ಸಂದರ್ಭದೊಳಗ ಕಿತ್ತೂರು ಚೆನ್ನಮ್ಮ, 1929 ಸಂದರ್ಭದಲ್ಲಿ ಸಂಗೊಳ್ಳಿಯ ರಾಯನಾಯಕ ಅಂದ್ರೆ ಸಂಗೊಳ್ಳಿ ರಾಯಣ್ಣ, 1937 ಕೊಡಗು ಮಂಗಳೂರಿನಲ್ಲಿರ್ತಕ್ಕಂಥ ಅಪರಂಪರ ಸ್ವಾಮಿ ಅನ್ನುವಂತಹ ವೀರರೊಂದಿಗೆ ಈ ಬಂಡಾಯ ಎತ್ತು ಅನ್ನುವಂಥದ್ದು ಬ್ರಿಟಿಷರ ವಿರುದ್ಧ ಅವ್ರು ಮಾಡ್ತಕ್ಕಂತಹ ಈ ಭಾರತೀಯರ ಮೇಲೆ ಅನ್ಯಾಯಗಳನ್ನ, ಅನಾಚಾರಗಳನ್ನ ನಿವಾರಣೆ ಮಾಡಬೇಕು ಅನ್ನುವಂತ ಹಿನ್ನೆಲೆ ಒಳಗೆ ಈ ಎಲ್ಲಾ ವೀರರು ಎದ್ ನಿಂತರು, ಬಂಡಾಯವನ್ನ ಸಾರಿದ್ರು ಅನ್ನುವಂತಹದ್ದು. ಈ ಎಲ್ಲಾ ಬಂಡಾಯಗಳಿಗೆ ಕಳಸ ಬಿಟ್ಟಂತೆ ಅಂದ್ರೆ ಕಿತ್ತೂರು ಚೆನ್ನಮ್ಮನ ಬಂಡಾಯ ಇರಬಹುದು, ಸಂಗೊಳ್ಳಿ ರಾಯಣ್ಣ ಬಂಡಾಯ ಇರಬಹುದು, ಹಲವಾರು ಬಂಡಾಯ ಎದ್ದಿದ್ರು 1937 ಮೊದಲು ಅಥವಾ 1950 ಮೊದಲು. ಆ ಎಲ್ಲಾ ಬಂಡಾಯಗಳಿಗೆ ಒಂದು ಕಳಸಪ್ರಾಯವಾಗಿ ನಿಂತದ್ದು ಯಾವುದು ಅಂದ್ರೆ 1857 ಬಂಡಾಯ ಅನ್ನುವಂಥದ್ದು. ಇಲ್ಲಿ ಮುಂಡ್ರಿಗಿ ಭೀಮರಾಯರು, ನರಗುಂದದ ಬಾಬಾ ಸಾಹೇಬರು, ಹಂಬಿಗಿ ಕೆಂಚನಗೌಡರು, ಆಮೇಲೆ ಡಂಬಳದ ಶ್ರೀನಿವಾಸರು ಇವರೆಲ್ಲ ಸೇರ್ಕೊಂಡು ಒಬ್ಬರಿಗೊಬ್ರು ಸಹಾಯವನ್ನ ಮಾಡಿಕೊಂಡು ಬ್ರಿಟಿಷರ ವಿರೋಧಿಗಳನ್ನ ಅಂದ್ರೆ ವಿರೋಧಿ ನೀತಿಗಳೇನಿದ್ವಲ್ಲ ಆ ನೀತಿಗಳನ್ನ ಕಿತ್ತೊಗಿಬೇಕು, ಸ್ವತಂತ್ರಗೊಳಿಸಬೇಕು ಅನ್ನುವಂತ ಒಂದು ಹಿನ್ನೆಲೆ ಒಳಗೆ ಈ ಮುಂಡ್ರಿಗಿ ಭೀಮರಾಯರು ಹೋರಾಟಕ್ಕೆ ಧುಮುಕಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಆ ಹಿನ್ನೆಲೆ ಒಳಗ ಅವ್ರ ಪೂರ್ವಾಪರವನ್ನ ನಾವು ನೋಡೋದಾದ್ರೆ ಮುಂಡ್ರಿಗಿ ಭೀಮರಾಯರು ಈ ಹೋರಾಟದಲ್ಲಿ ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸುತ್ತಂತವ್ರು ಅನ್ನುವಂಥದ್ದು. ಹೀಗಾಗಿ ಪ್ರತಿಯೊಬ್ಬರೂ ಸಹಿತ ಅವರಿಗೆ ಸಹಾಯವನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಅವರಿಗೆ ತಮ್ಮಲ್ಲಿರ್ತಕ್ಕಂತಹ ಎಲ್ಲ ಸರ್ವ ಸಂಪತ್ತುಗಳನ್ನು ಸಹಿತ, ಅಷ್ಟೇ ಅಲ್ಲ ತಮ್ಮ ಪ್ರಾಣವನ್ನೂ ಸಹಿತ ಅವರ ಒಂದು ಹೇಳಿಕೆಗೆ ದಾರಿ ಎರುದ್ರು ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ಗಮನಿಸ್ಬೇಕಾಗ್ತದ. ಇಂಥವರಲ್ಲಿ ಮುಂಡ್ರಿಗಿ ಭೀಮರಾಯರು ಸಹಿತ ಒಬ್ರು. ಕನ್ನಡ ನಾಡಿನ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಭೀಮರಾಯರ ಮಹತ್ ಸಾಧನೆ ಹಾಗೂ ಆತ್ಮಾರ್ಪಣೆಯ ಸ್ಫೂರ್ತಿ ಅದೊಂದು ಸ್ಮರಣೀಯವಾಗಿರ್ತಕ್ಕಂಥದ್ದು. ಮುಂಡ್ರಿಗಿ ಭೀಮರಾಯನು ರಾಜವಂಶದಲ್ಲಿ ಜನಿಸಿದಂತಹ ಒಬ್ಬ ವ್ಯಕ್ತಿ ಅಲ್ಲ, ಅವನೊಬ್ಬ ಸಾಮಾನ್ಯ ಪ್ರಜೆ. ಅನ್ಯಾಯ, ಅತ್ಯಾಚಾರ, ಮೋಸ, ದೌರ್ಜನ್ಯಗಳನ್ನ ಕಂಡಾಗ ಸಿಡಿದೆದ್ದು ಕೆರಳಿ ಪ್ರತಿಕಾರ ಕೈಗೊಳ್ಳುತ್ತಿದ್ದ ಒಬ್ಬ ಧೀರ ವ್ಯಕ್ತಿ. ಅನಾಯಾಸವಾಗಿ ದೊರೆತಿದ್ದಕ್ಕಂತ ಸರ್ಕಾರಿ ನೌಕರರಿಗೆ ರಾಜೀನಾಮೆಯನ್ನ ಸಲ್ಲಿಸಿ ದಬ್ಬಾಳಿಕೆಗೆ ಸಿಲುಕಿದ ಜನತೆಯ ಮೂಕ ವೇದನೆಗೆ ಮನನೊಂದು ಬಂಡಾಯವೆದ್ದಂತ ಒಬ್ಬ ಸ್ವತಂತ್ರದ ಸೇನಾನಿ, ಯೋಧ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಆ ಹಿನ್ನೆಲೆ ಒಳಗೆ ನಾವು ಅವರ ಮನೆತನವನ್ನ ನಾವು ನೋಡುವುದಾದ್ರೆ, ನಾನು ಸಹಿತ ಇಲ್ಲಿವರೆಗೂ ಮುಂಡ್ರಿಗಿ ಭೀಮರಾಯ್ ಅಂತಂದ್ರೆ ಮೊಂಡುಗೈ ಭೀಮರಾಯ್ ಅಂತ ಹೇಳ್ತಾ ಇದ್ರು. ನಾನು ಮೊಂಡುಗೈ ಭೀಮರಾಯ್ ಅಂದ್ರೆ ಅವ್ರ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈ ಒಂದು ವಿಷಯವನ್ನು ಕೊಟ್ಟ ನಂತರ ಅಧ್ಯಯನ ಮಾಡಿದಾಗ ಗೊತ್ತಾಯ್ತು, ಮೊಂಡುಗೈ ಭೀಮರಾಯ್ ಬೇರೆ ಅನ್ನುವಂಥದ್ದು. ಅವರ ಇತಿಹಾಸವನ್ನು ನಾವು ನೋಡ್ಕೊಂತ ಬಂದಾಗ ತಿಮ್ಮಪ್ಪಯ್ಯ ಅನ್ನುವಂತ ಒಬ್ಬ ವ್ಯಕ್ತಿ ಬರ್ತಾನೆ. ಇವ ಭೀಮರಾಯನ ಮುತ್ತಜ್ಜ. ಈಗೇನ್ ನಾವು ದಿಟ್ಟ ಸ್ವತಂತ್ರ ಯೋಧ ಅಂತ ಹೇಳ್ತೀವಲ್ಲ, ಅವರ ಮುತ್ತಜ್ಜ ತಿಮ್ಮಪ್ಪಯ್ಯ. ಇವನು ಸಹಿತ ಕುಲಕರ್ಣಿ ವೃತ್ತಿಯನ್ನ ಮಾಡ್ತಾ ಇದ್ದ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ಅನ್ನುವಂಥದ್ದು ನಮಗ್ ಸ್ಪಷ್ಟವಾಗಿ ಗೊತ್ತಾಗ್ತದ. ಇವರ ಮಗ ಯಾರಂದ್ರೆ ಭೀಮರಾಯ್. ಈ ತಿಮ್ಮಪ್ಪಯ್ಯನ ಮಗ ಯಾರಂದ್ರೆ ಭೀಮರಾಯ್. ಈ ಭೀಮರಾಯ್ ಏನಾಗಿದ್ದಂದ್ರೆ ನಾಡಗೌಡ ಆಗಿದ್ದ. ಆತ್ನೂ ಸಹಿತ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದ. ಇವನ್ಗೆ ಏನಂತ ಕರಿತಾ ಇದ್ರು ಅಂದ್ರೆ ಮೊಂಡುಗೈ ಭೀಮರಾಯ ಅಂತ ಕರಿತಾ ಇದ್ರು. ಯಾರು? ಭೀಮರಾಯನ ಅಜ್ಜ ಇವ ಮೊಂಡುಗೈ ಭೀಮರಾಯ್. ಈ ಮೊಂಡುಗೈ ಭೀಮರಾಯನ ಮಗ ಯಾರಂದ್ರೆ ರಂಗರಾಯ. ಇವನು ಸಹಿತ ಈ ಬ್ರಿಟಿಷ್ ಅಧಿಕಾರದ ಅವಧಿ ಒಳಗ
ಒಬ್ಬ ಮಹಾ ಮೇಧಾವಿಯಾಗಿದ್ದ, ಪೇಶ್ವೆಗಳ ಬಳಿ ನ್ಯಾಯಾಧೀಶನಾಗಿದ್ದ. ಹೀಗಾಗಿ ಇವರ ವಂಶಸ್ಥರಿಗೆ ಏನ್ ಮಾಡಿದ್ರು ಅಂತಂದ್ರೆ ಗದಗು, ಹೈತಾಪುರು, ನಾಗರಹಳ್ಳಿ, ಬೆಣ್ಣಿಹಳ್ಳಿ ಮೊದಲಾದ ಒಂದು 12 ಹಳ್ಳಿಗಳನ್ನ ಉಂಬಳಿಯಾಗಿ ಕೊಟ್ಟಿದ್ರು. ಆ ಹಿನ್ನೆಲೆ ಒಳಗೆ ಹೂಬಾ ವಡ್ಡಟ್ಟಿ ಅನ್ನುವಂಥವ್ರು ಮುಂಡ್ರಿಗಿಯವರು, ಅವರು ಒಂದು ಪುಸ್ತಕವನ್ನು ಬರೀತಾರೆ, ಮುಂಡ್ರಿಗಿ ಬ್ರಿಟಿಷ್ ವಿರೋಧಿ ಹೋರಾಟ ಅಂತಂದು. ಆ ಪುಸ್ತಕವನ್ನು ನಾನು ಅಧ್ಯಯನ ಮಾಡಿದಾಗ ಅದರೊಳಗೆ ಈ ಹಮ್ಗಿ ಕೆಂಚನಗೌಡ ಬ್ರಿಟಿಷ್ ಅಧಿಕಾರಿಗಳು ಕೊಟ್ಟಂತಹ ಜಮೀನುಗಳು ಎಷ್ಟು, ಮುಂಡ್ರಿಗಿ ಭೀಮರಾಯ ಅವ್ರಿಗೆ ಕೊಟ್ಟಂತಹ ಅಂದ್ರೆ ಅವರ ವಂಶಸ್ಥರಿಗೆ ಕೊಟ್ಟಂತಹ ಹಳ್ಳಿಗಳು ಯಾವ್ಯಾವು, ಹಾಗೆ ಈ ಡಂಬಳದ ಶ್ರೀನಿವಾಸ್ ವೆಂಕಟಾದ್ರಿ ದೇಸಾಯಿ ಅಂತ ಬರ್ತಾರೆ, ಅಂದ್ರೆ ಡಂಬಳದ ದೇಸಾಯರು, ಅವರ ಕೊಟ್ಟಂತ ಜಮೀನುಗಳು ಎಷ್ಟು ಅನ್ನೋದು ಆ ಪುಸ್ತಕದಲ್ಲಿ ಬಂದಿರೋದನ್ನ, ದಾಖಲಾಗಿರೋದನ್ನ ನಾವು ಕಾಣಬಹುದು. ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ನಾವು ನೋಡೋದಾದ್ರೆ ಬೆಣ್ಣಿಹಳ್ಳಿಯನ್ನ ಮೇನ್ ಆಗಿಟ್ಟುಕೊಂಡು ಮುಂಡ್ರಿಗಿ ಭೀಮರಾಯರ ಅಧೀನದೊಳಗ 12 ಹಳ್ಳಿಗಳು ಇನಾಮ್ ಭೂಮಿಗಳಿದ್ವು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ 12 ಹಳ್ಳಿಗಳು ಯಾವ್ಯಾವು ಅಂತಂದ್ರೆ ಬೆಣ್ಣಿಹಳ್ಳಿ, ಹೈತಾಪುರ, ಡಂಬಳ, ಕಲಿಕೇರಿ, ಹಾರೋಗೇರಿ, ಬರದೂರ, ಶಿರೋಳ, ಎಲಿಸಿರೂರ, ಮುಕ್ತಂಪುರ, ಬೆಟಗೇರಿ, ಹೊಂಬಳ, ಕೌಜಗೇರಿ. ಇವು ಇಷ್ಟು ಹಳ್ಳಿಗಳೇನದವಲ್ಲ ಇವು ಮುಂಡ್ರಿಗಿ ಭೀಮರಾಯರ ಆಡಳಿತದಲ್ಲಿ ಬರ್ತಕ್ಕಂಥವಾಗಿದ್ವು. ಇವನ್ ರಂಗರಾಯರು ಸಹಿತ ನೋಡ್ಕೊಳ್ತಾ ಇದ್ದಾರೆ, ಅಂದ್ರೆ ಭೀಮರಾಯರ ತಂದೆ ರಂಗರಾಯರು. ನಾನಾಗ್ಲೇ ಹೇಳಿದಾಗ ಅವರು ಸಹಿತ ಒಬ್ರು ಅಧಿಕಾರಿಗಳಾಗಿ ಬ್ರಿಟಿಷರ ಬಳಿಯಲ್ಲಿ ಅವರು ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅನ್ನುವಂಥದ್ದು. ಹೀಗಾಗಿ ಇವರ ಮಣಿತನಕ್ಕೆ ಏನಂತ ಕರಿತಾ ಇದ್ರು ಅಂದ್ರೆ ನಾಡಗೌಡರು ಅಂತ ಕರಿತಾ ಇದ್ರು. ಹೀಗಾಗಿ ಇವರ ಪೂರ್ಣ ಹೆಸರು ನಾಡಗೌಡ ಮಣಿತನ ಅನ್ನುವಂಥದ್ದು ಸಹಿತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮುಂಡ್ರಿಗಿ ಇವತ್ತ ಗದಗ ಜಿಲ್ಲೆಯ ಒಂದು ಅಂದ್ರೆ ಮೊದಲಿನ ಅಂದ್ರೆ ಅವತ್ತಿನ ಕಾಲದೊಳಗೆ ಧಾರವಾಡ ಜಿಲ್ಲೆಯ ಒಳಗೆ ಬರ್ತಾ ಇತ್ತು, ಆದ್ರೆ ಇವತ್ತು ಗದಗ ಜಿಲ್ಲೆಯ ಒಂದು ತಾಲೂಕು ಕೇಂದ್ರವಾಗಿ ಅದು ಒಳಗೊಂಡಿದೆ ಅನ್ನುವಂಥದ್ದು. ಅದಕ್ಕೆ ಮೃಡಗಿರಿ ಅಂತ ಕರಿತಾ ಇದ್ರು. ಮೃಡಗಿರಿ, ಮುಡಗಿರಿ ಹೋಗಿ ಮುಂಡೂರಿಗೆ ಅಂತ ಆಗಿರ್ತದನ್ನ ನಾವು ಗಮನಿಸಬಹುದು. ಅಲ್ಲಿ ಈಗಲೂ ಸಹಿತ ಗುಡ್ಡ ಇದೆ, ಕೋಟೆ ಇದೆ, ಕನಕ ನರಸಿಂಹನ ದೇವಾಲಯ ಇದೆ, ಪ್ರಾಚೀನ ದೇವಾಲಯಗಳನ್ನು ಸಹಿತ ನಾವಲ್ಲಿ ಕಾಣಬಹುದು ಅನ್ನುವಂಥದ್ದು. ಹೀಗೆ ಭೀಮರಾಯನ ತಾತ ಮೊಂಡಗೈ ಭೀಮರಾಯರು ಜಹಗೀರರಾಗಿ ಹಲವಾರು ಕಾರ್ಯಕಲಾಪದೊಳಗೆ ತಾವು ತೊಡಗಿಸ್ಕೊಳ್ತಾ ಇದ್ರು. ಭೀಮರಾಯರು ಅಂದ್ರೆ ಮೊಂಡಗೈ ಭೀಮರಾಯರು ಡಂಬಳ ದೇಸಾಯರ ಬಳಿ ಪ್ರಧಾನ ಸಚಿವರಾಗಿದ್ರು. ಅಂದ್ರೆ ಡಂಬಳ ದೇಸಾಯರ್ ಅಂತ ನಾ ಏನ್ ಕರೆದ್ನಲ್ಲ ಅಲ್ಲಿ ಆಪ್ತ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಮತ್ತೆ ವಿಶೇಷವಾಗಿ ಮೊಂಡಗೈ ಭೀಮರಾಯಿ ಮತ್ತು ರಂಗರಾಯರು ಅಂದ್ರೆ ಈಗ ನಾವೇನ್ ಮಾತಾಡ್ತಾ ಇದ್ವಲ್ಲ ಆ ಭೀಮರಾಯರ ತಂದೆ ಮತ್ತು ಅಜ್ಜ ಇಬ್ರು ಹೆಂಗಿದ್ರು ಅಂದ್ರೆ ಬೇಟೆಯಲ್ಲಿ ಅಂದ್ರೆ ಬೇಟೆ ಆಡೋದ್ರೊಳಗೆ ಸಿದ್ಧಹಸ್ತರಿದ್ರು, ನಿಸ್ಸಿಮ್ರಿದ್ರು, ಪರಾಕ್ರಮಿಗಳಿದ್ರು, ಪ್ರಾಮಾಣಿಕರಿದ್ರು. ಅನ್ಯಾಯ, ಮೋಸ, ವಂಚನೆ ಎಲ್ಲಿ ಕಂಡ್ರು ಅವರು ಸಹಿಸ್ತಾ ಇರ್ಲಿಲ್ಲ. ಅದರ ವಿರುದ್ಧ ಹೋರಾಡುತ್ತಿದ್ದಂತಹ ಅವರು ಆಗಿದ್ರು ಅನ್ನುವಂಥದ್ದು. ಹೀಗಾಗಿ ತಾತ ಅಂದ್ರೆ ಅಜ್ಜ ಮೊಂಡಗೈ ಭೀಮರಾಯನ ಮತ್ತು ತಂದೆ ರಂಗರಾಯನ ಸ್ವಾಭಿಮಾನ ಈ ಎರಡೂ ರಕ್ತಗತವಾಗಿ ಭೀಮರಾಯಲ್ಲಿ ಬಂದಿತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕಾಗ್ತದ. ಇಂತಹ ಭೀಮರಾಯರು ಬಾಲಕನಾಗಿದ್ದಾಗಲೇ ಆಲ್ರೆಡಿ ಅವರು ತಂದೆ ಮತ್ತು ಅಜ್ಜ ಬ್ರಿಟಿಷ್ ಅಧಿಕಾರಿ ಕೈ ಕೆಳೊಳಗೆ ಕೆಲಸ ಮಾಡ್ತಾ ಇರೋದ್ರಿಂದ ಈ ಧಾರವಾಡದ ಭಾಗ ಅಂದ್ರೆ ಬೆಳಗಾವಿ, ಧಾರವಾಡ, ಈ ತೊರಗಲ್ ಭಾಗ ಇವೇನದವಲ್ಲ ಇಲ್ಲಿ ಮರಾಠಿ ಪ್ರಭಾವ ಜಾಸ್ತಿ ಇತ್ತು. ಹಿಂಗಾಗಿ ಈ ಭೀಮರಾಯಿಗೆ ಮರಾಠಿ ಬಹಳ ಸುಲಲಿತವಾಗಿ ಬರ್ತಾ ಇತ್ತು. ಜೊತೆಗೆ ಕನ್ನಡ, ಇಂಗ್ಲಿಷ್, ಮರಾಠಿ ಮೂರೂ ಭಾಷೆಗಳ ಮೇಲೆ ಬಹಳ ಹಿಡಿತವನ್ನ ಪಡೆದವ್ರು ಯಾರಾಗಿದ್ರು ಅಂತಂದ್ರೆ ಮುಂಡ್ರಿಗಿ ಭೀಮರಾಯವರಾಗಿದ್ರು ಅನ್ನುವಂಥದ್ದು. ಹೀಗಾಗಿ ಅವರಿಗೆ ಈ ಭಾಷೆಗಳೇನದವಲ್ಲ ಈ ಸಂಘಟನೆ ಮಾಡಲು, ಬಂಡಾಯ ಹೇಳಲು ಬಹಳಷ್ಟು ಸಹಾಯ ಆಯ್ತು ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಅಷ್ಟೇ ಅಲ್ಲ, ಶಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲಿಯೂ ಸಹಿತ ಅವರು ಬಹಳಷ್ಟು ಪರಿಣಿತಿಯನ್ನ ಪಡೆದುಕೊಂಡಿದ್ರು. ಕೇವಲ ಶಾಸ್ತ್ರಗಳಲ್ಲಿ ಅಷ್ಟೇ, ಯಾಕಂದ್ರೆ ಇವರು ಬೇಟೆಗಾರರ ಮನೆತನರಾಗಿದ್ರು. ಹೀಗಾಗಿ ಶಾಸ್ತ್ರಗಳಲ್ಲಿ ಅಷ್ಟೇ ಅಲ್ಲ, ಶಾಸ್ತ್ರಗಳಲ್ಲಿಯೂ ಸಹಿತ ಅಂದ್ರೆ ಓದ್ಕೊಂಡಿದ್ರು ಅನ್ನುವಂಥದ್ದು ಸಹಿತ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಬೇಟೆ ಆಡ್ಲಿಕ್ಕೆ ಭೀಮರಾಯರು ಹೊಂಟ್ರು ಅಂತಂದ್ರೆ ಏನ್ ಅವ್ರ ಅಜ್ಜ ಮೊಂಡಗೈ ಭೀಮರಾಯ ಇದ್ರು ಮತ್ತು ರಂಗರಾಯರಿದ್ರು, ಅವರನ್ನ ಮೀರಿಸುವಂತಹ ಒಂದು ಗುರಿ ಅವ್ರ ಹತ್ರ ಇತ್ತು ಅನ್ನುವಂಥದ್ದು. ಎಷ್ಟು ಅವರ ಗುರಿ ಇತ್ತು ಅನ್ನುವಂಥದ್ದನ್ನ ನಾವು
ಈ ಮುಂಡ್ರಿಗಿ ನರಗುಂದ ಬಂಡಾಯ ಅನ್ನುವಂತ ಒಂದು ಪುಸ್ತಕ ಇದೆ. ಪಂಡಿತ್ BG ಹುಲಿಕವಿ ಅನ್ನುವಂಥವ್ರು ಈ ಪುಸ್ತಕವನ್ನ ಬರೆದಿದ್ದಾರೆ. ಇದ್ರೊಳಗ ಒಂದು ಪ್ರಸ್ತಾಪ ಬರುತ್ತ, ಅವರು ಹೆಂಗ ಗುರಿ ಇಟ್ಟು ಬೇಟೆ ಆಡ್ತಾ ಇದ್ರು ಅನ್ನೋದಕ್ಕೆ. ಯುದ್ಧೆಯಲ್ಲಿ ಒಳ್ಳೆ ನಿಪುಣರಾಗಿದ್ನು. ಅಂತ ಶೂರನನ್ನ ಆ ಕಾಲದಲ್ಲಿ ಜನರು ಬಹಳ ಗೌರವಿಸ್ತಾ ಇದ್ರು. ಅದರಲ್ಲಿ ಈ ಭೀಮರಾಯನ ಕೆಲಸಗಳು ಹೊಗಳತಕ್ಕದ್ದಾಗಿದ್ವು. ಇವನು ಬೇಟೆ ಆಡುವ ಕಲೆಯಲ್ಲಂತೂ ಬಹಳ ನಿಷ್ಣಾತನಾಗಿದ್ದ. ಇವನು ಬಳ್ಳಾರಿಯಲ್ಲಿ ಮಾಮ್ಲೇದಾರನಾಗಿದ್ದಾಗ ಇವನ ಕೆಲಸ ಮಾಡುವ ಪದ್ಧತಿಯನ್ನು, ಹುಲಿ ಹೊಡೆಯುವ ಚಾತುರ್ಯವನ್ನು, ಹಾರುವ ಹಕ್ಕಿಗಳನ್ನು ಗುರಿ ಹೊಡೆಯುವ ಜಾಣತನವನ್ನು, ಅನೇಕ ಪ್ರಕಾರದ ಬೇಟೆಗಳನ್ನ ಆತ ಆಡ್ತಾ ಇದ್ದ ಅನ್ನುವಂಥದ್ದು ಈ ನರಗುಂದ ಬಂಡಾಯದ ಪುಸ್ತಕದೊಳಗೆ ನಮ್ಗೆ ಲಭ್ಯ ಆಗ್ತದ. ಆ ಹಿನ್ನೆಲೆಯೊಳಗೆ ಆತ ಒಬ್ಬ ಅಪ್ರತಿಮ ಬೇಟೆಗಾರನಾಗಿದ್ದ ಅನ್ನುವಂಥದ್ದು. ಮೇಲೆ ಹಾರತಕ್ಕಂತ ಹಕ್ಕಿ ಕಣ್ಣಿಗೆ ಗುರಿ ಇಟ್ಟು ಹೊಡಿತಾ ಇದ್ದಂತ. ಹಕ್ಕಿಗೆಲ್ಲ ನಾ ಹೇಳ್ತಾ ಇರೋದು, ಹಕ್ಕಿಯ ಕಣ್ಣಿಗೆ ಗುರಿ ಇಟ್ಟು ಕಣ್ಣಿಗೆನೆ ಬಾಣವನ್ನ ಹೊಡಿತಕ್ಕಂತಹ ಒಂದು ನಿಪುಣತೆ ಭೀಮರಾಯರಿಗಿತ್ತು. ಅಂದ್ರೆ ಅವ್ರ ಬೇಟೆತನ ಎಷ್ಟಿತ್ತು, ಅದಕ್ಕೆ ಅವ್ರಿಗೆ ಅಪ್ರತಿಮ ಬೇಟೆಗಾರ ಅಂತಾನೆ ಒಂದ್ ಕಡೆ ಕರೀತಾರೆ. ಭೀಮರಾಯನೊಂದಿಗೆ ಎಷ್ಟು ಕುತೂಹಲ ಅಂತಂದ್ರೆ, ಈ ಬ್ರಿಟಿಷ್ ಅಧಿಕಾರಿಗಳು ಸಹಿತ ನಾವು ನಿಮ್ ಜೊತೆ ಬರ್ತೀವಿ ಅಂತ ಅನ್ತಾ ಇದ್ರು. ಹೋಗಿ ಅವನ ಜೊತೆಗೆ ಹೋಗಿ ತಾವು ಸಹಿತ ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಬೇಟೆ ಆಡ್ಲಿಕ್ಕೆ ಅವನ ಕಡೆಯಿಂದ ಕಲಿತಾ ಇದ್ರು ಅನ್ನುವಂಥದ್ದು. ಹೀಗೆ ಬೇಟೆ ಹೋಗ್ತಾ ಇದ್ರು ಯಾರು, ಈ ಬ್ರಿಟಿಷ್ ಅಧಿಕಾರಿಗಳು ಸಹಿತ. ಬೇಟೆಗಾಗಿ ಹೋಗುವ ಮುನ್ನ ಇವರ ಮನೆಯ ಆತಿಥ್ಯ ಆಂಗ್ಲ ಅಧಿಕಾರಿಗೆ ತಲುಪುತ್ತಿರ್ಲಿಲ್ಲ. ಅಂದ್ರೆ ಇವರು ಮುಂಡ್ರಿಗೆ ಭೀಮರಾಯರು ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಈ ಬ್ರಿಟಿಷ್ ಅಧಿಕಾರಿಗಳನ್ನ ಮನೆಗೆ ಕರೆದುಕೊಂಡೋಗಿ ಅದರ ಆತಿಥ್ಯಗಳನ್ನು ಮಾಡಿಸ್ಕೊಂಡು ಭೇಟಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು. ಅವರ ಗುರಿ, ಬುದ್ಧಿವಂತಿಕೆ, ಚಾಣಾಕ್ಷತನಗಳನ್ನು ಕಂಡಂತ ಆಂಗ್ಲ ಅಧಿಕಾರಿಗಳು ಬಹಳಷ್ಟು ಅಚ್ಚರಿ ಪಡ್ತಾ ಇದ್ರು. ಯಾಕಂದ್ರೆ ಇವ್ರಿಗೆಲ್ಲ ಅಧಿಕಾರ ಇತ್ತು, ಶಸ್ತ್ರಾಸ್ತ್ರಗಳಿದ್ದು, ಎಲ್ಲಾ ಇದ್ರು ಸಹಿತ ಒಂದು ಕರಗತವಾದಂತಹ ಒಂದು ಶಸ್ತ್ರದ ವಿದ್ಯೆ ಈ ಬ್ರಿಟಿಷ್ ಅಧಿಕಾರಿಗಳಲ್ಲಿ ಇರಲಿಲ್ಲ. ಆದ್ರೆ ರಕ್ತಗತವಾಗಿ ಬಂದಿರತಕ್ಕಂತ ಭೀಮರಾಯನಿಗೆ ಈ ಬೇಟೆಗಾರತನ ಐತಲ್ಲ, ಅದು ಬಹಳ ಚಾಣಾಕ್ಷತನದಿಂದ ಕೂಡಿತ್ತು. ಹೀಗಾಗಿ ಅವರ ಬೇಟೆಗಾರಿಕೆಯನ್ನ ನೋಡಿ ಎಲ್ಲಾ ಬ್ರಿಟಿಷ್ ಅಧಿಕಾರಿಗಳು ಸಹಿತ ತಲೆದೂಗ್ತಾ ಇದ್ರು. ಹೀಗಾಗಿ ಭೀಮರಾಯರು ಈ ಆಂಗ್ಲರಿಗೆ ಮತ್ತಷ್ಟು ಹತ್ರ ಆದ್ರು ಅನ್ನುವಂಥದ್ದು. ಅವಾಗ ಕೆಲವೊಂದಿಷ್ಟು ವಿಷಯಗಳನ್ನ ಹಂಚ್ಕೊಂತಾರೆ ಈ ಬ್ರಿಟಿಷ್ ಅಧಿಕಾರಿಗಳು. ಯಾಕೆ ನಮ್ಮ ಜೊತೆಗೆ ನೀವು ಸೇರಬಾರದು, ನಿಮಗ ನಮ್ಮ ಆಂಗ್ಲ ಸರ್ಕಾರದೊಳಗ ಒಂದು ಕೆಲಸ ಕೊಡ್ತೀವಿ, ನೀವು ನಮ್ಮೊಡನೆ ಬಂದ್ ಬಿಡ್ರಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅಂದ್ರೆ ಅವರ ವ್ಯಕ್ತಿತ್ವ ಹಂಗಿತ್ತು ಅಂತ. ಸುಮ್ನೆ ಅವ್ರ ಆಂಗ್ಲರು ಎಲ್ಲರನ್ನ ಕರ್ಕೊಂತಾ ಇರ್ಲಿಲ್ಲ, ಎಲ್ಲರಿಗೂ ಕೆಲಸಗಳನ್ನು ಕೊಡ್ತಾ ಇರ್ಲಿಲ್ಲ. ಆದ್ರೆ ಮುಂಡ್ರಿಗೆ ಭೀಮರಾಯರ ಈ ಒಂದು ಶೌರ್ಯತನ, ಈ ಬೇಟೆಗಾರತನವನ್ನ ನೋಡಿ ಇಂಥವ್ರು ನಮ್ಮ ಹತ್ರ ಇದ್ರ ಇನ್ನೂ ಹಲವಾರು ಭೂಮಿ ಸಂಪತ್ತನ್ನ ವಶಪಡಿಸ್ಕೊಳ್ಬಹುದಲ್ಲ ಉಳಿದ ದೇಶಿಗತಿ ಮನೆತನದಿಂದ ಅನ್ನುವಂತ ಹಿನ್ನೆಲೆ ಒಳಗೆ ಭೀಮರಾಯರನ್ನ ತಮ್ಮ ಒಂದು ಸರ್ಕಾರದೊಳಗೆ ಬರ್ಬೇಕು ಅನ್ನುವಂತ ಆಹ್ವಾನವನ್ನ ಅವರಿಗೆ ಕೊಡ್ತಾರೆ. ಆದ್ರೆ ಮುಂಡ್ರಿಗೆ ಭೀಮರಾಯರದು ಒಂದು ಅವಿಭಕ್ತ ಕುಟುಂಬ ಆಗಿತ್ತು, ಮನೆ ತುಂಬಾ ಜನ ಇದ್ರು. ಹೀಗಾಗಿ ಸ್ವಂತ ತಾಯಿ ಮೊದಲೇ ಮರಣವನ್ನ ಹೊಂದಿದ್ಲು. ಅವರ ಮಲೆತಾಯಿ ಇದ್ಲು ಗಂಗಾಬಾಯಿ ಅನ್ನುವಂಥದ್ದು. ಆ ಮಲತಾಯಿ ಆಶ್ರಯದೊಳಗ ಭೀಮರಾಯರು ಬೆಳಿತಾರೆ ಅನ್ನುವಂಥದ್ದು. ಹೀಗೆ ಭೀಮರಾಯರು ಏನು ಈ ಕಂಪ್ನಿ ಸರ್ಕಾರ ಆಸೆ ತೋರಿಸಿದ್ರು ಸಹಿತ ಮೊದಲು ಹೋಗ್ಲಿಲ್ಲ. ಏನೋ ಅಜ್ಜ ಮತ್ತು ಅಪ್ಪ ಹಾಕಿ ಕೊಟ್ಟಂತ ದಾರಿ ಒಳಗ ಅವರು ಸಾಕ್ತಾ ಇದ್ರು ಅನ್ನುವಂಥದ್ದು. ಆ ಹಿನ್ನೆಲೆ ಒಳಗ ಈ ವಿವಾಹ ಮಾಡಬೇಕು ಅನ್ನುವಂತ ಸಂದರ್ಭ ಬಂದಾಗ ಕುಂದಗೋಳದ ನಾಡಿಗೇರ ಮಣಿತನದ ಜೀವಬಾಯಿ ಅನ್ನುವಂತ ಕನ್ಯೆಯೊಂದಿಗೆ ಭೀಮರಾಯನ ವಿವಾಹ ಆಗ್ತದ. ವಿವಾಹ ಆಗಿ 4-6 ವರ್ಷಗಳ ನಂತರ ಒಂದು ಗಂಡು ಮಗು ಜನಿಸ್ತದ. ಆ ಗಂಡು ಮಗು ಜನಿಸಿದಂತಹ ಮಗುವಿಗೆ ರಂಗರಾವ್ ಅಂದ್ರ ಅಪ್ಪನ ಹೆಸರನ್ನ ಅಲ್ಲಿ ಇಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಮುಂದೆ ಈ ಕುಕ್ನೂರಿನ ದೇಸಾಯಿ ಮಾದಗೌಡ ಪಾಟೀಲ್ ಅನ್ನುವಂಥವ್ರು ಇವನ ಬಗ್ಗೆ ಬಹಳ ತಿಳ್ಕೊಂಡಿರ್ತಾರೆ, ಭೀಮರಾಯನ್ ಬಗ್ಗೆ ಈ ಮಾದಗೌಡ ಪಾಟೀಲ್ರು. ಹಿಂಗಾಗಿ ಈ ಮುಂಡ್ರಿಗೆ ಭೀಮರಾಯನ್ ಕಂಡ್ರೆ ಅವ್ರಿಗೆ ಬಹಳ ವಿಶ್ವಾಸ, ಆತನ ಮೇಲೆ ವಿಶೇಷವಾದಂತಹ ಪ್ರೀತಿ. ಅವನ ಶೌರ್ಯ, ಅವನ ವೀರತನ, ಅವನ ಚಾಣಾಕ್ಷತನ ಇವನ್ನೆಲ್ಲ ಕಂಡಿದ್ರು ಯಾರು, ಮಾದಗೌಡ ಪಾಟೀಲ್ ಅವರು, ದೇಸಾಯಿ ಮಣಿತನ, ಕುಕ್ನೂರಿನ ದೇಸಾಯಿರವ್ರು, ದೇಶಿಗತಿ ಮಣಿತಂದವರು. ಅವರು ಇವನ್ ನಾನು ಅಳಿಯ ಮಾಡ್ಕೋಬೇಕು, ಈಗಾಗ್ಲೇ ಮದುವೆ ಆಗಿತ್ತು ಯಾರಿಗೆ, ಮುಂಡ್ರಿಗೆ ಭೀಮರಾಯ್ ಅವ್ರು. ಆದ್ರೂ ಸಹಿತ ಇವ್ರೇನು ಇಲ್ಲ, ಅಳಿಯನಾಗಿ ಬರ್ಬೇಕು ಅನ್ನುವಂತ ಒಂದು ಆಸೆಯಿಂದ
ಒಮ್ಮೆ ಕುಕ್ನೂರಿಗೆ ಭೀಮರಾಯರನ್ನ ಕರೆಸ್ತಾರೆ. ತಮ್ಮ ಆಸೆಯನ್ನೆಲ್ಲ ಮುಂದಿಟ್ಟು ಹಿರಿಯರನ್ನೆಲ್ಲ ಒಪ್ಪಿಸಿ ವೆಂಕೋಬಾಯಿ ಅನ್ನುವಂತ ಒಬ್ಬ ಮಗಳನ್ನ ಕನ್ಯೆಯನ್ನಾಗಿ ಭೀಮರಾಯರು ಕೊಟ್ಟು ವಿವಾಹವನ್ನ ಮಾಡ್ತಾರ. ಆ ಇಬ್ಬರಿಗೂ ಸಹಿತ ತುಳಸಿ ಅನ್ನುವಂತ ಒಬ್ಬ ಮಗಳು ಹುಟ್ಟುತ್ತಾಳೆ ಅನ್ನುವಂಥದ್ದು ಸಹಿತ ನಮ್ಮ ದಾಖಲೆಗಳಲ್ಲಿ ಲಭ್ಯ ಆಗ್ತದೆ. ಹೀಗಾಗಿ ಈ ಸಂದರ್ಭದೊಳಗ ಈ ಕೊಪ್ಪಳಕ್ಕ ಮತ್ತು ಮುಂಡ್ರಿಗಿಗೂ ಹೆಂಗ್ ನಂಟ ಬಂತು ಭೀಮರಾಯರಿಗೆ ಅಂತಂದ್ರೆ, ಈ ಕುಕ್ನೂರಿನ ದೇಸಾಯಿ ಮಾಧವಗೌಡ ಪಾಟೀಲ್ ಇದ್ರಲ್ಲ, ಇವ್ರ ಮಗಳು ಕೊಟ್ಟಿದ್ರಿಂದ ಕೊಪ್ಪಳದೊಳಗ ಅವ್ರು ಇರ್ಲಿಕ್ ದೇಸಾಯಿ ಮಣಿತನ ಇರೋದ್ರಿಂದ ಆ ಎಲ್ಲ ಅಧಿಕಾರ ವರ್ಗ ಅಧಿಕಾರತನ ಎಲ್ಲ ಅವ್ರಿಗೆ ಗೊತ್ತಾಗಿತ್ತು. ಹಿಂಗಾಗಿ ಕೊಪ್ಪಳದ ಇಡೀ ವಿಚಾರಗಳೆಲ್ಲ ಅವ್ರಿಗೆ ಗೊತ್ತಾದ್ರು ಭೀಮರಾಯರಿಗೆ. ಈ ಸಂದರ್ಭದೊಳಗ ಈ ಕೊಪ್ಪಳದ ಮಾಮ್ಲೆದಾರರೊಬ್ರು ಅಧಿಕಾರಿಯಾಗಿದ್ರು, ಅವರು ಮೃತಪಡ್ತಾರೆ. ಆ ಹುದ್ದೆ ತೆರವಾಗಿರ್ತದ. ಅವಾಗ ಭೀಮರಾಯ್ ತನ್ನ ಮಗನಿಗೆ ಉತ್ತಮ ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನುವಂತ ಹಿನ್ನೆಲೆ ಒಳಗ ಕೊಪ್ಪಳದೊಳಗ ವಾಸ ಮಾಡ್ಬೇಕು ಅನ್ನುವಂತಹದ್ದು ಅವನ ತಲೆ ಒಳಗ ಬರ್ತದೆ. ಆ ಸಂದರ್ಭದೊಳಗ ಬಳ್ಳಾರಿ ಹಾಗೂ ಧಾರವಾಡದ ಆಂಗ್ಲ ಅಧಿಕಾರಿಗಳು ಭೀಮರಾಯನ್ನ ಕರೆಸಿ, ಇಲ್ಲೇನು ಕೊಪ್ಪಳದೊಳಗ ಮಾಮಲೆದಾರ ಮೃತನಾಗಿ ಆ ಹುದ್ದೆ ಖಾಲಿ ಅದ, ಅದು ನೀನು ಕೊಡ್ತೀವಿ ಅನ್ನುವಂತಹ ಮಾತನ್ನ ಈ ಬಳ್ಳಾರಿ ಮತ್ತು ಧಾರವಾಡದ ಅಧಿಕಾರಿಗಳು ಹೇಳ್ತಾರೆ. ಅವಾಗ ಭೀಮರಾಯರಿಗೆ ಬಯಸದೆ ಈ ಒಂದು ಮಾಮಲೆದಾರತನ ಬರ್ತದ ಕೊಪ್ಪಳದೊಳಗ ಅನ್ನುವಂಥದ್ದು. ಇದೇ ವೇಳೆಗೆ ಅಂದ್ರೆ ಅವ್ರ ಅಧಿಕಾರವನ್ನು ವಹಿಸಿಕೊಂಡ ನಂತರ ಮತ್ತಷ್ಟು ಹತ್ರ ಆಗ್ತಾರೆ ಇವರೆಲ್ಲ, ಯಾರು ಈ ಆಂಗ್ಲ ಅಧಿಕಾರಿಗಳೆಲ್ಲ. ಮಾಮಲೆದಾರ ಅಧಿಕಾರವನ್ನ ಬಾಬಾ ಸಾಹೇಬ್ರು ವಹಿಸ್ಕೊಂಡ ನಂತರ ಈ ಕಂಪ್ನಿ ಸರ್ಕಾರದ ಎಲ್ಲಾ ಅಧಿಕಾರಿಗಳು ಮತ್ತಷ್ಟು ಹತ್ರ ಆಗ್ತಾರೆ. ಒಮ್ಮೆ ಏನಾಗ್ತದ ಅಂತಂದ್ರೆ, ಬಳ್ಳಾರಿಯ ಕಲೆಕ್ಟರ್ ಕಚೇರಿ ಒಬ್ಬ ಅಧಿಕಾರಿ ಭೀಮರಾಯನನ್ನ ಭೇಟಿಗೆ ಹೋಗಲು ಆಹ್ವಾನಿಸ್ತಾನ. ನಡಿ ಭೇಟಿ ಆಡ್ಕೊಂಡ್ ಬರೋಣ ಅನ್ನುವಂತ ಮಾತುಗಳನ್ನು ಹೇಳಿದಾಗ, ಮೋಸ್ಟ್ಲಿ ಇದು ಒಂದು ಮಹತ್ತರ ಘಟನೆ ಅಂತ ಹೇಳ್ಬೋದು. ಭೀಮರಾಯರ ಜೀವನದೊಳಗೆ ಇದೊಂದು ಮಹತ್ವಪೂರ್ಣವಾದಂತಹ ಒಂದು ಘಟನೆ ಅಂತ ಹೇಳ್ಬೋದು. ಶಿಕಾರಕ್ಕೆ ಹೋಗುವಂತ ಸಂದರ್ಭದೊಳಗೆ ಆ ದಿನ ಭೀಮರಾಯನ ಕೊಪ್ಪಳದ ಕಲೆಕ್ಟರ್ನೊಂದಿಗೆ ಕೊಪ್ಪಳದ ಆಸುಪಾಸಿನ ಒಂದು ದಟ್ಟ ಅರಣ್ಯದಲ್ಲಿ ಬೇಟೆ ಆಡ್ಲಿಕ್ಕೆ ಹೋಗ್ತಾರೆ ಇಬ್ರು ಕೂಡಿ. ಭೀಮರಾಯರು ಮತ್ತು ಈ ಕಲೆಕ್ಟರ್ ಇಬ್ರು ಕೂಡಿ, ಬಳ್ಳಾರಿ ಕಲೆಕ್ಟರ್ ಇಬ್ರು ಕೂಡಿ ಬೇಟೆ ಆಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಒಂದು ಏನಾಗ್ಬಿಟ್ಟಿರ್ತದ ಅಂದ್ರೆ, ಕೆಲವು ದಿನಗಳ ಹಿಂದೆ ಯಾರೋ ಒಂದು ಹುಲಿಯನ್ನ ಆ ಬೆಟ್ಟದೊಳಗೆ ಹುಲಿಯ ಮೇಲೆ ಅಟ್ಯಾಕ್ ಮಾಡಿ ಬೇಟೆ ಮಾಡ್ಲಿಕ್ಕೆ ಹೋಗಿ ಅದು ಸತ್ತಿರುವುದಿಲ್ಲ, ಗಾಯಗೊಂಡು ಬಿಟ್ಟಿರ್ತದ. ಹೀಗಾಗಿ ಅದು ರೊಚ್ಚಿಗೆದ್ದು ಎಲ್ಲಿ ಬೇಕಲ್ಲಿ ಅಡ್ಡಾಡ್ತಿರ್ತದ ಆ ಹುಲಿ. ಅಂತಹ ಸಂದರ್ಭದೊಳಗೆ ಈ ಭೀಮರಾಯರು ಮತ್ತು ಆ ಕಲೆಕ್ಟರ್ ಇಬ್ರು ಅಲ್ಲಿ ಬೇಟೆ ಆಡ್ಲಿಕ್ಕೆ ಹೋದಂತ ಸಂದರ್ಭದೊಳಗೆ ಅಲ್ಲಿ ಈ ರೊಚ್ಚಿಗೆದ್ದಂತಹ ಒಂದು ಹುಲಿ ಏನೈತಲ್ಲ, ಎಲ್ಲಿ ಬೇಕಲ್ಲಿ ಅಡ್ಡಾಡ್ತಿರ್ತದ, ಯಾರ ಮೇಲೆ ಬೇಕಾದ್ರೂ ಅದು ಅಟ್ಯಾಕ್ ಮಾಡ್ತಿರ್ತದ. ಈ ಸಂದರ್ಭದೊಳಗೆ ಬಳ್ಳಾರಿಯ ಕಲೆಕ್ಟರ್ನಿಗೆ ಹುಲಿ ಕೊಲ್ಲಬೇಕು ಅನ್ನುವಂತ ಒಂದು ಹಿನ್ನೆಲೆ ಒಳಗೆ ಆ ಬೆಟ್ಟದೊಳಗೆ ಹೋದಾಗ ಅವನಿಗೆ ಗೊತ್ತಿಲ್ಲ, ಬೇಟೆ ಆಡುವಂತ ಸಂದರ್ಭದೊಳಗೆ ಹುಲಿ ಅವನ ಮೇಲೆ ಅಟ್ಯಾಕ್ ಮಾಡಿಬಿಡ್ತದೆ, ಯಾರು ಕಲೆಕ್ಟರ್ ಮೇಲೆ. ಇನ್ನೇನು ಸಾಯಿ ಹೊಡಿಬೇಕು ಹುಲಿ ಕಲೆಕ್ಟರ್ನ ಅನ್ನುವಂತ ಸಂದರ್ಭದೊಳಗೆ ಭೀಮರಾಯನ್ ಗೊತ್ತಾಗ್ತದೆ. ಓಡಿ ಹೋಗಿ ಬಳ್ಳಾರಿಯ ಕಲೆಕ್ಟರ್ನ ಹುಲಿ ಬಾಯಿಂದ ರಕ್ಷಿಸುವಂತಹ ಕೆಲಸವನ್ನ ಆತ ಮಾಡ್ತಾನೆ. ಹೀಗಾಗಿ ಹುಲಿಯನ್ನ ಕೊಂದು ಆ ಕಲೆಕ್ಟರ್ನನ್ನ ಆ ಹುಲಿಯ ಬಾಯಿಂದ ರಕ್ಷಿಸುವಂತ ಕೆಲಸ ಮಾಡಿದಾಗ ಆ ಕಲೆಕ್ಟರ್ನಿಗೆ ಬಹಳಷ್ಟು ಖುಷಿ ಆಗ್ತದೆ ಮತ್ತು ಪ್ರೀತಿ ಬರ್ತದೆ, ಯಾರಿಗೆ? ಭೀಮರಾಯನ್ ಮೇಲೆ ಅನ್ನುವಂಥದ್ದು. ಹೀಗಾಗಿ ಆ ಅಧಿಕಾರಿ ಏನ್ ಮಾಡ್ತಾನಂತಂದ್ರೆ, ನನ್ನ ಜೀವ ಉಳಿಸಿದಂತಹ ನೀನು ಅಂತ ಹೇಳಿ, ತನ್ನ ಸಾವಿನ ದಡೆಯಿಂದ ನನ್ನನ್ನ ರಕ್ಷಿಸಿದಿ ಅಂತ ಹೇಳಿ ಅಂದಿನ ಭೋಜನಕ್ಕೆ ತನ್ನ ಮನೆಗೆ, ಅಂದ್ರೆ ಕಲೆಕ್ಟರ್ ಏನ್ ಮಾಡ್ತಾನ, ತನ್ನ ಮನೆಗೆ ಭೀಮರಾಯರನ್ನ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಅವಾಗ ಒಂದ್ ಮಾತು ಹೇಳ್ತಾರೆ ಆ ಕಲೆಕ್ಟರು, ನೀನ್ ಯಾಕೆ ಇಲ್ಲಿ ಬಂದು ಇರಬಾರ್ದು, ಕೊಪ್ಪಳದೊಳಗ ಯಾಕೆ ಇರಬಾರ್ದು ಅನ್ನುವಂತ ಮಾತನ್ನ ಹೇಳಿದಾಗ, ಹೌದು ನಾನು ಕೊಪ್ಪಳಕ್ಕೆ ಬರ್ಬೇಕು ಅಂತ ವಿಚಾರ ಮಾಡಿದ್ದೆ ಅನ್ನುವಂತ ಮಾತನ್ನ ಕಲೆಕ್ಟರ್ಗೆ ಹೇಳ್ತಾರೆ. ಅವಾಗ ಆ ಕಲೆಕ್ಟರ್ ಏನ್ ಮಾಡ್ತಾರಂತಂದ್ರೆ, ಇವರ ಒಂದು ಶೂರತನ ವೀರತನವನ್ನ ನೋಡಿದಂತಹ ಕಲೆಕ್ಟರು ಕೊಪ್ಪಳದ ತಹಸೀಲ್ದಾರ್ ಹುದ್ದೆಯನ್ನ ಕೊಡ್ತಾರೆ. ಕೊಪ್ಪಳದ ತಹಸೀಲ್ದಾರ್ ಹುದ್ದೆಯನ್ನ ಈ ಭೀಮರಾಯರಿಗೆ ಕೊಡ್ತಾರ. ಭೀಮರಾಯರಿಗೆ ಅನಿರೀಕ್ಷಿತವಾಗಿ ಈ ತಹಸೀಲ್ದಾರ್ ಹುದ್ದೆ ಬಂದಿದ್ದು ನಿಜಕ್ಕೂ ಸಹಿತ ಆಶ್ಚರ್ಯಚಕಿತರಾಗ್ತಾರ.
ಆ ಕಲೆಕ್ಟರ್ ವಿಶ್ವಾಸಕ್ಕೆ ಕಟ್ಟು ಬಿದ್ದು ಈ ಹುದ್ದೆಯನ್ನ ಒಪ್ಕೊಂಡು ಅಧಿಕಾರವನ್ನ ನಡೆಸ್ತಾರೆ ಅನ್ನುವಂಥದ್ದು. ಮತ್ತ ತಹಸೀಲ್ದಾರರಾಗಿ ಭೀಮರಾಯರು ಬಹಳಷ್ಟು ಕಾರ್ಯಯೋಜನೆಗಳನ್ನ ಅಲ್ಲಿ ಮಾಡಿದ್ರು ಅನ್ನುವಂಥದ್ದು. ಯಾಕಂದ್ರೆ ಆಲ್ರೆಡಿ ಅಲ್ಲಿದ್ದಂತ ಜನರಿಗೆಲ್ಲ ಅಲ್ಲಿ ಗೊತ್ತಿತ್ತು. ಹೀಗಾಗಿ ಅಲ್ಲಿದ್ದಂತ ಜನರಿಗೆ ಬಹಳ ಆಶ್ಚರ್ಯ. ಯಾಕಂದ್ರೆ ಅಲ್ಲಿಯವರೆಗೂ ಈ ಬ್ರಿಟಿಷರು ಮಾತ್ರ ತಹಸೀಲ್ದಾರರಾಗಿ ಕೆಲಸಗಳನ್ನ ಮಾಡ್ತಾ ಇದ್ರು. ಯಾರು ಸಹಿತ ನಮ್ಮ ಸ್ವದೇಶಿಯ ಜನರು ತಹಸೀಲ್ದಾರಾಗಿ ಕೆಲಸ ಮಾಡಿದ್ದನ್ನ ಜನರು ನೋಡಿದ್ದಿಲ್ಲ. ಹೀಗಾಗಿ ಇಂಗ್ಲಿಷು, ಮರಾಠಿ, ಕನ್ನಡ ಭಾಷೆಗಳಲ್ಲಿ ಪರಿಣಿತಿಯನ್ನ ಹೊಂದಿರತಕ್ಕಂತ ಹತೋಟಿಯನ್ನ ಹೊಂದಿರತಕ್ಕಂತಹ ಭೀಮರಾಯರು ಈ ಕೊಪ್ಪಳದ ತಹಸೀಲ್ದಾರರಾಗಿ ಕೆಲಸವನ್ನ ಮಾಡೋದನ್ನ ಅಲ್ಲಿದ್ದಂತ ಜನ ಹುಬ್ಬೇರಿಸಿ ನೋಡಿದ್ರು ಅನ್ನುವಂಥದ್ದು ನಮಗೆ ದಾಖಲಾತಿಯಲ್ಲಿ ಲಭ್ಯ ಆಗ್ತದ. ಹೀಗಾಗಿ ಈ ಭಾಗದೊಳಗೆ ಒಬ್ಬ ಸ್ವದೇಶಿ ಅಂದ್ರೆ ನಮ್ಮ ದೇಶೀಯ ನೆಲದ ಒಬ್ಬ ತಹಸೀಲ್ದಾರ್ ಆಗಿದ್ದ ಯಾರಾದ್ರೂ ಇದ್ರೆ ಅದು ಮುಂಡ್ರಿಗಿ ಭೀಮರಾಯರ್ ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ. ಹಿಂಗೆ ಭೀಮರಾವ್ ತಮ್ಮ ಕೆಲಸದಲ್ಲಿ ನಿಷ್ಠೆಯನ್ನ ತೋರಿಸಿ ಯಾವ ಆಂಗ್ಲ ಸಾಹೇಬರಿಗೂ ಸಹಿತ ನಾನು ಕಡಿಮೆ ಇಲ್ಲ ಅನ್ನುವಂತ ರೀತಿ ಒಳಗೆ ಇಂಗ್ಲಿಷ್ ಕಾನೂನುಗಳನ್ನೆಲ್ಲ ಬಾಯಲ್ಲೇ ಹೇಳ್ತಾ ಇದ್ರು ಅವ್ರು. ಎಲ್ಲಾ ಕಾನೂನುಗಳನ್ನ ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ, ನಾನು ಆಗ್ಲೇ ಹೇಳಿದೆ, ಶಾಸ್ತ್ರ ಮತ್ತು ಶಸ್ತ್ರ ಎರಡೂ ವಿದ್ಯೆಗಳಲ್ಲಿ ಅವರು ಪರಿಣಿತಿಯನ್ನ ಪಡ್ಕೊಂಡಿದ್ರು ಅನ್ನುವುದಕ್ಕಾಗಿ ಈ ಸಂದರ್ಭವನ್ನು ನಾವು ನೆನಪು ಮಾಡ್ಕೋಬೇಕಾಗ್ತದ. ಹೀಗೆ ಭೀಮರಾಯರು ಎಲ್ಲ ಜನರ ಪ್ರೀತಿಗೆ, ಇಂಗ್ಲಿಷ್ ಆಂಗ್ಲರ ಅಧಿಕಾರಿಗಳ ಪ್ರೀತಿಗೆ ಪಾತ್ರರಾಗಿದ್ರು ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಇನ್ನ ಇಲ್ಲಿಂದ ಪ್ರಾರಂಭ ಆಗ್ತಕ್ಕಂಥದ್ದು, ಇವರು ಅಧಿಕಾರದೊಳಗಿದ್ರು ಸಹಿತ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಯಾಕೆ ಅವರು ವಿರೋಧ ಮಾಡಿದ್ರು ಅನ್ನುವಂಥದ್ದು ನಾವು ಇಲ್ಲಿಂದ ನಾವು ನೋಡ್ಕೊಂತ ಹೋಗ್ಬೇಕಾಗ್ತದ. ಈ ಇಂಗ್ಲಿಷರಿಗೆ ಏನಿತ್ತು ಅಂತಂದ್ರೆ ಈ ನೆಲದ ದಾಹ ಇತ್ತು. ನೆಲದ ದಾಹ ಅಂತಂದ್ರೆ ನಮಗೆ ಈ ನೆಲ ಎಲ್ಲ ನಮ್ದೇ ಆಗ್ಬೇಕು, ಈ ಭಾರತದ ನೆಲ ಏನಿದೆಯಲ್ಲ ಇದೆಲ್ಲ ನಮಗೆ ಆಗ್ಬೇಕು, ಯಾರಿಗೂ ಹೋಗ್ಬಾರ್ದು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ದೇಶಿಗತಿ ಮನೆತನಗಳೆಲ್ಲ ಅಧಿಕಾರವನ್ನ ನಿರ್ವಹಿಸ್ತಾ ಇದ್ರು. ಇಷ್ಟಿಷ್ಟು ಹಳ್ಳಿಗಳಂತ ಹಂಚಿಕೊಂಡು ಅವರೇ ಏನ್ ಮಾಡ್ತಾ ಇದ್ರು, ಅಧಿಕಾರವನ್ನ ಮಾಡ್ತಾ ಇದ್ರು. ಹೀಗಾಗಿ ಒಂದು ಕಾನೂನನ್ನ ತಂದ್ರು ಅವರು. ಏನ್ ಕಾನೂನು ತಂದ್ರು ಅಂತಂದ್ರೆ, ಈ ಯಾರು ವಾರನ್ ಹೆಸ್ಟಿಂಗ್ಸ್ ಅನ್ನುವಂತವ ದತ್ತು ಪುತ್ರರಿಗೆ ರಾಜ್ಯದ ಹಕ್ಕಿಲ್ಲ ಅನ್ನುವಂತ ಒಂದು ಕಾನೂನನ್ನ ತಗೊಂಡ್ಬಂದ್ರು. ಇದು ನಾವು ಅಪ್ರಿಶಿಯೇಟ್ ಮಾಡ್ತೀವಿ, ಇಲ್ಲ ಅಂತಲ್ಲ, ಆದ್ರೆ ಇದು ಬ್ರಿಟಿಷರ ಒಂದು ಕುತಂತ್ರ ಆಗಿತ್ತು ಅನ್ನುವಂಥದ್ದು ನಾವ್ ಇಲ್ಲಿ ತಿಳ್ಕೊಬೇಕಾಗ್ತದೆ. ಈ ಬಂಡಾಯ ಎದ್ದಿದ್ದೇ ಇದರ ಕಾರಣದಿಂದ. ಈ ಹಮ್ಗಿ ದೇಸಾಯರು ಬಂಡಾಯ ಎದ್ದಿದ್ದು ಇದಕ್ಕೆ, ನರಗುಂದದ ಬಾಬಾ ಸಾಹೇಬರು ಬಂಡಾಯ ಎದ್ದಿದ್ದು ಇದಕ್ಕೆ, ಆಮೇಲೆ ಶ್ರೀನಿವಾಸ್ ಅವರು, ಡಂಬಳದ ದೇಸಾಯರು ಬಂಡಾಯ ಎದ್ದಿದ್ದು ಇದೆ. ಯಾಕ ಅನ್ನೋದು ನಾವು ಹೇಳುವುದಾದ್ರೆ, ನರಗುಂದದ ಬಾಬಾ ಸಾಹೇಬ, ಆಮೇಲೆ ಮುಂಡ್ರಿಗಿ ಭೀಮರಾಯರು, ಸವಣೂರಿನ ನವಾಬ, ಗೋನ್ಕೊಪ್ಪದ ದೇಸಾಯಿ, ಸಿರ್ಸಂಗಿಯ ದೇಸಾಯಿ ಇವರೆಲ್ಲ ಕೂಡಿಕೊಂಡು ಭೀಮರಾಯರನ್ನ ತಮ್ಮ ಪರಮ ಮಿತ್ರನಂತೆ ಭಾವಿಸಿ ಅವ್ರು ಏನೇ ಕೆಲಸಗಳನ್ನ ಮಾಡಿದ್ರು ಸಹಿತ ಅವ್ರಿಗೆ ಸಪೋರ್ಟ್ ಮಾಡ್ಕೊಂತ ಬಂದಿರತಕ್ಕಂತ ದೇಶಿಗತ ಮನೆತನಗಳಿವು. ಜಾಗೀರದಾರರಾಗಿದ್ರು ಸುತ್ತಮುತ್ತಲಿನ. ಒಂದ್ಸರಿ ಏನಾಗ್ತದ ಅಂತಂದ್ರೆ, ನರಗುಂದದ ಬಾಬಾ ಸಾಹೇಬ ಹಾಗೂ ಭೀಮರಾಯರು ಇಬ್ರು ಸಮಾನ ವಯಸ್ಕರು. ಇವರು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಇಬ್ರು ಮಹತ್ವಾಕಾಂಕ್ಷಿಗಳಾಗಿದ್ರು, ದೇಶ ಪ್ರೇಮಿಗಳಾಗಿದ್ರು ಮತ್ತು ಸ್ವಾಭಿಮಾನಿ ತರುಣರಾಗಿದ್ರು. ಹೀಗಾಗಿ ಬ್ರಿಟಿಷರಿಂದ ನಾಡಿನ ಜನತೆಗೆ ಆಗುತ್ತಿರುವಂತ ಅನ್ಯಾಯಗಳನ್ನು ಕಂಡು ಸಿಡಿದೇಳ್ತಾ ಇದ್ರು. ಸಾಧ್ಯವಾದರೆ ಅವರಿಗೆ ಬಲವಾಗಿ ಪೆಟ್ಟು ಕೊಡಬೇಕನ್ನುವಂತಹ ಸೂಕ್ತ ಸಮಯವನ್ನು ಸಹಿತ ಅವರು ಕಾಯ್ತಾ ಇದ್ರು. ಭೀಮರಾಯನು ಇಂಗ್ಲಿಷರಿಂದ ಅಧಿಕಾರ ಸಂಪತ್ತನ್ನು ಗಳಿಸಿದ್ರು, ಆತನ ದೇಶ ಪ್ರೇಮ ಅಂತರಂಗದಲ್ಲಿ ತುಡಿಯುತ್ತಿತ್ತು ಅನ್ನುವಂಥದ್ದನ್ನು ಅವ ಬ್ರಿಟಿಷರ ಕೈ ಕೆಳಗೆ ಅಧಿಕಾರಿಯಾಗಿದ್ದ, ಅದ್ರ ಒಳಗೆ ದೇಶ ಪ್ರೇಮಕ್ಕೋಸ್ಕರ ಏನು ಮಾಡ್ಲಿಕ್ಕೂ ಸಹಿತ ಆತ ಸಿದ್ಧನಿದ್ದ ಅನ್ನುವಂಥದ್ದು ಸಹಿತ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಈ ಸಂದರ್ಭದೊಳಗೆ ಬಾಬಾ ಸಾಹೇಬನಿಗೆ ಒಬ್ಬ ಮಗ ಇದ್ದ, ಅಂದ್ರೆ ಮುಂಡ್ರಿಗಿಯ ಬಾಬಾ ಸಾಹೇಬನಿಗೆ ಒಬ್ಬ ಮಗ ಇದ್ದ. ಹುಟ್ಟಿ 6 ತಿಂಗಳಿಗೆ ಅವ ಸತ್ತು ಹೋಗ್ಬಿಡ್ತಾನೆ. ಹೀಗಾಗಿ ಮಕ್ಕಳಾಗದಲ್ಲ. ಮಕ್ಕಳಾಗದೇ ಇದ್ದಂತ ಸಂದರ್ಭದೊಳಗೆ ಬೇರೆ ಮಗುವನ್ನ ದತ್ತಕ್ ತಗೋಬೇಕು ಅನ್ನುವಂತ ಹಿನ್ನೆಲೆಯನ್ನು ಇಟ್ಕೊಂಡಾಗ ಧಾರವಾಡದ ಕಲೆಕ್ಟರ್ ಮತ್ತು ಬೆಳಗಾವಿಯ ಕಮಿಷನರ್ ಇಬ್ಬರಿಗೊಂದು ಪತ್ರ ಬರೀತಾನೆ. ಯಾರೋ ನರಗುಂದದ ಬಾಬಾ ಸಾಹೇಬ್ರು, ನನಗೆ ದತ್ತ ಪುತ್ರ ಬೇಕು ಅನ್ನುವಂತಹದ್ದು. ಹೀಗಾಗಿ ಆ ಒಂದು ಅನುಮತಿ ಪತ್ರವನ್ನ ಕೊಟ್ಟಾಗ ಅವರು ತಿರಸ್ಕರಿಸ್ತಾರೆ, ದತ್ತಕ ಪುತ್ರವನ್ನ ತಗೊಳಂಗಿಲ್ಲ.
ಇಲ್ಲಿ ಕುತಂತ್ರ ಇದೆ. ಯಾಕಂತಂದ್ರೆ ದತ್ತಕ್ ಪುತ್ರ ತಗೊಂಡ್ಬಿಟ್ರೆ ಮತ್ತೆ ಆ ದೇಶಿಗತೆ ಮಾಡ್ತಾನ ಅವರೇ ಆಳುವಂತ ಸಂದರ್ಭ ಆಗ್ತದ. ದತ್ತಕ್ ಪುತ್ರಕ್ಕೆ ಇಲ್ಲ ಅಂದ್ರೆ ಅಲ್ಲಿಗೆ ಮುಗೀತು, ಅಷ್ಟು ಆಸ್ತಿ ನಮಗ್ ಬರ್ತದ. ಇದು ಬ್ರಿಟಿಷರ ಹುನ್ನಾರ ಆಗಿತ್ತು. ಹಿಂಗಾಗಿ ಅವರು ದತ್ತಕ್ ಪುತ್ರ ತಗೊಳಕ್ಕೆ ಅನುಮತಿಯನ್ನು ಕೊಡ್ತಾ ಇರ್ಲಿಲ್ಲ. ಹಿಂಗಾಗಿ ನರಗುಂದದ ಬಾಬಾ ಸಾಹೇಬ ಸಿಡಿದೆದ್ದ ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಮತ್ತೆ ಕೆಂಚನಗೌಡ, ಹಮ್ಗಿ ಕೆಂಚನಗೌಡ ಇದ್ರಲ್ಲ, ಅವಂದು ಇದೇ ಕೇಸು. ಶಿರಟ್ಟಿ ದೇಸಾಯರಿಗೆ ಮಕ್ಕಳಾಗ್ಲಿಲ್ಲ. ಶಿರಟ್ಟಿ ದೇಸಾಯರಿಗೆ ಯಾವಾಗ ಮಕ್ಕಳಾಗ್ಲಿಲ್ಲೋ ಅವಾಗ ದತ್ತಕ್ ತಗೋಬೇಕು, ಯಾರನ್ನ? ಕೆಂಚನಗೌಡನ್ನ ದತ್ತಕ್ ತಗೋಬೇಕು ಅನ್ನುವಂತ ಒಂದು ಹಿನ್ನೆಲೆಯನ್ನ ಪ್ರಸ್ತಾಪವನ್ನ ಮಾಡಿದಾಗ ಬ್ರಿಟಿಷ್ ಅಧಿಕಾರಿಗಳು ಒಪ್ಲಿಲ್ಲ. ಇದು ಕೆಂಚನಗೌಡ ಬಂಡಾಯ ಹೇಳಿಕ್ ಕಾರಣ ಆಯ್ತು. ಅಲ್ಲಿ ಬಾಬಾ ಸಾಹೇಬ್ ಬಂಡಾಯ ಎದ್ದ, ಇಲ್ಲಿ ಕೆಂಚನಗೌಡ ಬಂಡಾಯ ಎದ್ದ. ಇನ್ನ ಬಂಡಾಯದ ಇದು ಡಂಬಳದ ಶ್ರೀನಿವಾಸ್ ವೆಂಕಟಾದ್ರಿ ದೇಸಾಯಿ ಅವ್ರು ಏನಂತಂದ್ರ ಅವನ ಅಜ್ಜ, ಅಂದ್ರೆ ಈ ವೆಂಕಟಾದ್ರಿ ದೇಸಾಯಿ ಅವ್ರ ಅಜ್ಜ ದೊಂಡಜಿ ವಾಘ ಅನ್ನುವಂತ ಈ ಟಿಪ್ಪು ಸುಲ್ತಾನ್ ಕಾಲದೊಳಗಿದ್ದ. ಅವ ಏನ್ ಮಾಡ್ತಾನಂತಂದ್ರ ಆಶ್ರಯ ಕೋರಿ ಈ ಕಡೆ ಬಂದಿರ್ತಾನೆ. ಗದಗ್ ಕಡೆ ಬಂದಾಗ ಇವನ್ಗೆ ಆಶ್ರಯ ಕೊಟ್ಟಿರ್ತಾನ. ಈ ಯಾರು? ಈ ಡಂಬಳದ ಶ್ರೀನಿವಾಸ್ ವೆಂಕಟಾದ್ರಿ ಅವರು ಡಂಬಳದ ಕೋಟೆ ಒಳಗ ಆಶ್ರಯ ಕೊಟ್ಟಿದ್ದಾರೆ. ಇದು ವೆಲ್ಲಿಂಗ್ಟನ್ ಅನ್ನುವಂತ ಒಬ್ಬ ಅಧಿಕಾರಿಗೆ ಗೊತ್ತಾಗ್ತದ ಈ ಭಾಗವನ್ನ ಆಳ್ತಕ್ಕಂಥವ್. ಅದಕ್ಕೆ ಏನ್ ಮಾಡಿರ್ತಾನಂತಂದ್ರೆ ತೋಪಿನಿಂದ ಈ ಶ್ರೀನಿವಾಸ್ ವೆಂಕಟಾದ್ರಿ ದೇಸಾಯಿ, ಡಂಬಳದ ದೇಸಾಯಿ ಇರ್ತಾನಲ್ಲ, ಅವ್ರ ಅಜ್ಜನ್ನ ತೋಪ್ನಿಂದ ಸಾಯ್ ಹೊಡೆದ್ ಬಿಡ್ತಾನೆ. ಈ ಸಿಟ್ಟು ಯಾರಿಗಿರ್ತದ ಅಂತಂದ್ರೆ ಶ್ರೀನಿವಾಸ್ ವೆಂಕಟಾದ್ರಿ ಅವ್ರಿಗಿರ್ತದ. ನೋಡ್ರಿ, ಇವರು ಈ ಸಂಬಂಧ ಬಂಡಾಯ ಎದ್ರು, ಬಾಬಾ ಸಾಹೇಬ್ರು ಬಂಡಾಯ ಎದ್ರು, ಆಮೇಲೆ ಕೆಂಚನಗೌಡ ಬಂಡಾಯ ಎದ್ರು. ಇವರೆಲ್ಲ ಕೂಡ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಮುಂಡ್ರಿಗಿ ಭೀಮರಾಯರನ್ನ ಭೇಟಿ ಆದ್ರು. ನೋಡ್ರಿ, ಈ ರೀತಿಯಾಗಿ ಅನ್ಯಾಯಗಳನ್ನ ಮಾಡ್ತಾ ಇದ್ದಾರೆ, ನೀವು ಸಹಾಯ ಮಾಡಬೇಕು ಅನ್ನುವಂತ ವಿಚಾರಗಳನ್ನ, ಉದ್ದೇಶಗಳನ್ನ ಭೀಮರಾಯರಿಗೆ ತಿಳಿಸಿದಾಗ ಭೀಮರಾಯರು ಅದಕ್ಕೆ ಸಮ್ಮತಿಸಿದ್ರು. ನಾನು ಸಹಿತ ನಿಮ್ ಜೊತೆ ಇರ್ತೀನಿ ಅನ್ನುವಂತ ಹಿನ್ನೆಲೆ ಒಳಗ ಅವ್ರಿಗೆ ಬಹಳಷ್ಟು ಸಪೋರ್ಟ್ ಆಗಿ ನಿಂತಂತವ್ರು ಮುಂಡ್ರಿಗಿಯ ಭೀಮರಾಯರು. ಹೀಗಾಗಿ ಮುಂಡ್ರಿಗಿಯ ಭೀಮರಾಯರು ಮತ್ತು ಹಮ್ಮಿಗಿಯ ಕೆಂಚನಗೌಡ, ವೆಂಕಟಾದ್ರಿ ದೇಸಾಯಿ ಡಂಬಳದವರು ಮತ್ತು ನರಗುಂದದ ಬಾಬಾ ಸಾಹೇಬ್, ಇವು 4 ಗಟ್ಟಿ ಕುಳಗಳು ಏನ್ ಮಾಡಿದ್ವು ಅಂತಂದ್ರೆ ಬಂಡಾಯಕ್ಕೆ ಸನ್ನದ್ಧರಾದ್ರು. ಇಲ್ಲಿಂದ ಪ್ರಾರಂಭ ಆಗ್ತದ. ಯಾರ ವಿರುದ್ಧ? ಈ ಬ್ರಿಟಿಷರ ವಿರುದ್ಧ ಬಂಡಾಯ ಏಳ್ಬೇಕು ಅನ್ನುವಂತಹದ್ದನ್ನ ಇಟ್ಕೊಂಡು ಇವ್ರು 4 ಜನ ಏನ್ ಮಾಡ್ತಾರ, ತಮ್ಮ ತಮ್ಮ ಪ್ರದೇಶಗಳನ್ನ ವಶಪಡಿಸಿಕೊಂಡು ಅಲ್ಲಿ ಬಂಡಾಯದ ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾರೆ. ಆ ಪ್ರಾರಂಭ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಅಣಿ ಆಗ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಮತ್ತಿಷ್ಟೇ ಅಲ್ಲ, ಈ ರೈತರ ಕಂದಾಯ ಇರ್ಬೋದು, ತೆರಿಗೆ ಇರ್ಬೋದು, ಇವೆಲ್ಲವೂ ಸಹಿತ ಜನರ ಮೇಲಿನ ಸಹಿತ ಬಹಳಷ್ಟು ಪರಿಣಾಮವನ್ನ ಬೀರಿದ್ದು, ಇವೆಲ್ಲವೂ ಸಹಿತ ಅವ್ರ ಮೇಲೆ ಪ್ರಭಾವ ಬೀರಿದ್ವು ಅನ್ನುವಂಥದ್ದು. ಈ ಹಿನ್ನೆಲೆ ಒಳಗ ಮುಂಡ್ರಿಗಿ ಭೀಮರಾಯರು ಇದನ್ನೆಲ್ಲ ಕಣ್ಣಾರೆ ನೋಡಿದ್ರಲ್ಲ, ಅವ್ರಿಗೆ ಏನೇನ್ ಅನ್ಯಾಯ ಆಗಿತ್ತು, ಬ್ರಿಟಿಷರ ಕಡೆಯಿಂದ ಏನೇನ್ ಅನ್ಯಾಯ ಆಗಿತ್ತು, ಅದನ್ನೆಲ್ಲ ನೋಡಿ ಒಂದು ನಿರ್ಧಾರಕ್ಕೆ ಬಂದ್ರು. ಏನು ಅಂತಂದ್ರೆ, ನಾನು ಇನ್ಮೇಲೆ ಇಂಗ್ಲಿಷರೊಂದಿಗೆ ಸ್ನೇಹವನ್ನ ಬೆಳೆಸಲಾರೆ, ಅವರ ಅಧಿಕಾರವನ್ನ ನಾನು ತೆಗೆದುಕೊಳ್ಳಲಾರೆ, ಅವರ ಅಧಿಕಾರಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಆಡಿ ತಮ್ಮ ಹುತ್ತಿಗೆ ರಾಜೀನಾಮೆಯನ್ನು ನೀಡಿದ್ರು. ಇದು ಮುಂಡ್ರಿಗಿ ಭೀಮರಾಯರ ವ್ಯಕ್ತಿತ್ವವನ್ನ ನಮ್ಗ ತೋರಿ. ಯಾಕಂದ್ರೆ ಅವ್ರು ಆರಾಮ್ ಇರ್ಬೋದಾಗಿತ್ತು. ಮುಂಡ್ರಿಗಿ ಭೀಮರಾಯರು, ನಿಮಗ ತೊಂದ್ರೆ ಬಂದೈತಪ್ಪ, ನಾನೇನ್ ಮಾಡ್ಲಿ, ನನಗ ಆರಾಮದೀನಿ, ಬ್ರಿಟಿಷರು, ಯಾಕಂದ್ರೆ ಅವತ್ತಿನ ಕಾಲದೊಳಗೆ ಅಂತವ್ರು ಬಹಳ ಮಂದಿ ಇದ್ರು. ಬ್ರಿಟಿಷರು ಯಾರು ದಂಗೆ ಹೇಳ್ತಾ ಇದ್ರು, ಅವ್ರಿಗೆ ಅಧಿಕಾರವನ್ನ ಏನೇನಾದ್ರೂ ಆಸೆಗಳನ್ನ ತೋರಿಸಿ ಅವ್ರನ್ನ ಅಲ್ಲೇ ನಿಲ್ಲಿಸಿ ಬಿಡ್ತಾ ಇದ್ರು. ಯಾವ ದಂಗೆ ಆಗ್ಲಾರ್ದಾಗಿ ನೋಡ್ಕೊಳ್ತಾ ಇದ್ರು. ಮತ್ತೆ ದಂಗೆ ಎದ್ರಂದ್ರೆ ಅವ್ನ ಕೊಲ್ತಾ ಇದ್ರು. ಇಲ್ಲಿ ಭೀಮರಾಯರಿಗೆ ಆರಾಮ್ ನೌಕರಿ ಇತ್ತು, ಅವರ ಎಲ್ಲಾ ಗೆಳೆತನ ಇತ್ತು, ಪ್ರೀತಿ ಇತ್ತು, ವಿಶ್ವಾಸ ಇತ್ತು, ಆರಾಮ್ ಇರ್ಬೋದಾಗಿತ್ತು. ಆದ್ರೆ ನಾನು ಆಗ್ಲೇ ಒಂದ್ ಮಾತು ಹೇಳಿದೆ, ಅವರು ಬ್ರಿಟಿಷರ ಅಧೀನದ ಅಧಿಕಾರಿಯಾಗಿದ್ದರೂ ಸಹಿತ ಒಳಗೊಂದು ದೇಶ ಪ್ರೇಮದ ತುಡಿತ ಇತ್ತು ಅನ್ನುವಂಥದ್ದು. ಆ ದೇಶ ಪ್ರೇಮದ ತುಡಿತ ಐತಲ್ಲ, ಅದು ಅವರ ಈ ಕಲೆಕ್ಟರ್ ಹೋಗಿ ಆ ರಾಜೀನಾಮೆಯನ್ನ ಕೊಟ್ಟು ಈ ಎಲ್ಲರೊಡನೆ ಬೆರೆತುಕೊಂಡು ಭೀಮರಾಯರು ಮುಂಡ್ರಿಗಿಯನ್ನ ತ್ಯಜಿಸಿ ತನ್ನ ಹೆಂಡತಿ ಕೊಪ್ಪಳದ ಸಮೀಪ ಇರತಕ್ಕಂತ ಬೆಣ್ಣಿಹಳ್ಳಿಯಲ್ಲಿ ಬಂದು ಅವ್ರು ನೆಲೆಸ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೋಬೇಕು. ಇದು ಬ್ರಿಟಿಷರಿಗೆ ನುಂಗ್ಲಾರ ತುತ್ತಾಯ್ತು. ಯಾಕಂದ್ರೆ ಭೀಮರಾಯರು ಏನು, ಎಷ್ಟು ಶೂರರು ಏನು ಅನ್ನೋದು ಅವ್ರಿಗೆಲ್ಲ ಪಕ್ಕಾ ಗೊತ್ತಿತ್ತು. ಹೀಗಾಗಿ ಮುಂಡ್ರಿಗಿ ಭೀಮರಾಯನನ್ನ ಹೇಗಾದ್ರೂ ಮಾಡಿ ನಾವು ತಡಿಲೇಬೇಕು, ಅವನನ್ನು ಒಳಗ್ ಹಾಕೋಬೇಕಂತ ಬಹಳಷ್ಟು ಪ್ರಯತ್ನ ಪಟ್ರು. ಆದ್ರೆ ಭೀಮರಾಯರು ಒಮ್ಮೆ ಇಟ್ಟ ಹೆಜ್ಜೆಯನ್ನ ಹಿಂದಿಡಲಾರೆ. ಒಮ್ಮೆ ನಾನು ಹೆಜ್ಜೆ ಇಟ್ಟು ಅವನ್ಗೆ ಆಮಿಷಗಳನ್ನೆಲ್ಲ ತೋರಿಸ್ತಾರೆ.
ಅವ್ರು ಹೇಳ್ತಾರೆ, ನಿನಗೆ ಈ ನರಗುಂದದ ಎಲ್ಲಾ ಊರುಗಳನ್ನ, ಡಂಬಳದ ಊರುಗಳನ್ನ, ಆಮೇಲೆ ಈ ಶಿರಟ್ಟಿಯ ಭಾಗಗಳನ್ನ ಎಲ್ಲಾ ನಿನಗೆ ಕೊಡ್ತೀವಿ, ನೀ ನಮ್ ಜೊತೆಗಿರು ಅಂತ ಹೇಳ್ತಾರೆ. ಇಂಥ ಆಶೆಗಳನ್ನ ಹೇಳಿ ಹೇಳಿ ಎಷ್ಟೋ ನಮ್ಮ ಜನರನ್ನೇ ನಮಗೆ ತಿರುಗಿ ಬೀಳೋ ಹಾಗೆ ಮಾಡಿದ್ದು ಇಂಗ್ಲಿಷರ ಕುತಂತ್ರ. ಆದ್ರೆ ಮುಂಡ್ರಿಗೆ ಭೀಮರಾಯರು ಅದಕ್ಕೆಲ್ಲ ಆಸೆ ಪಡ್ಲಿಲ್ಲ. ನನಗೆ ದೇಶ ಮುಖ್ಯ, ನನ್ನ ಜನ ಮುಖ್ಯ ಅನ್ನುವಂತ ಒಂದು ಮನಸ್ಥಿತಿಯನ್ನು ಇಟ್ಟುಕೊಂಡು ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೆ ಮುಂಡ್ರಿಗೆ ಭೀಮರಾಯರು ಈ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಕೊಪ್ಪಳದೊಳಗೆ ಬಂದು ನೆಲೆಸ್ತಾರೆ. ಆ ನೆಲೆಸಿದ ನಂತರ ಮಾಡ್ತಕ್ಕಂಥದ್ದೇ ಆ ಸ್ವತಂತ್ರದ ಕಹಳೆ ಅಥವಾ ಬಂಡಾಯದ ಕಹಳೆ ಅಂತ ನಾವು ಹೇಳಬಹುದು. 1857ರಲ್ಲಿ ಅವ್ರಿಗೆ ಏನಾಯ್ತು ಅಂತಂದ್ರೆ, ಈ ಉತ್ತರದಲ್ಲಿ ಅಂದ್ರೆ ಭಾರತದ ಉತ್ತರ ಭಾರತದೊಳಗೆ ಕಾನ್ಪುರ, ಮೀರತ್, ದೆಹಲಿ, ಲಕ್ನೋ, ಕಾಶಿ, ಅಹ್ಲಾಬಾದ ಈ ಮುಂತಾದೆಡೆ ಎಲ್ಲ ಇಡೀ ಜನತೆ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯದ ಕಹಳೆಯನ್ನ ಮೊಳಗಿಸಿದ್ರು. ಯಾಕೆ ದಂಗೆ ಎದ್ದಿದ್ರು ಏನು ಅಂದ್ರೆ, ಇಲ್ಲೇನ್ ನಡೆದಿದ್ವಲ್ಲ ಇವು ಅಲ್ಲಿ ನಡೆದಿದ್ದು. ಹಿಂಗಾಗಿ ಈ ಎಲ್ಲಾ ದಂಗೆಗಳ ಪರಿಣಾಮ ಇವ್ರು ಓದ್ಕೊಂಡಿದ್ರು, ಅಧಿಕಾರಿಗಳಾಗಿದ್ದಾಗ ಎಲ್ಲ ಗೊತ್ತಿತ್ತು ಇವ್ರಿಗೆ, ಎಲ್ಲೆಲ್ಲಿ ಏನೇನ್ ನಡೀತಿತ್ತು ಅನ್ನೋದು ಗೊತ್ತಿತ್ತು. ಹೀಗಾಗಿ ಇವ್ರ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರ್ತು. ಎಲ್ಲಿದು? ಈ ಕಾನ್ಪುರ್, ಮೀರತ್, ದೆಹಲಿ, ಲಕ್ನೋ, ಕಾಶಿ, ಅಲಹಾಬಾದ್ ಇವೆಲ್ಲ ಏನ್ ನಡೆದಿತ್ತಲ್ಲ ಆ ದಂಗೆ ಇವ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತು. ಹೀಗಾಗಿ ಕರ್ನಾಟಕದೊಳಗೆ ಯಾಕೆ ಈ ಪ್ರತಿಧ್ವನಿಸಬಾರದು ಅನ್ನುವಂತ ಒಂದು ಹಿನ್ನೆಲೆ ಒಳಗ ಮುಂಡ್ರಿಗೆ ಭೀಮರಾಯರು ಈ ಇಂಗ್ಲಿಷರಿಗೆ, ಕಂಪ್ನಿ ಸರ್ಕಾರಕ್ಕೆ ಪ್ರಥಮ ಕ್ರಾಂತಿಯ ಆಹ್ವಾನವನ್ನ ನೀಡುತ್ತಾರೆ. ನಾವು ನಿಮ್ ವಿರುದ್ಧ ಬಂಡಾಯ ಹೇಳ್ತೀವಿ ಅನ್ನುವಂತದ್ದನ್ನ ಮೊದಲು ಹೇಳ್ತಾರೆ. ಅದಕ್ಕೆ ಸಪೋರ್ಟಿಂಗ್ ಆಗಿ ಮುಂಡ್ರಿಗೆ ಯಾರು ನರಗುಂದ್ ಬಾಬಾ ಸಾಹೇಬ್ರು, ಕೆಂಚನಗೌಡರು, ಶೇಷಾದ್ ಇವರೆಲ್ಲರೂ ಕೂಡಿ ಒಗ್ಗಟ್ಟಾಗಿ, ಈ 4 ಮಂದಿ ಅಂತೂ ಬಹಳ ಒಗ್ಗಟ್ಟಾಗಿರ್ತಾರೆ. ಉಳಿದವರೆಲ್ಲ ಸಪೋರ್ಟ್ ಮಾಡ್ತಿರ್ತಾರೆ. ಆದ್ರೆ ಈ 4 ಜನ ಐತಲ್ಲ, ಕೂಡಿಕೊಂಡೆ ಏನೇ ತೀರ್ಮಾನ ತಗೊಂಡ್ರು, ಏನೇ ಚರ್ಚೆ ಮಾಡಿದ್ರು ಸಹಿತ ಈ 4 ಜನ ಮಾತ್ರ ಕೂಡ್ಕೊಂಡೆ ಚರ್ಚೆ ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಹೀಗಾಗಿ ಮುಂಡ್ರಿಗೆ ಭೀಮರಾಯರು ಉತ್ತರ ಭಾರತದಲ್ಲಿ ನಾನಾ ಸಾಹೇಬ್ ಮೊಳಗಿಸಿದ ಕ್ರಾಂತಿ ಈ ಭೀಮರಾಯರ ಮೇಲೆ ಬಹಳಷ್ಟು ಪರಿಣಾಮ ಬೀರಿ ಅವರಿಗೆ ಸ್ಫೂರ್ತಿಯನ್ನ ತಂದು ಕೊಡ್ತು ಅನ್ನುವಂಥದ್ದನ್ನ ನಾವು ನೋಡ್ಬೋದು. ತಕ್ಷಣವಾಗಿ ಗೂಢಾಚಾರರನ್ನ ನೇಮಿಸಿದ್ರು. ಯಾರು? ಮುಂಡ್ರಿಗೆ ಭೀಮರಾಯರು. ಎಲ್ಲೆಲ್ಲಿ ಅಂದ್ರೆ ಹಮ್ಮಿಗಿ, ಗಂಗಾಪುರ, ವಡ್ರಹಳ್ಳಿ, ಸಿಂಗ್ಟಾಲೂರು, ಮುಂಡ್ರಗಿ, ಕುಕ್ನೂರು, ಕುಂದಗೋಳ, ಬಂಕಾಪುರ, ನೌಲಗುಂದ ಈ ಎಲ್ಲಾ ಊರುಗಳಿಗೆ ಈ ಸ್ವತಂತ್ರ ಯೋಧ ಪಡೆಯವನ್ನ ಸಿದ್ಧ ಮಾಡಿ ಅಲ್ಲೆಲ್ಲ ಕಳಿಸಿದ್ರು. ಅಲ್ಲಿ ಏನೇನ್ ನಡೀತದ ಅಲ್ಲಿ ಸಂಘಟನೆ ಮಾಡಬೇಕು, ಶಸ್ತ್ರಾಸ್ತ್ರಗಳನ್ನು ಕೂಡಿಡಬೇಕು. ದಂಗೆ ಹೇಳ್ಬೇಕಂದ್ರೆ ಒಮ್ಗೆ ಹೇಳಕ್ ಆಗುದಿಲ್ಲ. ಅದು ಬ್ರಿಟಿಷರ ವಿರುದ್ಧ. ಬ್ರಿಟಿಷರು ಸುಸಜ್ಜಿತವಾಗಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂತ ಒಂದು ಕಂಪ್ನಿ ಸರ್ಕಾರ. ಒಂದು ಕಂಪ್ನಿ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಂದ್ರ ನಾವು ಶಸ್ತ್ರ ಸಹಿತವಾಗಿ ಯುದ್ಧ ಮಾಡ್ಬೇಕಾಗ್ತದ. ಹಂಗೆ ಸುಮ್ನೆ ಹೋದ್ರೆ ಯುದ್ಧ ಆಗುದಿಲ್ಲ ಅನ್ನುವಂತ ಹಿನ್ನೆಲೆ ಒಳಗೆ ಈ ಎಲ್ಲಾ ಸೈನಿಕ ಪಡೆಗಳನ್ನ ನಿರ್ಮಿಸಿ ಮುಂಡ್ರಿಗೆ ಭೀಮರಾಯರು, ನರಗುಂದ್ ಬಾಬಾ ಇವರೆಲ್ಲರೂ ಕೂಡ್ಕೊಂಡು ಈ ನಾ ಏನ್ ಹೇಳಿದ ಎಲ್ಲಾ ಊರುಗಳಿಗೆ ಕಳಿಸಿದ್ರು. ಅಲ್ಲಿ ಸುಸಂಘಟಿತವಾಗಿ ಶಸ್ತ್ರಾಸ್ತ್ರಗಳನ್ನ ಹೋರಾಟಕ್ಕೆ ಸರ್ವ ಸಿದ್ಧತೆಯನ್ನ ಆರಂಭಿಸಿದ್ರು. ಎಲ್ಲಾ ಸಿದ್ಧತೆಗಳ ಮುಗಿದ ನಂತರ 1857 ಮೇ 27 ಇಲ್ಲಿಂದ ಪ್ರಾರಂಭ ಆಗ್ತದೆ. ಏನು? ಈ ಬಂಡಾಯ. ಮುಂಡ್ರಿಗಿಯ ಬಂಡಾಯ ಇರ್ಬೋದು, ನರಗುಂದದ ಬಂಡಾಯ ಇರ್ಬೋದು, ಹಮ್ಮಿಗಿ ಬಂಡಾಯ ಇರ್ಬೋದು, ಡಂಬಳದ ಬಂಡಾಯ ಇರ್ಬೋದು, ಯಾವುದೇ ಬಂಡಾಯ. ಯಾಕಂದ್ರೆ ಇದಿಷ್ಟು ಕೂಡ ಇತ್ತಿದು. ಆ ಕಡೆ ಎಲ್ಲ ನೌಲಗುಂದ, ತೊರಗಲ್ಲು, ರಾಮದುರ್ಗ ಇವು ಎಲ್ಲಾ ಸಂಸ್ಥಾನಿಕರು ಸಹಿತ ಈ ಭೀಮರಾಯನಿಗೆ ಬಹಳ ಸಪೋರ್ಟ್ ಆಗಿ ಅಪರೋಕ್ಷವಾಗಿ ಅವರು ಬೇಸತ್ತು ಹೋಗ್ಬಿಟ್ಟಿದ್ರು ಈ ಇಂಗ್ಲಿಷ್ ಸರ್ಕಾರದ ವಿರುದ್ಧ. ಹೇಗಾದ್ರೂ ಮಾಡಿ ನಾವು ಮುಕ್ತರಾಗಬೇಕು ಅನ್ನುವಂತ ಹಿನ್ನೆಲೆ ಒಳಗೆ ಬಹಳಷ್ಟು ಒಳಗಾಗಿನೇ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತಕ್ಕಂಥದ್ದು, ಸೈನಿಕರನ್ನ ಒದಗಿಸ್ತಕ್ಕಂಥದ್ದು, ಕಾಲ್ದೊಳಗ ಹಿಂಗ ಅಶ್ವದಳ ಏನೇನ್ ತಮ್ಮ ಕಡೆ ಏನೇನ್ ಸಾಧ್ಯತೆಗಳದಾವಲ್ಲ ಅವನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ ಗೊತ್ತಾಗದ ರೀತಿ ಒಳಗ ಈ ಮುಂಡ್ರಿಗೆ ಭೀಮರಾಯರಿಗೆ ಒದಗಿಸ್ತಾ ಇದ್ರು ಅನ್ನುವಂಥದ್ದು ಸಹಿತ ನಾವು ತಿಳ್ಕೊಬಹುದು. ಮೇ 27ರಿಂದ ಜೂನ್ 1, 27, 28, 29 ಒಂದು 6 ದಿವಸ ಇಷ್ಟು ಈ ಆಂಗ್ಲರ ವಿರುದ್ಧ ಬಂಡಾಯ ಹೇಳ್ತದ ಅಂತಂದ್ರೆ ಅದ್ಭುತವಾದಂತಹ ಒಂದು ಸೈನ್ಯವನ್ನ ಕಟ್ಟಿಕೊಂಡು ಇವರೆಲ್ಲರೂ ಸಹಿತ ತಮ್ಮ ಭಾಗದೊಳಗೆ ಭಾಗಗಳನ್ನ ಹಂಚ್ಕೊಂತಾರ. ಆ ಭಾಗದೊಳಗೆ ಅವರು ಹೋರಾಟ ಮಾಡ್ಬೇಕು ಅನ್ನುವಂಥದ್ದು. ಉದಾಹರಣೆಗಾಗಿ ಬಾಬಾ ಸಾಹೇಬ್ ಹಾಗೂ ಭೀಮರಾಯರು ಇದನ್ನೆಲ್ಲ ಕಾರ್ಯವನ್ನ ರೂಪಿಸಿದ್ರು ಇಬ್ರು ಕೂಡ್ಕೊಂಡು. ತೊರಗಲ್ ಸುತ್ತಲೂ ಬಾಬಾ ಸಾಹೇಬನು ಅಂದ್ರೆ ತೊರಗಲ್ ಸುತ್ತ, ಈಗ ನೀವು
ತೊರಗಲ್ ನೋಡ್ಬೋದು. ನಮ್ಮ ಆ ಶಶಿಕಾಂತ್ ಪಟ್ಟಣ್ ಗುರುಗಳಿಗೆ ಗೊತ್ತಿರ್ಬೋದು ತೊರಗಲ್ಲು, ಅಲ್ಲೇ ಇರ್ತಕ್ಕಂಥವ್ರು. ಈಗಲೂ ಸಹಿತ ಆ ಕೋಟೆಯನ್ನ ನಾವು ನೋಡ್ಬೋದು. ತೊರಗಲ್ಲಿನ ಸುತ್ತಲೂ ಈಗಲೂ ಒಬ್ರು ಒಳಗ್ ಹೋಗ್ಬೇಕು ಅಂದ್ರೆ ಆ ಒಂದೇ ಬಾಗಲ, ಸುತ್ತಲೂ ಕೋಟೆ ಅದ, ಸುತ್ತಲೂ ನೀರ್ ಅದ. ಒಳಗ್ ಹೋಗಿ ಬರ್ಬೇಕಂದ್ರೆ ಕೋಟೆ ಒಳಗ ಹೋಗ್ಬೇಕು, ಕೋಟೆ ಹೊರಗ ಬರ್ಬೇಕು. ಅಂತಹ ಕೋಟೆಯನ್ನ ಯಾರು ವಹಿಸ್ಕೊಂಡ್ರಂದ್ರೆ ಬಾಬಾ ಸಾಹೇಬ್ ವಹಿಸ್ಕೊಂಡ. ಬಾಬಾ ಸಾಹೇಬ್ ನರಗುಂದ, ತೊರಗಲ್ಲು, ಸಿರ್ಸಂಗಿ ಇವನೇನ್ ಅದಾವಲ್ಲ ಇವುಷ್ಟುವನ್ನ ಬಾಬಾ ಸಾಹೇಬ ನಾನಿಲ್ಲೇ ಶಸ್ತ್ರಾಸ್ತ್ರಗಳ ಮತ್ತು ಸೈನಿಕರೊಂದಿಗೆ ಹೋರಾಟ ಮಾಡ್ತೀನಿ ಅಂತ ಅದನ್ನೆಲ್ಲ ಅಲ್ಲೇ ತಗೊಂಡ. ಮುಂಡ್ರುಗಿ ತಾಲೂಕಿನಲ್ಲಿ ಬರ್ತಕ್ಕಂತಹ ಡಂಬಳ ದೇಸಾಯಿ, ಮುಂಡ್ರಿಗಿ ತಾಲೂಕಿನೊಳಗೆ ಬರ್ತಾವಲ್ಲ ಅವನ್ನೆಲ್ಲ ಡಂಬಳ ದೇಸಾಯಿ, ಡಂಬಳದ ಶೇಷಾದ್ರಿ ವೆಂಕಟಾದ್ರಿ ಅಂತ ಹೇಳಿ ಶೇಷಾದ್ರಿ ದೇಸಾಯರು ಏನದ್ರಲ್ಲ ಈ ಮುಂಡ್ರಿಗೆ ಸುತ್ತಲೂ ಬರ್ತಕ್ಕಂಥವನ್ನೆಲ್ಲ ನಾನು ಅದನ್ನ ಹೋರಾಟ ಶಸ್ತ್ರಗಳನ್ನ ತಯಾರು ಮಾಡ್ಕೊಂತೀನಿ ಅಂತ ಅನ್ಕೊಂಡ್ರು. ಹೊಸಪೇಟಿ ಮತ್ತು ಕಮಲಾಪುರ ಇವು ಎಲ್ಲ ಏನಂತ ಭೀಮರಾಯರು ನಾ ನೋಡ್ಕೊಂತೀನಿ ಅಂದ್ರೆ ಮುಂಡ್ರಿಗೆ ಭೀಮರಾಯರು ಶಸ್ತ್ರಾಸ್ತ್ರ ಹಾಗೂ ಸೈನ್ಯವನ್ನ ಕೂಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ಇಷ್ಟರು ಕೂಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಕೊಪ್ಪಳದಲ್ಲಿದ್ದ ತನ್ನ ನಂಬಿಕೆಯ ಸೇವಕ ಭರಮ್ ನಾಯಕ ಅನ್ನುವಂಥವರಿದ್ರು. ಆ ಭರಮ್ ನಾಯಕನನ್ನ ಕರೆಸಿ ಭೀಮರಾಯನ ಗುಪ್ತ ರೀತಿಯಲ್ಲಿ ಕೊಪ್ಪಳ ಕೋಟೆಯನ್ನ ವಶಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಏರ್ಪಾಡು ಮಾಡಿದ. ಅಂದ್ರೆ ಕೊಪ್ಪಳ ಕೋಟೆ ಬ್ರಿಟಿಷರ ಅಧೀನದೊಳಗಿತ್ತು. ಹೀಗಾಗಿ ಆ ಕೊಪ್ಪಳ ಕೋಟೆಯನ್ನ ನಮ್ಮ ಅಧೀನದೊಳಗೆ ತಗೋಬೇಕು ಅನ್ನುವಂಥದ್ದು ಭೀಮರಾಯರ ಆಶೆ ಆಗಿತ್ತು ಅನ್ನುವಂಥದ್ದು. ಹೀಗಾಗಿ ಅದನ್ನ ಏನೇನ್ ಮಾಡ್ಬೇಕು, ಹೆಂಗ್ ಪಡ್ಕೋಬೇಕು ಅನ್ನುವಂಥದ್ದು ವಿಚಾರಗಳನ್ನ ಅವರೆಲ್ಲ ಒಂದು ಏನಂತೀರಿ ಸ್ಕೆಚ್ ಹಾಕೊಂಡ್ರು. ಅವ್ರು ಎಲ್ಲೆಲ್ಲಿ ಏನೇನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನುವಂಥದ್ದು ಅವ್ರವ್ರು ತಮ್ಮ ಪಾಡಿಗೆ ತಮ್ಮ ಊರಿಗೆ ಹೋಗಿ ಅಲ್ಲೆಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತ ಸಂದರ್ಭ ಇದು. ಎಲ್ಲ ಕಾಲದೊಳಗದರಿ ಇದು ಯಾರೋ ಏನ್ ಮಾಡ್ಬಿಟ್ರು ಅಂತಂದ್ರೆ ಇದನ್ನ ಬ್ರಿಟಿಷ್ ಅಧಿಕಾರಿಗೆ ತಿಳಿಸ್ಬಿಟ್ಟು ಹಿಂಗೆಲ್ಲಾ ಮಾಡ್ಲಿಕ್ಕತ್ಯಾರ. ಮೋಸ್ಟ್ಲಿ ನಮ್ಮ ಜನಗಳೇ ಬ್ರಿಟಿಷರಿಗೆ ಸಹಾಯ ಮಾಡಿದ್ದರಿಂದಲೂ ನಮಗೆ 1857 ಸಿಗತಕ್ಕಂತ ಸ್ವಾತಂತ್ರ್ಯ 1947 ಸಿಕ್ತು. 100 ವರ್ಷಗಳ ಕಾಲ 100 ವರ್ಷಗಳ ಕಾಲ ನಮಗ ಸ್ವತಂತ್ರ ಸಿಕ್ಕಿಲ್ಲ ಅಂದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಬ್ರಿಟಿಷರಲ್ಲ, ನಮ್ಮವರೇ ನಮ್ಮನ್ನ ತುಳಿದ್ರು, ನಮ್ಮವರೇ ನಮ್ಮನ್ನ ಸಿಕ್ಕಾಕಿದ್ರು. ಬ್ರಿಟಿಷರು ಕೊಡ್ತಕ್ಕಂತ ಎಂಜಲಗಾಸಿಗೆ, ಅಧಿಕಾರದ ಆಸೆಗೆ, ಮೋಹಕ್ಕೆ ಬಲಿಯಾಗಿ ನಮ್ಮವರೇ ನಮ್ಮನ್ನ ಹಿಡಿದು ಕೊಟ್ರು. ಒಂದ್ ಕಡೆ ಬರ್ತದ ಈ ಮ್ಯಾನ್ಸನ್ ಅನ್ನುವಂತ ನರಗುಂದದ ಕಲೆಕ್ಟರ್ನಾಗಿದ್ದ ಆತ ಬಹಳಷ್ಟು ಕಾಡುವಂತ ಸಂದರ್ಭದೊಳಗನೆ ಆ ಬಾಬಾ ಸಾಹೇಬ್ರನ್ನು ಹಿಡಿದು ಕೊಡುವಂತ ಕೆಲಸವನ್ನ ಅಲ್ಲಿಯವರೇ ಮಾಡಿದ್ರು. ಯಾವ್ದೋ ಒಬ್ರು ಯಾರು ಜೋಶಿ ಹಿಂಗೇನೋ ಬರ್ತಾರೆ, ಅವ್ರು ಹಿಡಿದು ಕೊಡ್ತಾರೆ, ಎಲ್ಲಾ ಅವ್ರಿಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ನಮ್ಮವರೇ ನಮ್ಗೆ ಮುಳುವಾಗಿದ್ರು ಆ ಕಾಲದೊಳಗ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಹಿಂಗ ಇವ್ರು ಏನೇನ್ ಮಾಡಿದ್ರು ನೋಡ್ರಿ, ಸ್ಕೆಚ್ ಎಲ್ಲ ಹಾಕಿದ್ರಲ್ಲ, ಇದನ್ನ ಯಾರೋ ಬ್ರಿಟಿಷರಿಗೆ ತಿಳಿಸ್ಬಿಟ್ರು. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದ್ರು ಯಾರು ಬ್ರಿಟಿಷರು. ಇದು ಆಂಗ್ಲರಿಗೆ ತಿಳಿತು. ಮುಂಜಾಗ್ರತಾ ಕ್ರಮವಾಗಿ ಕರ್ನಾಟಕದ ಎಲ್ಲಾ ಜಮೀನ್ದಾರರಿಗೂ, ದೇಸಾಯಿ ಅವರಿಗೂ ಹಾಗೂ ಸಂಸ್ಥಾನಿಕರಿಗೂ ಒಂದು ಪತ್ರವನ್ನು ಹೊರಡಿಸಿಬಿಟ್ರು ಅವ್ರು ಬ್ರಿಟಿಷರು. ಏನು ಅಂತಂದ್ರೆ, ತಕ್ಷಣ ತಮ್ಮ ತಮ್ಮ ಹದ್ದು ಬಸ್ತಿನಲ್ಲಿರ್ತಕ್ಕಂತಹ ಕೋವಿ ಬಂದೂಕುಗಳನ್ನ ಸರ್ಕಾರಕ್ಕೆ ತಂದು ಒಪ್ಪಿಸಿ ನೋಂದಾಯಿಸಿಕೊಳ್ಳಬೇಕು. ಇರದಿದ್ದರೆ ನಿಮ್ಮನ್ನ ಅಲ್ಲೇ ಸಾಯಿಸಲಾಗುವುದು, ಶಿಕ್ಷೆ ಅಲ್ರಿ ಸಾಯಿಸಲಾಗುವುದು ಅಂತ ಆಜ್ಞೆ ಹೊರಡಿಸಿಬಿಟ್ರು. ಅದನ್ನ ನಾವ್ ಎಲ್ಲಿ ನೋಡ್ತೀವಿ ಅಂತಂದ್ರೆ ಹಲಗಲಿ ಗ್ರಾಮ, ಬಾಗಲಕೋಟೆ ಮುಧೋಳದ ಹತ್ರ ಒಂದು ಹಲಗಲಿ ಬೇಡರ್ ಅಂತ ಬರ್ತಾರ ನೋಡ್ರಿ. ಇದ ಒಂದು ಆಜ್ಞೆಗೆ ಅವರು ಜರ್ಜರಿತರಾಗಿದ್ದು. ಮುಧೋಳ ಸಂಸ್ಥಾನದೊಳಗೆ ಈ ಹಲಗಲಿ ಅನ್ನುವಂತ ಒಂದು ಸಣ್ಣ ಗ್ರಾಮ, ತಮ್ಗೆಲ್ಲ ಗೊತ್ತಿರುವಂತದ್ದು. ಅದು ಬೇಡ ಜನಾಂಗದವರಾಗಿದ್ರು. ಆಂಗ್ಲ ಸರ್ಕಾರ ಈ ಆಜ್ಞೆಯನ್ನ ಹೊರಡಿದ ತಕ್ಷಣನೇ ಅವ್ರ ಯಾಕಂದ್ರೆ ಅವರು ಬೇಡರಾಗಿರೋದ್ರಿಂದ ಅವ್ರಿಗೆ ಅದು ಬೇಕು, ಕೋವಿ ಬೇಕು, ಬಂದೂಕ ಬೇಕು, ಎಲ್ಲಾ ಬೇಕು. ಅವನ್ನೇ ಕಸ್ಕೊಂಡ್ಬಿಟ್ರೆ ನಾವು ಜೀವನ ನಡೆಸೋದು ಹೆಂಗ ಅಂತ ಅನ್ಕೊಂಡು ಅವ್ರ ಗೌರವಕ್ಕೆ ಧಕ್ಕೆ ಆಯ್ತು. ಹೀಗಾಗಿ ಅವರೂ ಸಹಿತ ಏನಾದ್ರು ಅಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. 1857 ನವೆಂಬರ್ ತಿಂಗಳಲ್ಲಿ ಕರ್ನಲ್ ಶೆಟನ್ಕರ್ ಎಂಬುವನು ಸುಸಜ್ಜಿತ ಅಶ್ವದಳೊಡನೆ ಹಲಗಲಿಯನ್ನ ಮುತ್ತಿದ, ಅಂದ್ರೆ ಹೋರಾಟ ಮಾಡ್ಲಿಕ್ಕೆ ಸಜ್ಜಾದ. ಅವಾಗ ಬೇಡರು ಬಂಡುಕೋರರನ್ನ ಬಡಿದು ಅಧಿಕ ಸಂಖ್ಯೆಯಲ್ಲಿ ಪ್ರಾಣ ಹಾನಿ ಆಯ್ತಲ್ಲಿ. ಹೋರಾಟಗಳಾದವು, ಎಷ್ಟೋ ಜನರನ್ನ ಕೊಂದ್ರು, ಎಷ್ಟೋ ಜನರು ಅವ್ರ ವಿರುದ್ಧ ಎದ್ ನಿಂತರು. ಅದ್ರೊಳಗೊಂದಿಷ್ಟು ಮಂದಿ ತಪ್ಪಿಸ್ಕೊಂಡು ಬಂದ್ರು, ಹಲಗಲಿಯಿಂದ ತಪ್ಪಿಸ್ಕೊಂಡು ಬಂದು ಕೆಲವರು ಬಾಬಾ ಸಾಹೇಬ್ರ ಹತ್ರ, ಕೆಲವು ಭೀಮರಾಯರ ಹತ್ರ ಸೇರ್ಕೊಂಡು ನಮ್ಮ ಪ್ರಾಣ ಹೋದ್ರು ಚಿಂತೆ ಇಲ್ಲ, ನಾವು ನಿಮ್ಗೆ ಸಹಾಯವನ್ನ ಮಾಡ್ತೀವಿ, ಬ್ರಿಟಿಷರ ವಿರುದ್ಧ ನಾವು ಸಹಿತ ಪ್ರಾಣ ಕೊಡ್ಲಿಕ್ಕೆ
ಭದ್ರಾಗಿದ್ದೀವಿ ಅನ್ನುವಂತ ಮಾತುಗಳನ್ನ ಹೇಳಿದಾಗ ಬಹಳ ಖುಷಿ ಆಗ್ತದೆ ಭೀಮರಾಯರಿಗೂ ಮತ್ತು ಬಾಬಾ ಸಾಹೇಬ್ರಿಗೂ. ಮತ್ತಷ್ಟು ಬಲ ಬಂದಂಗ ಆಗಿದೆ. ಮೊದ್ಲೇ ಅವ್ರು ಬೇಡರು, ಈ ಯುದ್ಧ ಪರಿಣಿತಿಯನ್ನ ಪಡೆದುಕೊಂಡಂತರು ಅವ್ರು ಬಂದಿದ್ದಕ್ಕೆ ಇವ್ರು ಬಹಳ ಖುಷಿ ಆಗ್ತಕ್ಕಂಥದ್ದು. ಹೀಗಾಗಿ ಅವರು ಬಹಳಷ್ಟು ಈ ಸ್ವಾತಂತ್ರ್ಯ ಯೋಧರಿಗೆ ಆಶ್ರಯವನ್ನ ನೀಡಿದ್ರು, ಶಸ್ತ್ರಾಸ್ತ್ರಗಳನ್ನ ಸಂಗ್ರಹ ಮಾಡಿದ್ರು, ಸೈನಿಕರನ್ನ ಜಮಾವಣೆ ಮಾಡಿದ್ರು, ಅವ್ರಿಗೆಲ್ಲ ತರಬೇತಿಗಳನ್ನ ಕೊಟ್ರು. ಹಿಂಗ ಈ ರೀತಿ ನಡೆದಂತ ಸಂದರ್ಭದೊಳಗ ಇದು ಎಲ್ಲ ನಾನು ಆಗ್ಲೇ ಹೇಳಿದಾಗೆ ಈ ಕಲೆಕ್ಟರ್ಗಳಿಗೆ, ಅಧಿಕಾರಿಗಳಿಗೆ ಗೊತ್ತಾಗ್ತದೆ. ರಾಜದ್ರೋಹದ ಕಾರ್ಯಾಚರಣೆದೊಳಗ ತಾವೆಲ್ಲ ಕೆಲಸ ಮಾಡ್ತಿದ್ದೀರಿ ಅನ್ನುವಂಥದ್ದು ಗೊತ್ತಾಗಿ ಭೀಮರಾಯರನ್ನ ಮತ್ತು ಹಮ್ಮಿಗಿ ಕೆಂಚನಗೌಡರನ್ನ ಧಾರವಾಡಕ್ಕೆ ಕರೆಸ್ತಾರ್ರಿ. ಧಾರವಾಡಕ್ಕೆ ಕರೆಸಿ, ಇಲ್ಲ ನಿಮ್ ಜೊತೆ ಒಂದಿಟ್ಟು ಮಾತಾಡೋದದ, ಹಿಂಗೆಲ್ಲ ನಿಮ್ಮ ದೇಸಾಯಿ ಮನೆತನದವರೆಲ್ಲ ಏನು ನಮ್ಮ ವಿರುದ್ಧ ಈ ದಂಗೆ ಹೇಳಲಿಕ್ಕೆ ರೆಡಿ ಆಗ್ತಾ ಇದಾರ, ಆದ್ರೆ ನಿಮ್ಮ ಹೆಸರು ನಮ್ಗೆ ಎಲ್ಲಿ ಇವ್ರು ಗೊತ್ತಿರತ್ರಿ ಕಂಪ್ನಿ ಸರ್ ಇವ್ರು ಅದಾರ ಅನ್ನೋದು. ಆದ್ರೆ ಸುಮ್ನೆ ಅವ್ರನ್ನ ಕರೆಸಿ ಅವ್ರನ್ನ ಕೊಲ್ಲಬೇಕು ಅನ್ನುವಂತ ಉದ್ದೇಶ. ಹೀಗಾಗಿ ಧಾರವಾಡಕ್ಕೆ ಕರೆಸ್ತಾರ ಅವ್ರನ್ನ. ನೀವಿಲ್ಲ, ನೀವು ನಿಮ್ಮಿಬ್ಬರ ಹೆಸರು ಏನು ಬಂದಿಲ್ಲ, ಆದ್ರೆ ಇವ್ರು ಹಿಂಗ್ ಬಂದದ ಅಂತ ಅಂದ್ರೆ ಇವ್ರ ಇಬ್ಬರನ್ನ ಕರೆಸ್ಕೊಂಡ್ಬಿಟ್ರೆ ಆ ದಂಗೆ ಮುಗಿದು ಹೋಗ್ತದಲ್ಲ ಅಂತ ಹೇಳಿ ಇವ್ರನ್ನ ಕರೆಸ್ಕೊಂತಾರ ಧಾರವಾಡಕ್ಕೆ. ಧಾರವಾಡಕ್ಕೆ ಕರೆಸ್ಕೊಂಡು ಸ್ನೇಹಿತರ ಹಾಗೆ, ಹಿತೈಷಿಗಳ ಹಾಗೆ, ಯಾವ ಸಂದೇಹವೂ ಬರದ ರೀತಿ ಒಳಗ ಅವ್ರ ಜೊತೆ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅವಾಗ ಈ ಮುಂಡ್ರಿಗಿ ಭೀಮರಾಯರಿಗೆ ಗೊತ್ತಾಗ್ತದ. ಯಾಕಂದ್ರೆ ಇವ್ರು ಬ್ರಿಟಿಷರ ಜೊತೆನೆ ಅಧಿಕಾರವನ್ನು ಮಾಡಿದ್ರಿಂದ ಅವರ ಎಲ್ಲಾ ವಿಚಾರಧಾರೆಗಳು ಇವ್ರಿಗೆ ಗೊತ್ತಿತ್ತು. ಹೀಗಾಗಿ ಕಣ್ಸನ್ನೆಯಿಂದ ಹೇಳ್ತಾರೆ ಯಾರಿಗೆ, ಈ ಹಮ್ಮಿಗಿ ದೇಸಾಯಿ, ನೀನ್ ಇಲ್ಲಿಂದ ಮೊದ್ಲ ಕಾಲ್ ಕೀಳ್ಬೇಕು, ಇಲ್ಲಾಂದ್ರೆ ಅವ್ರು ಕೊಂದ್ ಬಿಡ್ತಾರ ಅನ್ನುವಂತ ಮಾತು ಹೇಳಿದಾಗ ಹಮ್ಮಿಗಿ ದೇಸಾಯಿ ಏನ್ ಮಾಡ್ತಾರಂತಂದ್ರ ಯಾವ್ದೋ ಒಂದು ನೆಪ ಹೇಳಿ ಒಂದ್ ಕಾಗದ ಪತ್ರ ಹೊರಗ್ ತರಬೇಕಾಗಿದೆ ಅಂತ ಹೇಳಿ ಓಡಿ ಬಿಡ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ರಿ, ಇಲ್ಲಾಂದ್ರೆ ಅವ್ರು ಕೊಂದ್ ಹಾಕ್ತಿದ್ರು. ಅವಾಗ ಭೀಮರಾಯನನ್ನಾದ್ರೂ ಹಿಡಿದು ಕೊಲ್ಲಬೇಕು ಅನ್ನುವಂತ ಹಿನ್ನೆಲೆ ಇದ್ದಾಗ ಹಮ್ಮಿಗಿ ದೇಸಾಯಿ ಎಲ್ಲಿ ಅದನ್ನ ಗೊತ್ತೈತ್ರಿ, ಅವ್ನು ಹಿಡ್ಕೊಂಡ್ ಬರ್ತೀನಿ ಅಂತೇಳಿ ಇವರು ಪಾರಾಗ್ಬಿಡ್ತಾರೆ. ಮೋಸ್ಟ್ಲಿ ಈ ಚಾಣಾಕ್ಷತನವನ್ನ ಭೀಮರಾಯರು ಮಾಡದೇ ಇದ್ದಿದ್ರೆ ಧಾರವಾಡದೊಳಗ ನವೆಂಬರ್ ತಿಂಗಳು ಆ ಸಂದರ್ಭದೊಳಗ ಅವ್ರು ಏನಕ್ಕಿದ್ರು ಹತ್ಯೆ ಆಗ್ತಾ ಇದ್ರು ಬ್ರಿಟಿಷ್ ಅಧಿಕಾರಿಗಳಿಂದ. ಭೀಮರಾಯರ ಚಾಣಾಕ್ಷತನದಿಂದ ಹಮ್ಮಿಗಿ ದೇಸಾಯಿ ಅಂದ್ರೆ ಕೆಂಚನಗೌಡ ಮತ್ತು ಭೀಮರಾಯರು ಸುರಕ್ಷಿತವಾಗಿ ಮತ್ ತಮ್ಮ ನಾಡಿಗೆ ಬರ್ತಾರ ಅನ್ನುವಂಥದ್ದು. ಹಿಂಗ ಪಾರಾಗಿ ಬಂದಂತ ಭೀಮರಾಯರು ಮತ್ತು ಕೆಂಚನಗೌಡರು ತಲೆಮರೆಸಿಕೊಂಡು ಈ ಬ್ರಿಟಿಷರ ವಿರೋಧಿ ನೀತಿಗಳ ವಿರುದ್ಧ ಜನರಲ್ಲಿ ವಿಚಾರಗಳನ್ನ ತುಂಬುತ್ತಾ ಹಲವಾರು ಪತ್ರಗಳನ್ನ ಬರೆದು ಇಂಗ್ಲಿಷರಿಗೆ, ಇಲ್ಲ ನಾವು ಬಂಡಾಯ ಹೇಳ್ಬೇಕಾಗ್ತದ, ನಮ್ಮ ಜಮೀನುಗಳನ್ನ ಮತ್ತು ನಮ್ಗೆ ಏನ್ ಕಾನೂನುಗಳದವ ಆ ಕಾನೂನುಗಳನ್ನ ನೀವು ಸರಿಪಡಿಸದೇ ಇದ್ದಿದ್ರೆ ನಾವು ನಿಜವಾಗೂ ಬಂಡಾಯ ಹೇಳ್ಬೇಕಾಗ್ತದ ಅನ್ನುವಂಥದ್ದನ್ನ ಪತ್ರದ ಮುಖೇನ ಮೊದಲ ಬಾರಿಗೆ ಬ್ರಿಟಿಷರಿಗೆ ಪತ್ರವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮುಂಡ್ರಿಗಿ ಭೀಮರಾಯರು ಮಾಡಿ ಮತ್ತಷ್ಟು ಬಂಡಾಯದ ಸಿದ್ಧತೆಯನ್ನ ಅವ್ರು ಮಾಡ್ಕೊಂಡ್ರು ಅನ್ನುವಂಥದ್ದು. ಭೀಮರಾಯನು ನರಗುಂದದ ಬಾಬಾ ಸಾಹೇಬನಿಗೆ ಪತ್ರ ಬರೆದು ನೌಲುಗುಂದದ ಮೇಲೆ ಹಾಯ್ದು ಧಾರವಾಡದ ಮೇಲೆ ದಾಳಿ ಇಡುವಂತೆ ಸೂಚಿಸಿದ. ಅತ್ತ ಡಂಬಳದ ದೇಸಾಯಿಗೆ ಡಂಬಳ ಮತ್ತು ಗದಗ ಪ್ರಾಂತಗಳನ್ನು ವಶಪಡಿಸಿಕೊಳ್ಳುವಂತೆ ತಿಳಿಸಿದ. ತಾನು ಹಾಗೂ ಕೆಂಚನಗೌಡ ಸೇರಿಕೊಂಡು ಕೊಪ್ಪಳ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಯುದ್ಧ ಘೋಷಿಸುವುದಾಗಿ ತಿಳಿಸಿದ. ಇವೆಲ್ಲವೂ ಪತ್ರ ವ್ಯವಹಾರದ ಮುಖಾಂತರ ತಿಳಿಸಿ. ನೀನು ಧಾರವಾಡದ ಮುಖಾಂತರ ಹೋಗಿ ಅಂದ್ರೆ ನೌಲಗುಂದದ ಮೇಲೆ ಹೋಗಿ ಧಾರವಾಡವನ್ನು ವಶಪಡಿಸ್ಕೊಳ್ಬೇಕು. ಯಾರಿಗೆ ಹೇಳಿದ? ನರಗುಂದದ ಬಾಬಾ ಸಾಹೇಬರಿಗೆ ಹೇಳ್ತಾರೆ. ಡಂಬಳದ ದೇಸಾಯರಿಗೆ ಹೇಳ್ತಾರೆ ಗದಗ ಪ್ರಾಂತ್ಯ ಏನೈತಿಲ್ಲ ಆ ಗದಗ ಪ್ರಾಂತ್ಯವನ್ನೆಲ್ಲ ನೀನು ವಶಪಡಿಸ್ಕೊಳ್ಬೇಕು ಅಂತ ಹೇಳಿ ಡಂಬಳದ ದೇಸಾಯರಿಗೆ ಹೇಳ್ತಾರ. ಮತ್ತೆ ಕೆಂಚನಗೌಡ ನಾನು ಅಂದ್ರೆ ಭೀಮರಾಯರು ಮತ್ತೆ ಕೆಂಚನಗೌಡರು ನಾವಿಬ್ರು ಕೂಡ್ಕೊಂಡು ಕೊಪ್ಪಳ ಪ್ರದೇಶವನ್ನು ನಾವು ಸ್ವತಂತ್ರವಾಗಿ ಮಾಡ್ತೀವಿ ಅಂತ ಹೇಳಿ ಇವ್ರು ಕೊಪ್ಪಳಕ್ಕೆ ಹೋಗ್ತಾರ. ಇಂತಹ ಸನ್ನಿವೇಶದೊಳಗ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಬೆನ್ನಿಹಳ್ಳಿಯಲ್ಲಿ ಇಟ್ರೆ ಅದು ಅಪಾಯ ತರಬಹುದು, ಯಾಕಂದ್ರೆ ಅವ್ರನ್ನ ಇಟ್ಕೊಂಡು ನಮ್ನ ಹೆದರ್ಸ್ಬಹುದು ಕಂಪ್ನಿ ಸರ್ಕಾರ ಅಂತ ಅನ್ಕೊಂಡು ಕುಕ್ನೂರಿನ ದೇಸಾಯಿ ಮನೆಗೆ ಅಂದ್ರೆ ಅವ್ರ ಮನೆಗೆ ಕಳಿಸಿಬಿಡ್ತಾನ, ರಹಸ್ಯವಾಗಿ ಅದನ್ನ ಕಳಿಸಿಬಿಡ್ತಾನ. ಭೀಮರಾಯನ ಸಂದಾಯದ ಫಲವಾಗಿ ಆನೆಗುಂದಿ ರಾಜನು ಬಂಡಾಯ ಬೀಳಲು ಸಮ್ಮತಿಸಿ ದೂತರ ಮೂಲಕ ಹೇಳಿ ಕಳಿಸ. ಅಂದ್ರೆ ಆನೆಗುಂದಿ ದೇಸಾಯರು ಸಹಿತ ಇವರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲ ನೀವೇನು ದಂಗೆ ಎದ್ದಿದ್ರಿ ಬ್ರಿಟಿಷ್ ವಿರುದ್ಧ, ನಾನು ಸಹಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಬೆಂಬಲವನ್ನ ವ್ಯಕ್ತಪಡಿಸ್ತಾರ. ಯಾರು ಅಂತಂದ್ರೆ ಆನೆಗುಂದಿಯ ರಾಜ. ಅಷ್ಟೇ ಅಲ್ಲ, ಭೀಮರಾಯನ ಆದೇಶದಂತೆ ಗಂಗಾವತಿ ಮುಸ್ಲಿಮರು ಸಹಿತ ಬಂಡಾಯಕ್ಕೆ ಸಪೋರ್ಟ್ ಮಾಡ್ತಾರೆ. ಅದರಂತೆ ಮೊದಲು ಗಂಗಾವತಿ ಭೀಮರಾಯನ ಮುಸ್ಲಿಮರನ್ನ ಕೂಡಿಸಿಕೊಂಡು ನೋಡ್ರಿ, ಮುಸ್ಲಿಮರು ಸಹಿತ ಇವ್ರಿಗೆ ಸಾಥ್ ಕೊಡ್ತಾರೆ. ಅವರು ಒಂದು ತಂಡ ಕಟ್ಕೊಂತಾರೆ. ಯಾಕಂದ್ರೆ ಅದು ಹೈದರಾಬಾದ್ ನಿಜಾಮನ ಆಳ್ವಿಕೆಯೊಳಗಿದ್ದಂತಹ ಒಂದು ಕಾಲಮಾನ, ಯಾವುದು ನಮ್ಮ ಕೊಪ್ಪಳ ಅದೆಲ್ಲ.
ಹೀಗಾಗಿ ಆ ನಿಜಾಮನ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮುಸಲ್ಮಾನ್ ಬಾಂಧವರು ಸಹಿತ ಇವರಿಗೆ ಸಪೋರ್ಟ್ ಆಗಿ ನಿಲ್ತಾರೆ ಅನ್ನುವಂಥದ್ದು. ಹೀಗೆ ಎಲ್ಲಾ ಸುಲಲಿತವಾಗಿ ನಡೆಯುವಂತ ಸಂದರ್ಭದೊಳಗ ಒಂದು ಇನ್ನೇನು ಕೊಪ್ಪಳಕ್ಕೆ ಹೋಗ್ಬೇಕು, ಕೋಟೆಯನ್ನ ವಶಪಡಿಸ್ಕೊಳ್ಬೇಕು, ಎಲ್ಲಾ ಸುಲಲಿತವಾಗಿ ನಡೆದಂತಹ ಸಂದರ್ಭದೊಳಗ ಈ ಭೀಮರಾಯನಿಗೊಂದು ದಾರುಣ ಸುದ್ದಿ ಒಂದು ಬರ್ತದ. ಏನು ಅಂತಂದ್ರೆ, ನೀ ಏನು ನಿನ್ನ ಹೆಂಡತಿ ಮಕ್ಕಳನ್ನ ಕುಕ್ನೂರಿಗೆ ಕಳಿಸ್ತಾ ಇದ್ದಿ, ಆ ಕುಕ್ನೂರಿಗೆ ಹೋಗ್ತಕ್ಕಂತ ಸಂದರ್ಭದೊಳಗ ಆಂಗ್ಲರ್ ಏನ್ ಮಾಡಿದಾರ ಅಂದ್ರ ನಿನ್ನ ಹೆಂಡತಿಯನ್ನ ಮಕ್ಕಳನ್ನ ಸೆರೆ ಹಿಡಿದಿದ್ದಾರೆ. ಇದು ಭೀಮರಾಯನಿಗೆ ಒಂದು ಅಚ್ಚರಿ ಮತ್ತು ದಿಗ್ಭ್ರಾಂತಿ. ಒಂದು ಅಚ್ಚರಿ ಏನು ಅಂದ್ರೆ, ನಾವು ರಹಸ್ಯವಾಗಿ ನನ್ನ ಹೆಂಡತಿ ಮಕ್ಕಳನ್ನ ಕಳಿಸಿದ್ದು ಆಂಗ್ಲರಿಗೆ ಹೇಗ್ ಗೊತ್ತಾಯ್ತು? ಇದೊಂದು, ಯಾಕಂದ್ರೆ ಒಂದ್ 4-5 ಮಂದಿ ಕೂಡ್ಕೊಂಡು ಅವರು ಇದನ್ನೆಲ್ಲ ಪ್ಲಾನ್ ಮಾಡ್ತಾ ಇದ್ರು. ಅವಾಗ ಅವ್ರಿಗೆ ಗೊತ್ತಾಗ್ತದ ನೋಡ್ರಿ, ನಂಬಿಕೆ ಅಲ್ಲಿ ಒಬ್ಬ ಕೊಪ್ಪಳದೊಳಗೆ ಇರ್ತಾನೆ. ಯಾರು ಅಂತಂದ್ರೆ ಭವಾನಿ ಶಿವ್ ಅನ್ನುವಂತವ. ಅವ ಹೇಳ್ತಾನೆ, ಬಾಬಾ ಸಾಹೇಬ್ರೆ, ಭೀಮರಾಯರೇ, ನಿಮ್ಮ ಪತ್ನಿ ಪುತ್ರರನ್ನ ಕೂದಲು ಕೊಂಕದಂತೆ ಬಿಡಿಸಿಕೊಂಡು ಬರುವ ಹೊಣೆ ನನಗಿರಲಿ. ಈ ಕಾರ್ಯದಲ್ಲಿ ನಾನೇನಾದ್ರೂ ವಿಫಲನಾದ್ರೆ ನಾನು ಜೀವಂತವನ್ನ ಮುಖವನ್ನ ನಿಮಗೆ ತೋರಿಸಲಾರೆ ಅಂತ ಒಂದು ಸಂದೇಶ ಕೊಡ್ತಾನೆ. ಅಂದ್ರೆ ಈ ಭವಾನಿ ಶಿವ ಮುಂಡ್ರಿಗಿ ಭೀಮರಾಯನಿಗೆ ಎಷ್ಟು ಅಧೀನಾಗಿದ್ದ ಅನ್ನುವಂಥದ್ದು ನೋಡ್ರಿ. ಅವ ಹೇಳುವಂತ ಮಾತು ನೋಡ್ರಿ, ನಿಮ್ಮ ಮಡದಿ ಮಕ್ಕಳನ್ನ ಕರೆದುಕೊಂಡು ಬರುವ ಜವಾಬ್ದಾರಿ ನಮ್ದು. ಒಂದು ಕೂದಲು ಕೊಂಕದಂತೆ, ಒಂದ್ ವೇಳೆ ಅವ್ರಿಗೆ ಏನಾದ್ರೂ ಆಯ್ತು ಅಂತಂದ್ರೆ ನಾನು ನಿಮ್ ಮುಂದ್ ಬಂದಿಲ್ಲ ಅಂದ್ರೆ ನಾ ಸತ್ತ ಹೋಗ್ತೀನಿ ಅನ್ನುವಂಥದ್ದು. ಅಷ್ಟು ಗಟ್ಟಿತನದ ಬೆಂಬಲಿಗರು ಭೀಮರಾಯರಿಗೆ ಇದ್ರು ಅನ್ನುವಂಥದ್ದು. ಆ ಹಿನ್ನೆಲೆ ಒಳಗೆ ಈ ಒಳ ರಹಸ್ಯ ಯಾರು ಹೇಳಿದ್ರು ಅನ್ನುವಂಥದ್ದನ್ನ ಅಲ್ಲೇ ನಿಂತು ನೋಡುವಂತ ಸಂದರ್ಭದೊಳಗ ತಕ್ಷಣವೇ ಅವನಿಗೆ ನೆನಪಿಗೆ ಬಂದದ್ದು ಬೆಣ್ಣಿಹಳ್ಳಿಯ ಕುಲಕರ್ಣಿ ನರಸಪ್ಪ ಅಂತ. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮವ್ರ ನಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತಂದು. ಕುಲಕರ್ಣಿ ನರಸಪ್ಪ ಅನ್ನುವಂಥವನ್ ಮೇಲೆ ಸಂಶಯ ಉಂಟಾಯ್ತು. ಇವನ ಹೇಳಿರ್ಬೇಕಂದ್ರೆ 4 ಮಂದಿ ಮಾತಾಡೋ ಹೊತ್ತಿನೊಳಗೆ ಅವನು ಇದ್ದ. ಮೋಸ್ಟ್ಲಿ ಇದನ್ನ ಆಂಗ್ಲರಿಗೆ ತಿಳಿಸಿದ್ದು, ಕಂಪ್ನಿ ಸರ್ಕಾರಕ್ಕೆ ತಿಳಿಸಿದ್ದು ಇವನೇ ಅನ್ನುವಂಥದ್ದು ಗೊತ್ತಾಗಿ ಭೀಮರಾಯ ಏನ್ ಮಾಡಿದ, ಆಲ್ರೆಡಿ ಬಂದ್ಬಿಟ್ಟಿದ್ದ ಬೆಣ್ಣಿಹಳ್ಳಿ ದಾಟಿ. ಬೆಣ್ಣಿಹಳ್ಳಿ ದೂತರನ್ನ ಕಳಿಸ್ತಾನೆ, ಸೇವಕರನ್ನ ಕಳಿಸ್ತಾನ. ಅವ ಇದ್ರ ಕರ್ಕೊಂಬರ್ರಿ ನರಸಪ್ಪನ ಅಂತಂದು. ಅಲ್ಲಿ ಹೋಗಿ ಬೆಣ್ಣಿಹಳ್ಳಿದನ್ನ ನೋಡಿದಾಗ ನರಸಪ್ಪ ಅಲ್ಲಿ ಇರ್ಲಿಲ್ಲ, ಆಲ್ರೆಡಿ ಪಲಾಯನ ಮಾಡಿಬಿಟ್ಟಿದ್ದ, ಹೋಗ್ಬಿಟ್ಟಿದ್ದ. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ಭೀಮರಾಯನ ಹೆಂಡತಿ ಮತ್ತು ಮಕ್ಕಳನ್ನ ಹಿಡಿದು ಕೊಡುವಲ್ಲಿ ಕುಲಕರ್ಣಿ ನರಸಪ್ಪನೇ ಕಾರಣ ಅನ್ನುವಂಥದ್ದು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದಕ್ಕೆ ಸಿಟ್ಟಿಗೇಳ್ತಾನ್ರಿ ಭೀಮರಾಯ, ಥೂ, ಇಂಥ ದೇಶದ್ರೋಹಿಗಳಿಂದಲೇ ಭಾರತ ಸ್ವಾತಂತ್ರ್ಯ ಹೋರಾಟ ಇಂದೂ ತನಕ ವಿಫಲವಾಗುತ್ತಾ ಬಂದಿದೆ ಅಂತ ಹಲ್ ಕಟಕಿಸ್ತಾನ್ರಿ. ಇವರಿಂದಲೇ ನಮ್ಗೆ ಇನ್ನೂ ಸ್ವತಂತ್ರ ಸಿಕ್ಕಿಲ್ಲ, ಬ್ರಿಟಿಷರಿಂದ ನಮ್ಗೆ ಸ್ವತಂತ್ರ ಅಲ್ರಿ, ನಮ್ಮವರಿಂದನ ನಮಗೆ ಸ್ವತಂತ್ರ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಮಾತು ಹೇಳ್ತಾನೆ. ಇಂಥ ದ್ರೋಹಿಗಳಿಂದಲೇ ಭಾರತದ ಸ್ವಾತಂತ್ರ್ಯ ಹೋರಾಟ ಇದೂ ತನಕ ವಿಫಲಗೊಳ್ಳುತ್ತಾ ಬಂದಿದೆ ಅಂತ ಹೇಳಿ ಭೀಮರಾಯ ರೋಷದಿಂದ ಹಲ್ ಕಡಿತಾನೆ. ಈಗೇನ್ ಮಾಡುದು ಅಂತ ಗೊತ್ತಾಗ್ಲಾರ್ದ ಕೊಪ್ಪಳಕ್ಕೆ ಹೋಗಿ ಅಲ್ಲಿ ಸೆರೆಯಲ್ಲಿದ್ದಂತ ಅವನ 2 ಹೆಂಡತಿಯರನ್ನ ಮತ್ತು ಮಕ್ಕಳನ್ನ ಬಿಡಿಸ್ಲೇಬೇಕಾಗತ್ತದ. ಹೀಗ ದುಡುಕಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗ್ತದಂತ ಅನ್ಕೊಂಡು ಹಾಗೆ ಅಲ್ಲಿದ್ದಂತ ಸೈನ್ಯವನ್ನ ಬೆಂಬಲಿಗರನ್ನ ಪಡೆದುಕೊಂಡು ಕೊಪ್ಪಳದ ತಹಸೀಲ್ದಾರ್ ಮಹಮ್ಮದ್ ಹನೀಫ್ ಭೀಮರಾಯನ ಕುಟುಂಬದವರನ್ನ ಬಂಧಿಸಿ ಕೊಪ್ಪಳದ ಸೆರೆಮನೆಯಲ್ಲಿ ಇಟ್ಟಿದ್ದ. ಮಹಮ್ಮದ್ ಹನೀಫ್ ಅನ್ನುವಂತವ ಕೆಂಚನಗೌಡ ಮತ್ತು ಭೀಮರಾಯರನ್ನ ಹುಡುಕೊಂಡು ಬೆಣ್ಣಿಹಳ್ಳಿ ಹತ್ರ ಹೋಗಿರ್ತಾರ. ಅವ್ರನ್ನ ಹಿಡ್ಕೋಬೇಕು, ಯಾಕಂದ್ರೆ ಬೆಣ್ಣಿಹಳ್ಳಿದೊಳಗ ಅದಾರ ಅಂತ ಗೊತ್ತಿರ್ತಲ್ಲ, ಅಲ್ಲಿ ಹೋಗಿರ್ತಾರ. ಆ ಸಂದರ್ಭದೊಳಗ ಕೊಪ್ಪಳದೊಳಗ ಹೆಚ್ಚು ಈ ಕಂಪ್ನಿ ಸರ್ಕಾರದ ಸೈನ್ಯ ಇರುವುದಿಲ್ಲ ಅಲ್ಲಿ. ಇದು ಭೀಮರಾಯನ್ ಗೊತ್ತಾಗ್ತದ. ಭೀಮರಾಯ, ಬರ್ಮಪ್ಪ ನಾಯಕ ಇವರೆಲ್ಲ ಸಹಾಯ ತಗೊಂಡು ಗುಪ್ತ ರೀತಿಯೊಳಗ ಕೋಟಿ ಒಳಗ ಪ್ರವೇಶ ಮಾಡ್ತಾನ. ಕಾವಲಿದ್ದಂತ ಸೈನಿಕರನ್ನ ಅವರಿದ್ದಂತ ಸ್ಥಳದೊಳಗ ಬಂಧಿಸಿ ಒಂದು ತೊಟ್ಟು ರಕ್ತವೂ ಬೀಳದಂತೆ ಅವ್ರನ್ನೆಲ್ಲ ಕೊಂದ್ ಹಾಕಿ ಕೊಪ್ಪಳದ ಕೋಟೆಯನ್ನ ವಶಪಡಿಸ್ಕೊಳ್ತಾನೆ. ಯಾರು? ಭೀಮರಾಯರು. ಇತ್ತ ಭೀಮರಾಯರು ಕೊಪ್ಪಳದ ಕೋಟೆಯನ್ನ ವಶಪಡಿಸ್ಕೊಂತ ಸಂದರ್ಭದೊಳಗನೆ ಅಲ್ಲಿ ಯಾರು? ನರಗುಂದದ ಬಾಬಾ ಸಾಹೇಬ್ರು ಮತ್ತು ಡಂಬಳದ ದೇಸಾಯರು, ಇವರು ಸಹಿತ ಕೋಟೆಗಳನ್ನ ವಶಪಡಿಸ್ಕೊಳ್ಳೋಕೋಸ್ಕರ ಇವರು ಸಹಿತ ಹವಣಿಸ್ತಾ ಇರ್ತಾರೆ. ಒಟ್ಟು ಅವ್ರದ್ದು ಏನಾಗಿರ್ತದ ಅಂತಂದ್ರೆ, ಮೇ 31 ಒಳಗ ನಾವೆಲ್ಲ ನಮ್ಮ ಪ್ರದೇಶಗಳನ್ನ ನಮ್ಮ ಹತೋಟಿ ಒಳಗೆ ಇಟ್ಕೋಬೇಕು ಅನ್ನುವಂತಹದ್ದು ನಿರ್ಧಾರ ಆಗಿರ್ತದ. ಆ ರೀತಿ ಒಳಗ ಅವರು ಹೋರಾಟ ಮಾಡ್ತಿರ್ತಾರೆ. ಹೀಗೆ ಕೊಪ್ಪಳ ಕೋಟೆಯನ್ನು ವಶಪಡಿಸಿಕೊಂಡು ಭೀಮರಾಯರು ತಮ್ಮ ಪತ್ನಿ ಮತ್ತು ತಮ್ಮ ಮಗಳನ್ನ, ನಾನಾಗ್ಲೇ ಹೇಳಿದ್ನಲ್ಲ ತುಳಸಿ ಅಂತ ಒಬ್ಬ ಮಗಳಿರ್ತಾಳೆ, ಅವರನ್ನ ರಕ್ಷಿಸ್ತಾನೆ. ರಕ್ಷಿಸಿ
ಬಹಳ ಖುಷಿಲಿಂದ ಅಲ್ಲಿದ್ದಂಥವ್ರಿಗೆಲ್ಲರಿಗೂ ಸಹಿತ ಸಕ್ಕರೆಯನ್ನ ಹಂಚ್ತಾನೆ ಅನ್ನುವಂಥದ್ದನ್ನು ಸಹಿತ ನಾವಿಲ್ಲಿ ತಿಳ್ಕೊಬಹುದು. ಹೀಗೆ ಕೊಪ್ಪಳ ವಶವಾದ ನಂತರ ಹೊಸಪೇಟೆ ಮತ್ತು ಕಂಪ್ಲಾಪುರದತ್ತ ದಾಳಿ ಇಡಲು ಭೀಮರಾಯ ನಿರ್ಧರಿಸ್ತಾನೆ. ಆದ್ರೆ ಇದೇ ವೇಳೆಗೆ ಕೆಂಚನಗೌಡನಿಂದ ಒಂದು ಭಯಂಕರ ವಾರ್ತೆ ಬರ್ತದ. ಇದುವರೆಗೂ ಹಮ್ಮಿಗೆಯಲ್ಲಿ ಶೇಖರಿಸಿಟ್ಟಿದ್ದ ಅಪಾರವಾದ ಶಸ್ತ್ರಾಸ್ತ್ರಗಳನ್ನ ಆಂಗ್ಲರು ವಶಪಡಿಸಿಕೊಂಡಿದ್ದಾರೆ. ಹಮ್ಮಿಗಿ ಕೋಟೆ ಒಳಗ ಅಂದ್ರೆ ಹಮ್ಮಿಗಿ ದೇಸಾಯಿ ಈ ಕೆಂಚನಗೌಡ ಏನ್ ಮಾಡಿರ್ತಾನಂತಂದ್ರೆ ಅಲ್ಲೆಲ್ಲ ಶಸ್ತ್ರಾಸ್ತ್ರಗಳನ್ನು ಶೇಖರಿಸಿಟ್ಟು ಬಂದಿರ್ತಾನೆ. ದಂಗೆ ಬಂಡಾಯ ಹೇಳುವಂತ ಸಂದರ್ಭಗಳು ಇವು ಬಹಳ ಸಹಾಯ ಆಗ್ತಾವ ಅನ್ನುವಂಥದ್ದು. ಈ ವಿಚಾರ ಯಾರೋ ಹೇಳ್ಬಿಟ್ಟಿರ್ತಾರ. ಯಾರೋ ಅನ್ನಕಿನ್ರಿ ಆಗ್ಲೇ ಹೇಳಿದ್ನಲ್ಲ, ಅಲ್ಲಿ ಡಂಬಳದ ಫೌಜ್ದಾರ್ ಅಂತ ಇರ್ತಾನ್ರಿ. ಆ ಫೌಜ್ದಾರ್ಗೆ ಹಣದ ಆಸೆ ತೋರಿಸಿರ್ತಾರ ಈ ಯಾರೋ ಕಂಪ್ನಿ ಸರ್ಕಾರದವ್ರು. ಅವೆಲ್ಲ ಹೇಳ್ಬಿಟ್ಟಿರ್ತಾನೆ. ಡಂಬಳದ ಫೌಜ್ದಾರ್ ಏನ್ ಮಾಡ್ತಾನ, ಈ ಆಂಗ್ಲರ ಹಣದ ಆಸೆಗೆ ಬಲಿಯಾಗಿ ಎಲ್ಲೆಲ್ಲಿ ಶಸ್ತ್ರಾಸ್ತ್ರಗಳದವು ಅನ್ನುವುದನ್ನ ಎಲ್ಲ ಆಂಗ್ಲರ ಮುಂದೆ ಹೇಳ್ಬಿಟ್ಟಿರ್ತಾನ. ಹಿಂಗಾಗಿ ಅವ್ರ ಏನ್ ಮಾಡ್ತಾರ ಅಂದ್ರ ಹಮ್ಮಿಗಿ ಒಳಗೆ ಶೇಖರಿಸಿಟ್ಟಂತ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಏನ್ ಮಾಡ್ತಾರಂದ್ರ ತಮ್ಮ ವಶಪಡಿಸ್ಕೊಳ್ತಾರೆ ಅನ್ನುವಂಥದ್ದು. ಕೂಡ್ಲೆ ಧಾರವಾಡದ ಪೊಲೀಸ್ ಅಧಿಕಾರಿಗಳು ಕಾರ್ಯೋನ್ಮುಖರಾಗ್ತಾರೆ. ಅವರು ಭೀಮರಾಯನ ಬಂಡಾಯವನ್ನ ಮೊಳಕೆಯಲ್ಲೇ ಹೊಸಿಕೆ ಹಾಕಲು ನಿಶ್ಚಯಿಸ್ತಾರೆ. ಧಾರವಾಡದ ಪೊಲೀಸ್ ಅಧಿಕಾರಿಯು ಜನರಿಂದ ವಶಪಡಿಸಿಕೊಂಡಿದ್ದ ಕೋವಿ ಬಂದೂಕುಗಳನ್ನ ತಂದು ಒಪ್ಪಿಸುವಂತೆ ಭೀಮರಾಯನ್ಗೂ ಆಜ್ಞಾಪಿಸ್ತಾನೆ. ಇತ್ತ ಡಂಬಳದ ಮೇಲೆ ಫೌಜ್ದಾರನ ಹಠಾತ್ತನೆ ಸೈನಿಕರೊಡನೆ ಕಳಿಸಿಕೊಡ್ತಾನೆ. ಅವನು ಆಯುಧ ಸಂಗ್ರಹವಿದ್ದ ಹಮ್ಮಿಗಿ ದೇಸಾಯಿವಾಡಿಯನ್ನು ಮುತ್ತಿ ಅಲ್ಲಿದ್ದ ಎಲ್ಲಾ ಅಸ್ತ್ರಗಳನ್ನು ಮದ್ದುಗುಂಡುಗಳನ್ನು ಧಾರವಾಡಕ್ಕೆ ಸಾಗಿಸ್ತಾನೆ. ಹಮ್ಮಿಗಿ ಒಳಗಿದ್ದಂತ ಡಂಬಳದೊಳಗಿದ್ದಂತ ಎಲ್ಲಾ ಶಸ್ತ್ರಾಸ್ತ್ರಗಳನ್ನೆಲ್ಲಾ ಒಯ್ದು ಧಾರವಾಡದ ತಮ್ಮ ಆಫೀಸ್ನೊಳಗ ಇಡುವಂತ ಕೆಲಸ ಆಗ್ತದ ಅನ್ನುವಂಥದ್ದು. ಇದು ಭೀಮರಾಯನ್ ಗೊತ್ತಾಗ್ತದ. ಕೆಂಚನಗೌಡ ಹೇಳ್ತಾನೆ, ಇವ ಆಲ್ರೆಡಿ ಎಲ್ಲಿ ಹೋಗಿರ್ತಾನ್ರಿ, ಕಮಲಾಪುರದ ಕಡೆ ಹೋಗಿರ್ತಾನ. ಹೊಸಪೇಟೆ ಕಮಲಾಪುರದ ಕೊಪ್ಪಳ ಬಿಟ್ಟು ಹೋಗ್ಬಿಟ್ಟಿರ್ತಾನ. ಅವಾಗ ಕೆಂಚನಗೌಡ ಕೊಪ್ಪಳದೊಳಗಿರ್ತಾನೆ. ಕೊಪ್ಪಳದಾಗಿಂದ ಸಂದೇಶ ಕಳಿಸ್ತಾನೆ ಯಾರಿಗೆ, ಭೀಮರಾಯನ್ಗೆ. ಹಿಂಗ ಹಮ್ಮಿಗಿ ಡಂಬಳ ಇಲ್ಲಿಟ್ಟಂತ ಎಲ್ಲಾ ಶಸ್ತ್ರಾಸ್ತ್ರಗಳು ಬ್ರಿಟಿಷರು ತಮ್ಮ ವಶ ಮಾಡ್ಕೊಂಡಾರ ಅನ್ನುವಂತ ಮಾತುಗಳನ್ನ ಕೇಳಿದಾಗ ಭೀಮರಾಯನಿಗೆ ನಿಂತ ನೆಲ ಕುಸಿದಂತ ಆಗ್ತದ. ಯಾಕಂದ್ರೆ ಬ್ರಿಟಿಷರು ಅಂದ್ರೆ ಕಂಪ್ನಿ ಸರ್ಕಾರದ ಹೋರಾಟ ಮಾಡ್ಬೇಕಂದ್ರೆ ಬರಿಗೈಲಿ ನಾವು ಹೋರಾಟ ಮಾಡಕ್ ಆಗುದಿಲ್ಲ, ಶಸ್ತ್ರಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿ ಸುಮಾರು ದಿವಸಗಳ ಕಾಲ ಶಸ್ತ್ರಗಳನ್ನ ಕ್ರೋಢೀಕರಿಸಿಕೊಂಡಿರ್ತಾರೆ. ಆದ್ರ ಆ ಶಸ್ತ್ರಗಳೇ ಇವತ್ತೇನಾದ್ವು ಅಂತಂದ್ರೆ ಸರ್ಕಾರದ ಪಾಲಾಗ್ತವು. ಇದು ಒಂದು ಬರಸಿಡಿಲ್ಲಂತೆ ಅವನಿಗೆ ಆಘಾತವನ್ನ ತಂದು ಕೊಡ್ತದ ಅನ್ನುವಂಥದ್ದು. ಕ್ಷಣಕಾಲ ಭೀಮರಾಯನಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುದಿಲ್ಲ. ಪೂರಕವಾಗಿ ನರಗುಂದದ ಬಾಬಾ ಸಾಹೇಬನ ಆಂಗ್ಲರ ಮೇಲೆ ಯುದ್ಧ ಸಾರ್ತಾನೆ. ಈತನನ್ನ ಹತ್ತಿಕ್ಕಲು ಬಂದಿದ್ದ ಮ್ಯಾನ್ಸನ್ ಸೈನ್ಯವನ್ನ ಬಾಬಾ ಸಾಹೇಬನ ಸೈನಿಕರ ಸುರೇಬಾಣದೊಳಗ ನಿರ್ದಯವಾಗಿ ಕಂದು ಹಾಕ್ತಾರೆ. ಸುರೇಬಾಣ ಅಂತ ಸುಳಿ ಅಲ್ಲಿ ಬರ್ತದೆ, ಇದ್ರ ಹತ್ರ ಕೊಣ್ಣೂರ್ ಹತ್ರ ಬರ್ತದ. ಆ ಸುರೇಬಾಣದೊಳಗ ಈ ಬಾಬಾ ಸಾಹೇಬ ಮತ್ತು ಮ್ಯಾನ್ಸನ್ ಅಂತ ಇರ್ತಾರೆ ಬ್ರಿಟಿಷ್ ಅಧಿಕಾರಿ, ಅವ್ರಿಬ್ಬರ ನಡುವೆ ಯುದ್ಧ ಆಗ್ತದ. ಅವಾಗ ಈ ಮ್ಯಾನ್ಸನ್ನ ಸೈನ್ಯವನ್ನ ಬಾಬಾ ಸಾಹೇಬನ ಸೈನಿಕರು ಏನ್ ಮಾಡ್ತಾರ ಅಂದ್ರೆ ಈ ಸುರೇಬಾಣದೊಳಗ ಹತ್ತಿಕ್ತಾರ, ಅಂದ್ರೆ ಕೊಂದ್ ಹಾಕ್ತಾರ. ಮತ್ತ ಒಂದ್ ಕಡೆ ನಾನು ಕೇಳಿದ ನೆನಪು, ಒಬ್ಬರು ಡೊಂಬಳದ ಪತ್ರಕರ್ತರು ಹೇಳಿದ್ರು, ಈ ನರಗುಂದದ ಬಾಬಾ ಸಾಹೇಬ, ಮುಂಡ್ರಿಗಿ ಭೀಮರಾಯರು ಮತ್ತು ಡಂಬಳದ ದೇಸಾಯರು ಈ 3 ಮಂದಿ ಕೂಡಿ ಮ್ಯಾನ್ಸನ್ ಅನ್ನ ಕೊಂದ್ ಹಾಕ್ತಾರೆ, ಕೊಲ್ತಾರೆ. ಮ್ಯಾನ್ಸನ್ ಅನ್ನ ಕೊಂದ್ ಎಲ್ಲಿ ತೂಗ್ ಹಾಕ್ತಾರ ಅವ್ನ ರುಂಡವಣ್ಣ ಅಂತಂದ್ರೆ ನರಗುಂದದ ಅಗಸಿ ಬಾಕ್ಲಕ್ ಕಟ್ತಾರೆ ಅನ್ನುವಂಥದ್ದು. ಆ ಅಗಸಿ ಬಾಕ್ಲದ ಕಟ್ಟಿದಂತಹ ಆ ಅಧಿಕಾರಿಯ ರಕ್ತವೆಲ್ಲ ಅಗಸಿ ಬಾಕ್ಲಕ್ ಬಿದ್ದಿದ್ರಿಂದ ಅದಕ್ಕೆ ಈಗಲೂ ಸಹಿತ ಅಗಸಿ ಬಾಕ್ಲ ಅನ್ನೋದಿಲ್ಲ, ಕೆಂಪ್ ಅಗಸಿ ಬಾಕ್ಲ. ಈಗಲೂ ನರಗುಂದದೊಳಗೆ ಹೋದ್ರೆ ಅದಕ್ಕೆ ಕೆಂಪ್ ಅಗಸಿ ಬಾಕ್ಲ ಅಂತಾನೆ ಕರೀತಾರೆ ಅನ್ನುವಂಥದ್ದು. ಆ ಕೆಂಪ್ ಅಗಸಿ ಬಾಕ್ಲ ಅಂತ ಬರ್ಲಿಕ್ಕೆ ಕಾರಣ ಏನಂದ್ರೆ ಮುಂಡ್ರಿಗಿ ಭೀಮರಾಯರು, ನರಗುಂದದ ಬಾಬಾ ಸಾಹೇಬ್ರು ಮತ್ತು ನಮ್ಮ ಡಂಬಳದ ದೇಸಾಯರು, ಇವರು ಮೂಲ ಕಾರಣ ಅನ್ನೋದು ಸಹಿತ ನಾನು ಹಿರಿಯ ಪತ್ರಕರ್ತರಿಂದ ನಾನು ತಿಳ್ಕೊಂಡೆ ಅನ್ನುವಂಥದ್ದು. ಹೀಗೆ ಶಸ್ತ್ರಾಸ್ತ್ರಗಳಲ್ಲಿ ಇಂಗ್ಲಿಷರ ಪಾಲಾದ ಮೇಲೆ ಭೀಮರಾಯನ ಸ್ಥಿತಿ ನಿಸ್ಸಹಾಯಕ. ನೋಡ್ರಿ, ಒಬ್ಬ ಹೋರಾಟಗಾರನಿಗೆ ಬೇಕಾಗಿರೋದು ಏನು ಅಂತಂದ್ರೆ ಕತ್ತಿ, ಕುರಾವಿ, ಕೂವಿ ಇವೆಲ್ಲ ಬೇಕು. ಅವೇ ಹೋಗ್ಬಿಟ್ಟು ಹಿಂಗಾಗಿ ನಿಶಸ್ತ್ರರಾದ್ರು, ನಿಸ್ಸಹಾಯಕರಾದ್ರು. ತಾವು ಏನ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ. ಕೆಲವು ಬಂಡಾಯ ಎದ್ದಂತಹ ಅಲ್ಲಿರ್ತಂತಹ ರಾಜಮನೆತನಗಳಿದ್ದು ಯಾರಿಗೆ ಸಲಹೆಗಳನ್ನ ನೀಡಿದ್ರು. ಉದಾಹರಣೆಗಾಗಿ ಭವಾನಿ ಸಿಂಗ್ ಅನ್ನುವಂಥವ್ರು, ಅವರೆಲ್ಲ ಈ ಮುಂಡ್ರಿಗಿ ಭೀಮರಾಯರಿಗೆ ಸಲಹೆ ಕೊಡ್ತಾರೆ, ಇಲ್ಲ ಶಸ್ತ್ರಾಸ್ತ್ರಗಳೆಲ್ಲ ಹೋಗಿದವು, ಹೊಳ್ಳಿ ಶಸ್ತ್ರಾಸ್ತ್ರಗಳನ್ನೆಲ್ಲ ಕೂಡಿಸ್ಕೊಂಡು ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋನು, ಅಲ್ಲಿವರೆಗೂ ನಾವೆಲ್ಲ ತಲೆಮರೆಸ್ಕೊಳ್ಳೋನು, ಬೆಟ್ಟ ಗುಡ್ಡಗಳಲ್ಲಿ ಆಶ್ರಯ ಪಡೋನು ಅನ್ನುವಂತ ಮಾತುಗಳನ್ನ ಹೇಳಿದಾಗ ಇಲ್ಲದ್ದು ಸಿಟ್ಟು ಬರ್ತದ್ರಿ ಯಾರಿಗೆ, ಭೀಮರಾಯ. ಮೊದ್ಲ ಹೋರಾಟಗಾರ ನಾವು ಈ ಕಂಪ್ನಿ ಸರ್ಕಾರದ ಅಧಿಕಾರಿಗಳ ಅಂಜಿ
ನಾವು ಬೆಟ್ಟ ಗುಡ್ಡಗಳು ಅದು ಸಾಧ್ಯ ಇಲ್ಲ. ಎಷ್ಟು ಶಸ್ತ್ರ ಅಷ್ಟು ಇಟ್ಕೊಂಡ ನಾವು ಯುದ್ಧ ಮಾಡೋಣ ಅನ್ನುವಂತ ಮಾತುಗಳನ್ನು ಹೇಳಿ ಆತ ಯುದ್ಧದಿಂದ ಅವ್ರನ್ನ ಮಣಿಸ್ಬೇಕು ಅನ್ನುವಂತ ವಿಚಾರವನ್ನ ಒಪ್ಕೊಂಡು ಭೀಮರಾಯ ಅವ್ರು ಹೇಳಿದಂತ ಮಾತುಗಳನ್ನ ಒಪ್ಕೊಳೋದಿಲ್ಲ. ಒಂದ್ ಮಾತು ಹೇಳ್ತಾನ್ರಿ, ಬಹಳ ಅದ್ಭುತ. ಸತ್ರ ವೀರಮರಣ ಅಂತ ಹೇಳ್ತಾನೆ. ನಾವು ಹೋರಾಟ ಮಾಡ್ಕೊಂತನ ಸಾಯ್ಬೇಕು, ಎಂದೂ ಸಹಿತ ಅವ್ರಿಗೆ ಬೆನ್ನು ತೋರಿಸಿ ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡಬಾರದು. ಹೋರಾಟದಿಂದ ನಾವು ಸತ್ರ ಸಾಯೋಳಕ ಆದ್ರೂ ಹೋರಾಟ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಅಲ್ಲಿ ತೀರ್ಮಾನವನ್ನ ತಗೊಳ್ತಾನೆ. ಮೋಸ್ಟ್ಲಿ ಅವಾಗ ಒಂದೀಟು ಕೆಲವರು ಹೇಳುವ ಪ್ರಕಾರ ಒಬ್ರು ಸರ್ ಹೇಳ್ತಾ ಇದ್ರು, ಇಲ್ಲ ಮುಂಡ್ರಿಗಿ ಭೀಮರಾಯರು ಈ ಅವನ ಮಾತು ಕೇಳಿ ಏನಾದ್ರು ಒಂದೀಟು ತಪ್ಪಿಸ್ಕೊಂಡ್ ಬಿಟ್ಟಿದ್ರೆ, ಒಂದ್ ತಿಂಗಳ ಎತ್ತಾಗರ ಹೋಗ್ಬಿಟ್ಟಿದ್ರೆ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಕೂಡಿಸ್ಕೊಂಡು ಗೆಲ್ಲಬಹುದಾಗಿತ್ತು ಅನ್ನುವಂಥದ್ದು ಒಂದ್ ಮಾತು ಹೇಳಿದ್ರು. ಆದ್ರೆ ನಾವೊಬ್ಬ ಪ್ರಾಧ್ಯಾಪಕನಾಗಿ ನಾವ್ ವಿಚಾರ ಮಾಡಿದಾಗ ವೀರರು ಯಾವಾಗ್ಲೂ ಹಂಗ ತಪ್ಪಿಸ್ಕೊಳೋದು ಗುಡ್ದೊಳಗಿರುದು ಆ ಕೆಲಸ ಮಾಡುದಿಲ್ರಿ. ಅವ್ರು ಯಾವಾಗ್ಲೂ ಇದ್ರು ಸಹಿತ ಸತ್ತರೆ ವೀರ ಸ್ವರ್ಗ ಅನ್ನುವಂತಹದ್ದನ್ನೇ ಅವರು ಅನ್ಕೊಂಡಿರ್ತಾರ. ಹಿಂಗಾಗಿ ಮುಂಡ್ರಿಗಿ ಭೀಮರಾಯರು ನಿರ್ಧಾರ ಮಾಡೇ ಬಿಟ್ರು, ಇಲ್ಲ ನಾವು ಕಂಪ್ನಿ ಸರ್ಕಾರ ವಿರುದ್ಧ ಹೋರಾಟ ಮಾಡುದ ಅನ್ನುವಂಥದ್ದೇಳಿ ಕೊಪ್ಪಳದ ಕೋಟೆಯನ್ನ ಬಿಟ್ಟು ಕೊಡಬಾರದು ಅನ್ನುವಂತ ಹಿನ್ನೆಲೆ ಒಳಗೆ ಅವರು ಯುದ್ಧವನ್ನ ಮಾಡ್ತಾರೆ. ಭೀಮರಾಯರನ್ನ ಸೆರೆ ಹಿಡಿಬೇಕು ಅನ್ನುವಂತಹದ್ದನ್ನ ಇಟ್ಕೊಂಡು ಧಾರವಾಡದಲ್ಲಿದ್ದ ಕಲೆಕ್ಟರ್ನ ಮುಂಜಾಗೃತ ಕ್ರಮವಾಗಿ ಅಲ್ಲಿ ಒಬ್ಬ ಅಧಿಕಾರಿ ಇರ್ತಾನ್ರಿ, ಮೇಜರ್ ಹ್ಯೂಸ್ ಅನ್ನುವಂತವ. ಆತ ಬಳ್ಳಾರಿ, ರಾಯಚೂರು, ಧಾರವಾಡ ಮತ್ತು ಹೈದರಾಬಾದ್ಗಳಿಂದ ಇಂಗ್ಲಿಷ್ ಸೈನ್ಯವನ್ನ ಶೀಘ್ರ ಹೊರಟು ಯಾರಿಗೂ ತಿಳಿಯದಂತೆ ಕೊಪ್ಪಳದ ಬಳಿಗೆ ಬಂದು ಬೀಡು ಬಿಡಲು ವ್ಯವಸ್ಥಿತ ಮಾಡ್ತಾನೆ. ಅಂದ್ರೆ ಕೊಪ್ಪಳ ಕೋಟೆ ಇವ್ರ ಕೈಯಾಗಿರ್ತಲ್ರಿ, ಕೊಪ್ಪಳ ಕೋಟೆಯನ್ನ ಪಡ್ಕೋಬೇಕು ಅಂತಂದು ಮೇಜರ್ ಹ್ಯೂಸ್ ಅನ್ನುವಂತವ ಅಧಿಕಾರಿ ಏನ್ ಮಾಡ್ತಾನೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ, ಅಂದ್ರೆ ಬಳ್ಳಾರಿ, ರಾಯಚೂರು, ಧಾರವಾಡ, ಹೈದರಾಬಾದ್ ಅಲ್ಲಿಂದ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲರನ್ನ ಕರ್ಕೊಂಡ್ ಬಂದು ಅಲ್ಲಿ ಬೀಡು ಬೀಳಿಸ್ತಾನೆ, ಎಲ್ಲರನ್ನ ಕೂಡಿಸ್ತಾನೆ ಅನ್ನುವಂಥದ್ದು, ಸಹಸ್ರಾರು ಜನರನ್ನಲ್ಲಿ ಸೇರಿಸ್ತಾನೆ. ಹೀಗೆ ಭೀಮರಾಯರು ಆ ಕೋಟೆ ಒಳಗಿದ್ದಾಗ ಅಲ್ಲಿ ಹೇಳ್ತಾರೆ, ಬಂದೂಕಿನ ಗುರಿ ಎಂತದೆ ಅಂದ್ರೆ ಒಂದು ಆರ್ಡರ್ ಪಾಸ್ ಮಾಡ್ತಾನ್ರಿ ಯಾರು, ಈ ಮೇಜರ್ ಹ್ಯೂಸ್. ಏನಂತಂದ್ರೆ ಕೊಪ್ಪಳದ ಕೋಟೆಯನ್ನ ಮುತ್ತೋದಕ್ಕಿಂತ ಮೊದಲು ಯಾರಾದ್ರೂ ಕೆಂಚನಗೌಡ ಮತ್ತು ಭೀಮರಾಯರನ್ನ ಜೀವ ಸಹಿತ ಸೆರೆ ಹಿಡಿದ್ರೆ ಅವರಿಗೆ 5,000 ರೂಪಾಯಿ, ನೋಡ್ರಿ ಅವತ್ತಿನ ಕಾಲದೊಳಗ 5,000 ರೂಪಾಯಿಗಳನ್ನ ಬಹುಮಾನವಾಗಿ ಕೊಡುವುದಾಗಿ ಅವರು ಪ್ರಕಟಿಸ್ತಾರೆ. ಆದ್ರ ನಾವಿಲ್ಲಿ ತಿಳ್ಕೊಬೇಕು, ಯಾರೂ ಸಹಿತ ಕೆಂಚನಗೌಡ ಭೀಮರಾಯರು ಎಲ್ಲಿ ಅದಾನಂತ ಒಟ್ಟ ಹೇಳುದಿಲ್ಲ. ಅದು ದೇಶಾಭಿಮಾನ. ಮತ್ ಇನ್ನೊಂದೇನಿತ್ತಂದ್ರ ಭೀಮರಾಯ ಅಷ್ಟು ವೀರನಾಗಿದ್ದ. ಯಾರಾದ್ರೂ ಹೇಳಿದ್ ಗೊತ್ತಾತಂದ್ರ ಅವನು ಬಂದೂಕಿನ ಗುರಿ ಎಷ್ಟಿತ್ತು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿತ್ತು, ನಮ್ ಸಾಯ ಹೊಡಿತಾನ ಅನ್ನೋದು ಗೊತ್ತಿತ್ತು. ಹೀಗಾಗಿ ಯಾವ ಜನರು ಸಹಿತ ಯಾವ ಲಂಚ, ಬಹುಮಾನ, ಯಾವುದೇ ಆಸೆ ಆಮಿಷಗಳಿಗೆ ಆಸೆ ಪಟ್ಟು ಮುಂದೆ ಬರುದಿಲ್ಲ. ಮೇಜರ್ ಹ್ಯೂಸ್ ಅನ್ನುವಂತವ ತಾನೇ ಈ ಕೆಲಸವನ್ನ ಪ್ರಾರಂಭ ಮಾಡಿದ ಅನ್ನುವಂಥದ್ದು. ಕೊಪ್ಪಳಕ್ಕೆ ಸುಭದ್ರವಾದಂತ ಒಂದು ಪ್ರಾಚೀನವಾದಂತ ಕೋಟೆ ಇತ್ತು. ಆ ಹೊರಕೋಟೆ ದಾಟಿದ ನಂತರ ಒಳಕೋಟೆ ರಕ್ಷಣೆ ನಿಂತಿತ್ತು. ಕೊಪ್ಪಳದಲ್ಲಿ ಸಹಸ್ರಾರು ಮಂದಿ ಸೈನಿಕರಿಗೆ ದೀರ್ಘಕಾಲ ಹೋರಾಟಕ್ಕೆ ಅನುಕೂಲವಾಗಿತ್ತು. ಯಥೇಚ್ಛವಾಗಿ ಆಹಾರ ಧಾನ್ಯ ಸಂಗ್ರಹಣೆ, ನೀರಿನ ಅನುಕೂಲ, ಶಸ್ತ್ರಾಸ್ತ್ರಗಳ ಸರಬರಾಜಾಗ್ತಾ ಇತ್ತು. ಭೀಮರಾಯನಿಗೆ ಸರ್ವಸ್ವವನ್ನು ತ್ಯಾಗ ಮಾಡಿದ 100 ಸೈನಿಕರು ಸಿದ್ಧರಾಗಿ ನಿಂತಿದ್ರು. ಹಾಗಾಗಿ ಆಂಗ್ಲರಿಗೆ ಕೊಪ್ಪಳದ ಕೋಟೆ ಹೋರಾಟವಿಲ್ಲದೆ ಸುಲಭವಾಗಿ ತಪ್ಪುವಂತಿರ್ಲಿಲ್ಲ. ಒಳಗೆಲ್ಲ ಭೀಮರಾಯನ ಸೈನಿಕರಿದ್ರು. ಭೀಮರಾಯ ಇದ್ದ, ಜೊತೆಗೆ ಕೆಂಚನಗೌಡ ಇದ್ದ. ಹಿಂಗಾಗಿ ಅದನ್ನ ಹೊಸಪಡಿಸ್ಕೊಳ್ಳೋದೈತಲ್ಲ ಅಷ್ಟು ಸರಳವಾಗಿರ್ಲಿಲ್ಲ ಯಾರಿಗೆ, ಈ ಬ್ರಿಟಿಷ್ ಅಧಿಕಾರಿಗಳಿಗೆ. ಮೇ 25ರಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಬಂಡಾಯ ಮೇ 29-30 ಸಂದರ್ಭದೊಳಗ, ಅಂದ್ರೆ ಮರುದಿನ 1858 ಮೇ 30ರಂದು ಬೆಳಗಿನ 4 ಗಂಟೆಯ ವೇಳೆಗೆ ಡೆಪ್ಟಿ ಕಮಿಷನರ್ ಲೆಫ್ಟಿನೆಂಟ್ ಟೇಲರ್ ನೊಡನೆ ಅಲ್ಲಿಗೆ ಬಂದು 4ನೇ ಹೈದರಾಬಾದ್ ಸೈನಿಕ ದಳದೊಂದಿಗೆ ಲೆಫ್ಟಿನೆಂಟ್ ಫಿಡ್ಲೋರ್ನು ಹ್ಯೂಸ್ ಅನ್ನು ಸೇರ್ಕೊಂಡು ಯುದ್ಧ ಆರಂಭ. ಒಂದ್ 3-4 ದಳಗಳು ಬಂದು ಸೇರ್ಕೊಂತವ್ರಿ. ಹೈದರಾಬಾದ್ ಕಡೆಯಿಂದ ಬೇರೆ ಬೇರೆ ಕಡೆಯಿಂದ ಬಂದು ಆ ಯುದ್ಧಕ್ಕೆ ಪ್ರಾರಂಭ ಆದಾಗ ಹ್ಯೂಸ್ ಅನ್ನುವಂತ ಅಧಿಕಾರಿ ಭೀಮರಾಯನಿಗೆ ಕಡೆ ಎಚ್ಚರಿಕೆ ಕೊಡ್ತಾನ್ರಿ. ಈಗಲೂ ಕಾಲ ಮಿಂಚಿಲ್ಲ, ಕೊಪ್ಪಳದ ಕೋಟೆಯನ್ನ ನಮಗ ಒಪ್ಪಿಸ್ಬಿಡು, ಶರಣಾಗಿಬಿಡು, ಪ್ರಾಣದಾನವನ್ನ ಮಾಡ್ತೀನಿ ಅನ್ನುವಂತ ಒಂದು ಪತ್ರ ಬರೆದು ಸೈನಿಕರ ನೋಡಿ ಕೋಟೆ ಒಳಗ್ ಕಳಿಸಿದಾಗ ಅಲ್ಲಿ ಭೀಮರಾಯ ಕೊಪ್ಪಳದ ಬತೇರಿಯ ಮೇಲಿದ್ದ ತೋಪಿನಿಂದ ಗುಂಡನ್ನ ಹಾರಿಸಿ ಕದನ ಪ್ರಾರಂಭ ಮಾಡಿದ. ಯಾವಾಗ ಆ ಪತ್ರ ಬರ್ಕೊಟ್ರು ಮ್ಯಾಗ ಒಂದು ತೋಪಿತ್ತು, ಆ ತೋಪಿನಾಗಿಂದ ಒಂದು ಗುಂಡನ್ನ ಹಾರಿಸಿದ. ಅಂದ್ರೆ ನಾವು ನಿಮ್ಮ ಇದಕ್ಕೆ ಒಪ್ಪುದಿಲ್ಲ, ನೀವು ಸನ್ನದ್ಧರಾಗ್ರಿ ಅಂತಂದು ಗುಂಡು ಹಾರಿಸಿ ಕದನಕ್ಕೆ ಪ್ರಾರಂಭ ಆದ.
1858 ಮೇ ತಿಂಗಳ 31ನೇ ದಿನಾಂಕ ಕದನ ಆರಂಭ ಆಯ್ತು. 31ನೇ ದಿನ ಅಂದ್ರೆ 31ನೇ ತಾರೀಕಿನ ದಿವಸ ಕದನ ಆರಂಭ ಆಯ್ತು. 4 ದಿಕ್ಕಿನಿಂದ ಕೋಟೆ ಗೋಡೆಗಳ ಗುಂಡುಗಳು ರೊಯ್ ರೊಯ್ ಅದನ್ನ ಪುಸ್ತಕದೊಳಗೆ ಓದಬೇಕ್ರಿ. ಎಷ್ಟು ಜೋರಾಗಿ ಆ ಕೋಟೆ, ಎಷ್ಟು ಗಟ್ಟಿ ಕೋಟೆ, ಅದಕ್ಕೆಲ್ಲಾ ಬಂದು ಈ ಸೈನಿಕರು ಅಂದ್ರೆ ಈ ಇಂಗ್ಲಿಷ್ ಕಂಪ್ನಿ ಸರ್ಕಾರದವರು ಗುಂಡುಗಳನ್ನ ಸುರಿಮಳೆಗೈತಾರೆ. ಅವಾಗ ಎಲ್ಲೋ ಒಂದ್ ಕಡೆ ಮತ್ತ ಅವನಿಗೆ ಹ್ಯೂಸನಿಗೆ ಅನಿಸ್ತದೆ, ವಿನಾಕಾರಣ ನಿರಪರಾಧಿಗಳಿಗೆ ಯಾಕೆ ರಕ್ತಪಾತ ಆಗ್ಬೇಕು ಅಂತ ಹೇಳಿ ಮತ್ತೊಮ್ಮೆ ಭೀಮರಾಯನಿಗೆ ಮತ್ತೊಂದು ಗಡುವನ್ನು ಕೊಡ್ತಾನೆ. ಇನ್ನು 3 ತಾಸು ಟೈಮ್ ಕೊಡ್ತೀನಿ, ನೀ ನನಗ ಶರಣಾಗತನಾಗ್ಬೇಕು, ಕೋಟೆಯನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿದಾಗ ಮತ್ತವ ಗುಂಡು ಹಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಒಳಗಳಿಂದ. ಯಾರು? ಭೀಮರಾಯರು. ಗುಂಡುಗಳು ಯಥೇಚ್ಛವಾಗಿ ಆ ಕಡೆಯಿಂದ ಈ ಕಡೆ ಸುರಿಲಿಕ್ಕೆ ಪ್ರಾರಂಭ ಆಗ್ತವು. ಆ ಕಲ್ಲುಗಳೆಲ್ಲ, ಕೋಟೆಗಳೆಲ್ಲ ಸಡ್ಲಾಗ್ತವು. ತೋಪುಗಳು ಅತ್ಯಲ್ಪ ಕಾಲದಲ್ಲಿ ಬಾಗಿಲನ್ನು ಏನ್ ಮಾಡ್ತಾವ ಒಂದು ಧ್ವಂಸಗೊಳಿಸ್ತವು. ಶತ್ರು ಸೈನಿಕರು ಬಿರುಗಾಳಿಯಂತೆ ನುಗ್ಗಿದರು. ಬತೇರಿಯಲ್ಲಿದ್ದ ಭೀಮರಾಯನಿಗೆ ಕೋಟೆಯ ಬಾಗಿಲನ್ನು ರಕ್ಷಿಸುವುದು ಅಥವಾ ಒಳಕೋಟೆಯನ್ನು ಸೇರಿಕೊಂಡು ಕಾದುವುದೇ ಎಂದು ತಿಳಿಯದಾದಾಗ ಅಷ್ಟರಲ್ಲಿ ಭವಾನಿ ಸಿಂಗನು ಓಡಿ ಬಂದು, ಒಡೆಯ, ದ್ರೋಹಿಗಳು ವಿಶ್ವಾಸಘಾತಕರು ಮಾಡಿದ್ದಾರೆ, ಕೋಟೆಯನ್ನು ಶತ್ರುಗಳಿಗೆ ಒಪ್ಪಿಸಲು ಪಿತೂರಿ ಮಾಡಿದ್ದಾರೆ ಎಂದು ತಿಳಿಸಿದ. ಅವಾಗ ಭೀಮರಾಯರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ ಹುಚ್ಚನಂತಾಗಿ ಆ ಸಮಯದೊಳಗೆ ದ್ರೋಹಿಗಳನ್ನ ಹೇಗಾದ್ರೂ ಮಾಡಿ ಶತ್ರುಗಳಿಂದ ಕೋಟೆಯನ್ನ ರಕ್ಷಿಸ್ಬೇಕು ಅಂತ ಅನ್ಕೊಂಡು ಒಂದ್ ಮಾತು ಹೇಳ್ತಾನ್ರಿ, ಹೋರಾಡುವುದು ಇಲ್ಲವೇ ಮಡಿಯುವುದು. ಮಡಿದರೂ ಸರಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಡಿಯಬೇಕು ಅನ್ನುವಂತ ಒಂದು ದೃಢ ನಿರ್ಧಾರವನ್ನ ತೆಗೆದುಕೊಂಡು ಕೋವಿಯನ್ನ ಎತ್ತಿಕೊಂಡು ಕೆಂಚನಗೌಡ, ಭವಾನಿ ಸಿಂಗ್ ಇಬ್ರು ಬಂದು ಅವನನ್ನ ಕೂಡಿಕೊಂಡ್ರು. ಅಂದ್ರೆ 3 ಮಂದಿ ಕೂಡಿ ಬ್ರಿಟಿಷ್ ಅಧಿಕಾರಿಗಳ ಮೇಲೆ, ಸೈನ್ಯದ ಮೇಲೆ ಬಂದೂಕನ್ನು ಹಿಡಿದುಕೊಂಡು ಗುಂಡುಗಳ ಸುರಿಮಳೆಯನ್ನ ಗೈತಾರೆ ಅನ್ನುವಂಥದ್ದು. ಯಾವಾಗ ವೈರಿ ಸೈನ್ಯ ಇನ್ನೂ ಹತ್ತಿರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದ, ಕೆಂಚನಗೌಡನಿಗೆ ಹೆದರಿಕೆ ಆಗ್ಲಿಕ್ಕೆ ಪ್ರಾರಂಭ ಆಗ್ತದ. ಇನ್ನು ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಅನ್ಕೊಂಡಾಗ ಏನ್ ಮಾಡುದು, ಪ್ರಾಣ ಉಳಿಸ್ಕೊಳೋದು ಅಥವಾ ಓಡಿ ಹೋಗುದ, ಹೇಡಿಯಂತೆ ಓಡಿ ಹೋಗ್ಬೇಕು ಏನು ಅನ್ನುವಂಥದ್ದ ಅನ್ಕೊಂಡಾಗ ಭೀಮರಾಯರು ಹೇಳ್ತಾರೆ, ಓಡಿ ಹೋಗುವುದು ಹೇಡಿಗಳ ಲಕ್ಷಣ, ಸಾವಾದ್ರೂ ಚಿಂತೆ ಇಲ್ಲ, ನಾವು ಅವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿ ಕೆಂಚನಗೌಡರನ್ನ ತಮ್ಮ ಬಳಿ ಇಟ್ಟುಕೊಂಡು ಆ ತಮ್ಮ ಕೋವೆಯಲ್ಲಿರ್ತಕ್ಕಂತಹ ಎಲ್ಲಾ ಗುಂಡುಗಳನ್ನ ಅವ್ರ ಮೇಲೆ ಹಾರಿಸ್ತಾರೆ ಅನ್ನುವಂಥದ್ದು. 100 ಸೈನಿಕರ ಪ್ರಾಣದ ಹಂಗನ್ನ ತೊರೆದು ಭೀಮರಾಯರಲ್ಲಿದ್ದಂತ ಗುಂಡುಗಳು ಮುಗಿಯುತ್ತಾ ಬಂದ್ರು ಸಹಿತ ಸೈನಿಕರ ಮೇಲೆ ಗುಂಡುಗಳನ್ನ ಹಾರಿಸ್ತಾ ಇದ್ರು. ಕೊನೆಗೆ 4ರಿಂದ 3 ಆದವು, 3ರಿಂದ 2 ಗುಂಡುಗಳು ಉಳಿದ್ವು. ಅದರಲ್ಲಿ ಮತ್ತೊಂದು ಸಿಡಿದು ಹೋಯ್ತು. ಮುನ್ನುಗ್ಗಿ ಬರುತ್ತಿದ್ದ ಶತ್ರು ಸೈನಿಕರ ನೆಲಕ್ಕೆ ಉರುಳಿಸಿ ಒಂದೊಂದೇ ಗುಂಡುಗಳನ್ನ ಹಾರಿಸಿ ಅವರನ್ನ ಕೊಲೆ ಮಾಡ್ತಕ್ಕಂತಹ, ಅವ್ರನ್ನ ದಫನ ಮಾಡ್ತಕ್ಕಂಥ ಕೆಲಸವನ್ನ ಭೀಮರಾಯರು ಮಾಡಿದ್ರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ನಾವು ಹೇಳ್ಬೇಕಾಗ್ತದೆ. ಜೊತೆಗೆ ಕೊನೆಗೆ ಒಂದ್ 2 ಕಡೆ ನನಗೆ ಅದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಒಂದ್ ಕಡೆ ಏನ್ ಹೇಳ್ತದಂದ್ರೆ, ಕೊನೆಗೆ 1 ಗುಂಡು ಉಳಿತದ, ಆ ಗುಂಡನ್ನ 2 ಗುಂಡು ಉಳಿತದ. 1 ಗುಂಡು ಕೆಂಚನಗೌಡನಿಗೆ ಹೊಡೆದು ಸಾಯಿಸ್ತಾನೆ, ಇನ್ನೊಂದು ಗುಂಡು ತಾನೇ ಹೊಡ್ಕೊಂಡು ಆತ್ಮ ಬಲಿದಾನವನ್ನ ಕೊಡ್ತಾನೆ ದೇಶಕ್ಕೋಸ್ಕರ ಅಂತ ಒಂದ್ ಕಡೆ ಬರ್ತದೆ. ಇನ್ನೊಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾಗ ಈ ಬ್ರಿಟಿಷ್ ಅಧಿಕಾರಿಗಳು ಕೆಂಚನಗೌಡನಿಗೆ ಮತ್ತು ಮುಂಡ್ರಿಗೆ ಭೀಮರಾಯರಿಗೆ ಗುಂಡನ್ನ ಹಾಕ್ತಾರೆ, ಸತ್ ಹೋಗ್ತಾರೆ ಇಬ್ರು ಅನ್ನುವಂಥದ್ದು ಒಂದ್ ಕಡೆ ಬರ್ತದೆ. ನನಗನ್ಸಿದ ಮಟ್ಟಿಗೆ ಇವರು ವೀರರಾಗಿರೋದ್ರಿಂದ ಹೋರಾಟ ಮಾಡ್ತಾನೆ, ಕೊನೆಗೆ ಅವ್ರ ಕೈಯಲ್ಲಿ ಯಾಕೆ ಸಾಯ್ಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ಮೋಸ್ಟ್ಲಿ ತಾವೇ ಗುಂಡು ಹಾರಿಸ್ಕೊಂಡಿರ್ಬಹುದು ಅಂತ ಒಂದ್ ಕಡೆ ನಮ್ಗ ಅನಿಸ್ತದ. ಒಟ್ಟಾರೆಯಾಗಿ ಆ ಕೊಪ್ಪಳ ಕೋಟೆಯನ್ನ ವಶಪಡಿಸಿಕೊಳ್ಳುವಂತಹ ವಿಚಾರದೊಳಗ ಬಂಡಾಯವೆದ್ದಾಗ ಬ್ರಿಟಿಷರು ಮತ್ತು ಈ ಮುಂಡ್ರಿಗೆ ಭೀಮರಾಯರು ಮತ್ತು ಯಾರು ಕೆಂಚನಗೌಡರು ಈ ಯುದ್ಧ ಮಾಡುವಂತಹ ಸಂದರ್ಭದೊಳಗ ಬಹಳಷ್ಟು ನೋವಿನ ವಿಚಾರ ಏನಂದ್ರೆ ಅವ್ರಿಬ್ಬರನ್ನ ಸಾಯಿಸ್ತಾರೆ ಅನ್ನುವಂಥದ್ದು. ಹೀಗಾಗಿ ಅಲ್ಲಿ ಇದ್ದಂತ ಎಲ್ಲಾ ಭೀಮರಾಯನ ಕಡೆ 150 ಮಂದಿಯ ಸ್ವಾತಂತ್ರ್ಯ ಯೋಧರನ್ನ ಸೆರೆ ಹಿಡಿತಾರೆ. ಕೊಪ್ಪಳದ ಕೋಟೆಯಲ್ಲಿ ಇದ್ದಂತ ಬೆಳೆಬಾಳು ವಸ್ತುಗಳನ್ನೆಲ್ಲ ಶತ್ರುಗಳ ವಶವಾಯಿತು. ಭೀಮರಾಯನ ಕುಟುಂಬದವರನ್ನ ಯೂಸನು ಬಂಧಿಸಿದ. ಆಂಗ್ಲ ಸರ್ಕಾರ ಭೀಮರಾಯನ ಇನಾಮ್ ಜಮೀನು ಹಾಗೂ ಉಳಿದೆಲ್ಲ ಆಸ್ತಿಗಳನ್ನೆಲ್ಲ ಮುಟ್ಟುಗೋಲು ಹಾಕಿಕೊಂಡ. ಆತನ ಕುಟುಂಬದವರಿಗೆ ಏನೂ ತೊಂದರೆ ಇಲ್ಲ ಎಂಬ ನಂಬಿಕೆಯಿಂದ ಅವರನ್ನ ಬಿಡುಗಡೆಗೊಳಿಸಿದ ಅನ್ನುವಂಥದ್ದು. ಅವರಿಗೆ ಮಾಶಾಸನಗಳನ್ನ ಭಿಕ್ಷೆಯ ರೂಪದೊಳಗೆ ಕೊಟ್ಟ ಅನ್ನುವಂಥದ್ದು ಸಹಿತ ನಮ್ಗೆ ಕಂಡು ಬರ್ತದ. ಭೀಮರಾಯನ ನಂತರ ಈ ದೇಶದ ಈ ಭಾಗದಲ್ಲಿ ಬಂಡಾಯಗಾರರಾಗಿ ಸಮರ್ಥ ನಾಯಕರಾರು ಇಲ್ಲವಾಯಿತು. ಹಾಗಾಗಿ ಬಂಡಾಯ ತಣ್ಣಗಾಯಿತು. ಇಂಗ್ಲಿಷರು
ಸೆರೆ ಸಿಕ್ಕ ಕ್ರಾಂತಿಕಾರರನ್ನ ರಾಯಚೂರಿನಲ್ಲಿ ಮಿಲಿಟರಿ ವಿಚಾರಣೆಗೆ ಒಳಪಡಿಸಿದ್ರು. ತಪ್ಪಿತಸ್ಥರೆಂದು ತೀರ್ಮಾನಿಸಿ 77 ಮಂದಿಯನ್ನ ಗುಂಡಿಕ್ಕಿ ಕೊಂದ್ರು. ಯಾರು ಭೀಮರಾಯನ್ಗೆ ಸಪೋರ್ಟ್ ಮಾಡಿದ್ರು ನೋಡ್ರಿ 77 ಮಂದಿ, ಆ 77 ಮಂದಿ ಹೆಸರು ಇಲ್ಲಿ ಅದಾವ್ರಿ. ಒಂದಿಷ್ಟು ಹೆಸರುಗಳನ್ನ ಹೇಳ್ತೀನಿ. ಲಿಂಗ, ಗಿರಿಯಣ್ಣ, ಲಚ್ಚುಮ, ಹನುಮಣ್ಣ, ಬರುಮ, ಹುಲಿಗ, ಭೀಮ, ಮುಲ್ಲಾ, ಕಾಜಾ, ಬರುಮ ಇವರೆಲ್ಲ ಕೊರಳಳ್ಳಿ ಅವರು. ಹರಪನಹಳ್ಳಿಯ ಲಿಂಗ, ಮುಂಡವಾಡದ ಬಸ್ಯ, ತಾರೂರಿಗೆಯ ಬಸ್ಯ, ಹೊನ್ನಹಮ್ಮಿಗಿ ಜೂಣ, ವೆಂಕಟಾಪುರದ ದಾವುದ್ ಸಾಬ, ಬಾಗೇವಾಡಿಯ ಲಚ್ಚುಮ, ಕುಕ್ನೂರಿನ ತಮ್ಮಣ್ಣ, ಕಕ್ಕೂರಿನ ಭೀಮ, ಹಮ್ಮಿಗಿ ಎಲ್ಲ, ಹೆಸರೂರಿನ ತಮ್ಮಣ್ಣ ತಳವಾರ, ಕುರ್ನಾದ ಮುದ್ಲೇನವರ, ಗಂಗಾಪುರದ ಹೊನ್ನೇಗೌಡ, ರಾಟಿ ಹನುಮಣ್ಣ, ವಡ್ರಹಟ್ಟಿಯ ಮುಲ್ಲಾ, ಹಮ್ಮಿಗಿ ಬುಣ್ಯಸಾಬ, ನವಲಿ ಬರ್ಮಪ್ಪ, ಹೆಸರೂರ ಈರಪ್ಪ, ಕಂಪ್ಲಿ ಉರ್ವಿ, ಆಮೇಲೆ ಬೆಟಗೇರಿ ಚುನ್ನಪ್ಪ, ಹಂದಿಗನೂರ್ನ ಅವಣ್ಣ, ಬನ್ನೂರ್ನ ಹೆಟ್ಸಾಬ, ಕೊರಳಳ್ಳಿ ಇಮಾನ್ ಸಾಬ, ನೌಲ್ಗುಂದದ ಬಸರಣ್ಣ, ಬಂಕಾಪುರದ ಸೈಯದ್ ಬುಡೇನ ಇವರೆಲ್ಲ 77 ಮಂದಿಗೆ ಅವ್ರ ಏನ್ ಮಾಡ್ತಾರ ಅಂದ್ರ ಗುಂಡಿಗ್ ಕೊಲ್ತಾರ್ರಿ. ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಇವ್ರನ್ನೆಲ್ಲ ಏನ್ ಮಾಡ್ತಾರಂತಂದ್ರ ಗುಂಡಿಕ್ಕಿ ಕೊಲ್ತಕ್ಕಂತ ಕೆಲಸವನ್ನ ಮಾಡ್ತಾರ. 47 ಮಂದಿಗೆ ಜೀವಾವಧಿ ಕಠಿಣ ಶಿಕ್ಷೆಯನ್ನ ಕೊಡ್ತಾರ. ಆ 47 ಮಂದಿ ಲಿಸ್ಟ್ ಅದ ಇಲ್ಲಿ. ಕೊರಳಳ್ಳಿ ಇಮಾಮ್ ಸಾಹೇಬ, ಉಜ್ಜಯಿನಿಯ ನಲ್ಲೇಗೌಡ, ಸಿಂಗ್ಟಾಲ್ನೂರ್ ಕ್ಯಾಂಚ, ಕೌಲೂರಿನ ಜಂಗಿ, ಬೆನ್ನೂರಿನ ಕಾಸಿಮ, ಹೊಲ್ಕೇರಿ ಲವಣ, ಮತ್ತೂರಿನ ಕುಕ್ಕ, ಚಿಲುವಂಗಿಯ ಬುಡ್ಮ, ಭೀಮ್ನೂರಿನ ಕಲ್ಲೇಸಾಬ, ಬೆಟಗೇರಿಯ ಬರ್ಮ, ತಾವರಿಗೇರಿಯ ಮುದುಕ, ಆಮೇಲೆ ದುಂಡೇಗಲ್ಲನ ವೆಂಕ, ಬೆಟಗೇರಿಯ ಬರ್ಮ, ಹಳ್ಳಿಗುಡಿ ಇಮಾಮ್ ಸಾಹೇಬ, ಜಾಳಿಹಾಳದ ವೆಂಕ, ಕೌಲೂರಿನ ದ್ಯಾಮ, ಆಮೇಲೆ ನೊರಂಗನಹಳ್ಳಿಯ ಹಗುಮ ಬೇಗ, ಭೀಮನಹಳ್ಳಿಯ ಹುಣಸಪ್ಪ, ಆಮೇಲೆ ಗುಮ್ಗೋಳದ ಗುರುನಿಂಗ, ಒಡ್ಡಟ್ಟಿಯ ರಾಮ, ಆಮೇಲೆ ಗುಡ್ಡಾನೂರಿನ ಸಿದ್ದಪ್ಪ, ಹೀಗೆ ಎಷ್ಟೋ 47 ಮಂದಿಗೆ ಜೀವಾವಧಿ ಕಠಿಣ ಶಿಕ್ಷೆಯನ್ನು ಕೊಡ್ತಾರ. ಇನ್ನ 1 ವರ್ಷದ ಶಿಕ್ಷೆಯನ್ನು ಕೊಡ್ತಾರ್ರಿ ಒಂದು 12 ಮಂದಿಗೆ. ಅದ್ರೊಳಗ ಸಿಂಗ್ಟಾಲೂರ್ ದುರ್ಗ, ಬಾಳ, ಹೀರಾ, ಹುಲಿಗ್ಯ, ಗಾಳ್ಯ, ಸಿದ್ದ, ಹನುಮ, ದುರ್ಗ, ಕರಿಬಸ್ಯ, ಮುದುಕ, ಹಿಂಗ ಸುಮಾರು 12 ಮಂದಿನ 1 ವರ್ಷದ ಕಠಿಣ ಶಿಕ್ಷೆಯನ್ನ ಒಳಪಡಿಸ್ತಾರ. ಹೀಗೆ ಬಂಡಾಯವೆದ್ದಂತಹ ಮುಂಡ್ರಿಗಿ ಭೀಮರಾಯನ ಸ್ವಾತಂತ್ರ್ಯ ಹೋರಾಟ ವಿಫಲ ಆಗ್ತದ. ವಿಫಲ ಆಯ್ತು ಅನ್ನೋಕ್ಕಿಂತ ನಮ್ಮವ್ರ ನಮ್ಗ ಬೆನ್ನಿಗೆ ಚೂರಿ ಹಾಕಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಭೀಮರಾಯರಿಗೆ ಎಷ್ಟೋ ರಹಸ್ಯವಾದ ವಿಚಾರಗಳನ್ನ ತಿಳ್ಕೊಂಡು ಅವನು ಕಂಪ್ನಿ ಸರ್ಕಾರಕ್ಕೆ ತಿಳಿಸಿ ಭೀಮರಾಯರನ್ನ ಸೋಲಿಸುವುದಕ್ಕ ಮತ್ತು ಹತ್ಯೆ ಆಗ್ಲಿಕ್ಕೆ ನಮ್ಮವರೇ ಬ್ರಿಟಿಷರ ಕಾರಣ ಅಲ್ಲ, ನಮ್ಮವರೇ ಕಾರಣ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಹೀಗೆ ಭಾರತೀಯರಲ್ಲಿ ಸ್ವಾರ್ಥ, ಅನೇಕಮತ್ಯ, ಪರಸ್ಪರ ದ್ವೇಷಾಸೂಯೆಗಳಿಂದ ಸ್ವಾತಂತ್ರ್ಯ ಯೋಧರು ಹಚ್ಚಿದ್ದ ಸ್ವಾತಂತ್ರ್ಯ ಜ್ವಾಲೆ ನಂದಿ ಹೋಯ್ತು 1857 ಜೂನ್ 1 ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಬೇಕಾಗ್ತದ. ಭೀಮರಾಯ ರಾಜನಲ್ಲ, ರಾಜವಂಶಸ್ಥನೂ ಅಲ್ಲ, ದೇಸಾಯಿಯೂ ಅಲ್ಲ. ಮಾತೃಭೂಮಿಯ ಸರ್ವ ಸಂಪತ್ತು ಅನ್ಯರ ಪಾಲಾಗಿ ಧರ್ಮ ಸಂಸ್ಕೃತಿಗಳ ನಾಶವಾಗಿ ದೇಶ ಬಾಂಧವರು ಪರರ ಆಳಾಗುವವರಲ್ಲ ಎಂಬ ದೇಶ ಪ್ರೇಮದಿಂದ ಇಂಗ್ಲಿಷರ ವಿರುದ್ಧ ಬಂಡೆದ್ದ ವೀರ. ಅವನು ಒಬ್ಬ ಸಾಮಾನ್ಯ ಪ್ರಜೆ, ಸಹಸ್ರಾರು ದೇಶಭಕ್ತರನ್ನ ಸಂಘಟಿಸಿದ ಪುರುಷ ಸಿಂಹ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆರಂಭಗೊಂಡಾಗ ಕರ್ನಾಟಕದ ಅನೇಕ ಮಹಾರಾಜರುಗಳ ಕೈಕಟ್ಟಿ ಕುಳಿತಿದ್ದ ಸಂದರ್ಭದೊಳಗೆ ಜನತೆಯ ಪ್ರತಿನಿಧಿಯಾಗಿ ಕೈಯಲ್ಲಿ ಶಸ್ತ್ರ ಹಿಡಿದು ನಿಂತು ಹೋರಾಡಿ ಮಡಿದ ಧೀರ ಪುರುಷ ಮುಂಡ್ರಿಗಿ ಭೀಮರಾಯ. ಇವನ ಧೀರೋದಾತ್ತ ಜೀವನ, ಹೋರಾಟ, ಸಮಯ, ಸ್ಫೂರ್ತಿಗಳು ಎಲ್ಲಾ ಕಾಲಕ್ಕೂ ನವಚೇತನವನ್ನ ಹೊಮ್ಮಿಸುವುದರಲ್ಲಿ ಸಂದೇಹವಿಲ್ಲ ಅನ್ನುವಂತ ಮಾತುಗಳನ್ನ ಹೇಳಿ ಅವರ ಹೋರಾಟಗಳು, ಅವರ ಕೆಚ್ಚೆದೆ, ಅವರ ವೀರತನ ನಮ್ಗೆಲ್ಲ ಸ್ಫೂರ್ತಿದಾಯಕವಾಗಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದೊಳಗ ಹೇಳ್ತಾ, ಇವತ್ತು ಈ ವಚನ ಅಧ್ಯಯನ ವೇದಿಕೆ ಒಂದು ಹೊಸ, ನನಗೂ ಸಹಿತ ಬರೀ ಮುಂಡ್ರಿಗೆ, ನಾವು ಗದಗ ಜಿಲ್ಲೆ ಒಳಗಿದ್ರು ಸಹಿತ ಮುಂಡ್ರಿಗೆ ಭೀಮರಾಯರ ಬಗ್ಗೆ ಅಲ್ಪ ಸ್ವಲ್ಪ ಮಾತ್ರ ನಮ್ಗೆ ಗೊತ್ತಿತ್ತು. ಆದ್ರೆ ಇಡಿಯಾಗಿ ಆತ ಹೇಗೆ ಹೋರಾಟ ಮಾಡಿದ, ಡಂಬುಳದೊಳಗೂ ಸಹಿತ ಒಂದು ರಾಜಮನೆತನ ಇತ್ತು, ದೇಸಾಯಿ ಮನೆತನ ಇತ್ತು. ಅದು 1858 ಅದನ್ನ ಬ್ರಿಟಿಷ್ ಅಧಿಕಾರಿಗಳೇ ಅದನ್ನ ಕೋಟೆಯನ್ನ ಧ್ವಂಸ ಮಾಡಿದ್ರು ಅನ್ನುವಂತ ವಿಚಾರಗಳು ನಮ್ಗೆ ಗೊತ್ತಾಗ್ತದೆ. ನಾ ಮಣ್ಣು ಡಂಬಳಕ್ ಹೋದಾಗ ಆ ಎಲ್ಲ ಹಿನ್ನೆಲೆಯನ್ನ ನಾನು ನೋಡ್ಕೊಂಡು ಬಂದೆ. ಎಲಿಜಬೆತ್ ಕೆರೆ ಅಂತ ಈಗಲೂ ಸಹಿತ ಡಂಬಳದೊಳಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೆಸರನ್ನ ಇದ್ದಂತ ಒಂದು ಕೆರೆ ಡಂಬಳದೊಳಗೆ ಈಗಲೂ ಸಹಿತ ನಮಗ್ ನೋಡ್ಲಿಕ್ಕೆ ಸಿಗ್ತದ. ತಣ್ಣೀರ್ ಒಂದು ಬಾವಿ ನಮಗ್ ನೋಡ್ಲಿಕ್ಕೆ ಸಿಗ್ತದ, ಕೋಟೆ ನಮಗ್ ನೋಡ್ಲಿಕ್ಕೆ ಸಿಗ್ತದ. ಹಮ್ಮಿಗಿ ಕೆಂಚನಗೌಡ
ಎಷ್ಟು ವೀರ ಅನ್ನುವಂಥದ್ದು ಅವನ ಲಾವಣಿ ಪದ ಓದಿದ್ದೀನಿ ನಾನು. ಒಂದು ಪುಸ್ತಕ ಇದೆ, ಕಲಿಕೇರಿ ಸಂಸ್ಥಾನದ, ಇಲ್ಲೊಂದು ಪುಸ್ತಕ ಇದೆ ನೋಡ್ರಿ, ಕಲಿಕೇರಿ ಸಂಸ್ಥಾನದ ದಾಖಲೆಗಳ ಸಾಂಸ್ಕೃತಿಕ ಅಧ್ಯಯನ ಅನ್ನುವಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದೊಳಗೆ ಹಮ್ಗಿ ಕೆಂಚನಗೌಡರು ಹೆಂಗ ಹೋರಾಟ ಮಾಡಿದ್ರು ಏನು ಅನ್ನುವಂಥದ್ದು ನಮಗ್ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮುಂಡ್ರಿಗೆ ಬ್ರಿಟಿಷ್ ವಿರೋಧಿ ಹೋರಾಟ ಅಂತ ಹುಬಾ ವಡ್ಡಟ್ಟಿ ಅವರು ಬರೆದಂತ ಒಂದು ಪುಸ್ತಕ ಇದೆ. ಆ ಪುಸ್ತಕದೊಳಗೆ ಮುಂಡ್ರಿಗೆ ಭೀಮರಾಯರು ಮತ್ತೆ ಯಾರ್ಯಾರು ಹೋರಾಟ ಮಾಡಿದ್ರು ಅನ್ನುವಂಥದ್ದು ನಮಗ್ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ನರಗುಂದ ಬಂಡಾಯ ಅಂತಂದು ಒಂದು ಪುಸ್ತಕ ಇದೆ. ಆ ಪುಸ್ತಕದೊಳಗೆ ಬಿ.ಜಿ. ಹುಲ್ಕವಿ ಅನ್ನುವಂಥವ್ರು ಬಹಳ ಚೆನ್ನಾಗಿ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಈ ಎಲ್ಲಾ ದಾಖಲೆಗಳನ್ನ ಇಟ್ಟುಕೊಂಡು ನನಗೆ ತಿಳಿದಂತ ವಿಚಾರಗಳನ್ನ, ನಾನು ನೋಡಿದಂತ ಕೇಳಿದಂತ ವಿಚಾರಗಳನ್ನೆಲ್ಲ ಕೇಳಿ ಇಲ್ಲಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಎಷ್ಟು ಅದರೊಳಗೆ ಸಮಂಜಸವಾಗಿದವು ಮತ್ತೆ ಏನಾದ್ರೂ ತಪ್ಪುಗಳಿರ್ಬೋದು, ಅದನ್ನೆಲ್ಲ ತಾವುಗಳ ತಿದ್ದಿ ಹೇಳಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ, ನನಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಂತಹ ವಚನ ಅಧ್ಯಯನ ವೇದಿಕೆಗೆ ಹಾಗೂ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಹಾಗೂ ಎಲ್ಲಾ ಶರಣ ತಂದೆ ತಾಯಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು. ಅತ್ಯಂತ ತಲಸ್ಪರ್ಶ ಅಧ್ಯಯನದಿಂದ ಒಂದು ಹೃದಯ ಸ್ಪರ್ಶ ಉಪನ್ಯಾಸವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಹಮ್ಗಿ ಕೆಂಚನಗೌಡರು, ಶರಟ್ಟಿ ದೇಸಾಯಿ ಅವರು, ಡಂಬಳ ದೇಸಾಯಿ ಅವರು, ಕೊಪ್ಪಳ ಮುಂಡ್ರಿ ಭೀಮರಾಯ್ ಅನ್ನೋ ಜನಪ್ರತಿನಿಧಿಗಳು, ಜೊತೆಗೆ ಈ ಜನಪ್ರತಿನಿಧಿಗಳ ಜೊತೆಗೆ ಏನು ಗುಂಡೇಟಿಗೆ ಬಲಿಯಾದರು, ಜೀವಾವಧಿ ಶಿಕ್ಷೆಗೆ ಒಳಪಟ್ಟವರು, ಯಾರೂ ಮೇಲ್ವರ್ಗದವರಲ್ಲ, ತಳ ಸಮುದಾಯದವರು. ಅದರ ಬಹುತೇಕ ಮುಸಲ್ಮಾನರು ಕೂಡ ಅವ್ರ ಹೆಸರನ್ನು ಉಲ್ಲೇಖ ಮಾಡಿದಾಗ ನಿಜಕ್ಕೂ ಯಾಕೆ ಈ ಭಾರತದ ಚರಿತ್ರೆಯೊಳಗೆ ಅಥವಾ ಕರ್ನಾಟಕದ ಇತಿಹಾಸದೊಳಗೆ ಮುಂಡರ್ಗಿ ಹೋರಾಟ ಮರೆತು ಹೋದ ಅಧ್ಯಾಯವೇ? ನರಗುಂದ ಬಂಡಾಯ ಮರೆತು ಹೋದ ಅಧ್ಯಾಯವೇ? ಯಾಕೆ ಇವ್ರಿಗೆ ಇಷ್ಟು ಇಂಪಾರ್ಟೆನ್ಸ್ ಸಿಗಂಗಿಲ್ಲ? ನಾವು ಉತ್ತರ ಭಾರತ ಬಹುತೇಕರನ್ನು ನಾವು ಪಠ್ಯದೊಳಗೆ ಇಡ್ತೀವಿ, ಆದರೆ ಕರ್ನಾಟಕದೊಳಗೆ ಅದೇ ಕಾಲಕ್ಕೆ ಅವ್ರು ಹೇಳ್ದಂಗೆ ಎಲ್ಲ ಸಂಸ್ಥಾನಿಕರು, ಮೈಸೂರು ಮಹಾರಾಜ ಇರ್ಬೋದು, ಆಮೇಲೆ ಸುತ್ತಮ ಏನು ಸಮಕಾಲೀನ ಎಲ್ಲ ರಾಜ ಮಹಾರಾಜರು ಸುಮ್ಮ ಕುಂತಾಗ ಜನ ಸಾಮಾನ್ಯರು ಒಂದು ಸಂಘಟನೆ ಮಾಡಿ ಒಂದು ವೀರಾವೇಶದಿಂದ ಹೋರಾಟ ಮಾಡಿ ಅವರಿಗೆ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ, ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಒಂದು ದಿಟ್ಟವಾದ ಸಂದೇಶವನ್ನು ಮುಂಡ್ರಿಗೆ ಭೀಮರಾಯವರು ಕೊಟ್ಟರು. ಹ್ಯಾಟ್ಸ್ ಆಫ್ ಟು ಯು ಸರ್. ಅವರ ಗುರುಗಳಾದಂಥ ಡಾಕ್ಟರ್ ತಾರಾ ಮೇಡಮ್ ಇದ್ದಾರೆ, ಸುಧಾ ಕೌಜ್ಗೇರಿ ಮೇಡಮ್ ಇದ್ದಾರೆ. ಬಹುಶಃ ದೇ ಆರ್ ದ ರೈಟ್ ಪೀಪಲ್ ಟು ಟೆಲ್. ನನಗನ್ಸುತ್ತೆ ಗುರುಗಳನ್ನು ಮೀರಿದಂಥ ಒಂದು ಒಳ್ಳೆಯ ಕೆಲಸವನ್ನು, ಕಾರ್ಯವನ್ನು ಸಜ್ಜನ್ ಶೆಟ್ಟರು, ಎಷ್ಟು ವಿನಯ, ಅವ್ರ ಹೆಸರ ಸಜ್ಜನ್ ಶೆಟ್ಟರು, ಸಿದ್ಧಲಿಂಗ ಸಜ್ಜನ್ ಶೆಟ್ಟರು, ಭಾಳ ಸೌಮ್ಯ ವಿನಯ, ಅಷ್ಟೇ ಎಷ್ಟೊಂದು ಅಧ್ಯಯನ ಮಾಡಿಕೊಂಡು ಅವ್ರಿಗೆ ನಾನು ಅವತ್ತು ಮುಗಿದ ತಕ್ಷಣ ಹೇಳಿದೆ, ಇವತ್ತು ಮುಗಿದ ಮೇಲೆ ಮತ್ತೆ ಜೂನ್ದಾಗ ಇವ್ರು ಏನು ಮಾತಾಡ್ಬೇಕು ಅನ್ನೋದು ಇವತ್ತು ನಾನು ಹೇಳ್ತೀನಿ. ಯಾಕಂದರೆ ಭಾಳಷ್ಟು ವಿಷಯಗಳನ್ನ ಕೊಟ್ಟಾಗ ಅದನ್ನು ಓದಿ ಹೆಕ್ಕಿ ಸೋಸಿ ಜನರ ಮುಂದೆ ಇಡ್ತಕ್ಕಂಥ ಒಂದು ಕಾರ್ಯ. ಆ ಒಂದು ಕಾರ್ಯಕ್ಕಾಗಿ ನಾವು ಇತಿಹಾಸದೊಳಗೆ ಮಾಡು ಮಾಡಿದವರು ಅಥವಾ ಸಾವಿಲ್ಲದ ಶರಣರು, ನಾಡು ಕಟ್ಟಿದಂಥ ಅನೇಕ ಜನರನ್ನು ನಮ್ಮ ಇತಿಹಾಸ ಮರೆತು ಹೋಗಬಾರ್ದು. ನನಗಂತೂ ಈ ರಾಮದುರ್ಗ ದುರಂತ ಆಗಲಿ, ನರಗುಂದ ಬಂಡಾಯ ಆಗಲಿ, ಡಂಬಳ ಮತ್ತು ಮುಂಡ್ರಿಗಿ ಹೋರಾಟಗಳು, ದಂಗೆಗಳಾಗಲಿ, ಇವು ಇತಿಹಾಸದ ಪುಟಗಳನ್ನು ಸೇರಲಿಲ್ಲ. ಇವು ಮರೆತು ಹೋದ ಅಧ್ಯಾಯಗಳು. ಎಲ್ಲರೂ ಬರೀ ನಾವು 2-3 ಬರೀ ಕಿತ್ತೂರು ಇತಿಹಾಸವನ್ನು ಹೇಳ್ತೀವಿ. ಕಿತ್ತೂರು ಇತಿಹಾಸ ಕಡಿಮೆ ಇಲ್ಲ. ಆ ಕಿತ್ತೂರು ಇತಿಹಾಸದ ನಂತರ ಅದಕ್ಕಿಂತ ಪ್ರಖರವಾಗಿ ಹೋರಾಟ ಮಾಡತಕ್ಕಂಥವ್ರು ತಳ ಸಮುದಾಯದವರು. ಕಿತ್ತೂರ ಸಂಸ್ಥಾನಿಕರಿದ್ದರು. ಅದರ ಸಂಸ್ಥಾನಿಕರ ಬೆಂಬಲವಿಲ್ಲದೆ ಜನಸಮುದಾಯವನ್ನು ಕಟ್ಟಿಕೊಂಡು ಒಬ್ಬ ಬ್ರಿಟಿಷ್ ಅಧಿಕಾರಿಯೊಳಗೆ ಮಾಮಲೆದಾರಾಗಿದ್ದರೂ ಕೂಡ ಎಲ್ಲ ನೌಕರಿಗಳನ್ನು ಬಿಟ್ಟುಕೊಂಡು ಇಂಥ ಒಂದು ಹೋರಾಟ ಮಾಡಿದಂಥ ಚಿತ್ರಣವನ್ನು ಕಣ್ಣಿಗೆ ಕಟ್ಟುವ ಹಾಗೆ ಪ್ರೊಫೆಸರ್ ಸಿದ್ಧಲಿಂಗ ಸಜ್ಜನ್ ಶೆಟ್ಟರ್ ಹೇಳಿದ್ದಾರೆ. ಅವರಿಗೆ ಅನಂತಾನಂತ ಧನ್ಯವಾದಗಳು. ಯಾರಾದರೂ ಡಾಕ್ಟರ್ ಶೆಟ್ಕಾರ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಐ ರಿಕ್ವೆಸ್ಟ್ ಶೆಟ್ಕಾರ್ ಸರ್ ಟು ಸೇ ಫ್ಯೂ ವರ್ಡ್ಸ್. ಶ್ರೀ ಗುರು ಬಸವಲಿಂಗ ನಮ. ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರು ತುಂಬ ಮಾರ್ಮಿಕವಾಗಿ ಮುಂಡ್ರಿಗಿ ಬಗ್ಗೆ, ಭೀಮರಾವ್ ನಾಡಗೌಡರ ಬಗ್ಗೆ ತುಂಬಾ ಚೆನ್ನಾಗಿ ವಿಶ್ಲೇಷಿಸಿದ್ರು. ಇದು ಸಿಪಾಯಿ ದಂಗೆ ಆದ ಕಾಲ 1857 ಇಡೀ ಭಾರತದೊಳಗೆ ಸಿಪಾಯಿ ದಂಗೆ ಆದ ಕಾಲಕ್ಕೆ ಬ್ರಿಟಿಷರು ಬಹಳ ವೀಕ್ ಆಗಿದ್ರಂತೆ. ಅದೇ ಕಾಲಕ್ಕೆ ಇನ್ನೊಂದು ಸ್ವಲ್ಪ ನಾವು ಜನರು ಫೋರ್ಸ್ ಮಾಡಿದರೆ ಹೋಗ್ತಿದ್ರಂತ ಮೊನ್ನೆ ಒಂದು ಆರ್ಟಿಕಲ್ ಓದಿದೆ, ಬ್ರಿಟಿಷ್ ವಿರುದ್ಧ ಬರ್ತದ ಆರ್ಟಿಕಲ್. ಆದರೆ ಇದೇ ಪುಣ್ಯಭೂಮಿಯೊಳಗೆ ಮುಂಡ್ರಿಗಿಯೊಳಗೆ ಸ್ವಾತಂತ್ರ್ಯ ನಂತರ 1947 ನಂತರ ಮತ್ತೊಂದು ಚಳವಳಿ ಆಯಿತು. ಅದ್ರ ಬಗ್ಗೆ ಪಟ್ಟಣ್ ಸರ್ ನಾನು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ವಿ.
ಅದು ಯಾವುದಂದ್ರೆ ರಜಾಕಾರ್ ವಿರುದ್ಧ. ಈ ವಿಷಯದಲ್ಲಿ ಹೈದರಾಬಾದ್ ವಿಮೋಚನೆ ಹೋರಾಟದ ಬಗ್ಗೆ 1947 ಆದಮೇಲೆ ಇದಕ್ಕೆ ಎಲ್ಲರದ್ದು ಸಪೋರ್ಟ್ ಇತ್ತು. ಇದಕ್ಕೆ ನಿಜಲಿಂಗಪ್ಪ ಅವರು ಕಾಂಗ್ರೆಸ್ ಪ್ರೆಸಿಡೆಂಟ್ ಕರ್ನಾಟಕದಾಗಿದ್ದರು. ಆಮೇಲೆ ಸ್ವಾಮಿ ರಮಾನಂದ್ ತೀರ್ಥ ಅವರು ಹೈದರಾಬಾದ್ ನಿಜಾಮ್ ಏರಿಯಾದ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದರು. ಆಮೇಲೆ ನಮ್ಮ ಮಹದೇವ್ ಪಟ್ಟಣ್ ಸರ್, ಇವರು ಅಜ್ಜ, ನಮ್ಮ ಸಾಹೇಬ್ರ ಅಜ್ಜ ಪಟ್ಟಣ ಅವರು, ಶಶಾಂತ್ ಪಟ್ಟಣ ಅಜ್ಜ, ಅವರು ಇದರಲ್ಲಿ ಭಾಗವಹಿಸಿ ಮುಂದೆ ರಜಾಕಾರ್ ಹಾವಳಿ 13 ತಿಂಗಳ ತುಂಬಾ ಕೆಟ್ಟ ಸಮಯ ಇತ್ತು. ಎಸ್ಪೆಷಲಿ 1947 ಡಿಸೆಂಬರ್, ಯಾವಾಗ ನಮಗೆ ಇದು ಸಿಕ್ತು ಸ್ವಾತಂತ್ರ್ಯ, ಅವತ್ತಿನಿಂದ ಬಹಳ ತೀವ್ರವಾಗಿ ಮಾಡಿಬಿಟ್ರು. ಮೊದಲಿತ್ತು ರಜಾಕಾರ್ ಹಾವಳಿ ಅಲ್ಲಿ ಸ್ವಲ್ಪ ಇತ್ತು, ಇಷ್ಟು ತೀವ್ರ ರಜಾಕಾರ್ ಹಾವಳಿ ಮಾಡಿದ್ರು. 13 ತಿಂಗಳ ಜನರೆಲ್ಲ ತನ್ನ ಮನೆ ಬಿಟ್ಟು ಬಂದ್ರು. ಇದೇ ಮುಂಡ್ರಿಗಿ ಒಳಗೆ ಶಿಬಿರಾರ್ಥಿಯಾಗಿ ಶಿವಮೂರ್ತಿ ಸ್ವಾಮಿ ಅಳವಂಡಿ, ಅವ್ರ ಹೆಸರು ಕೇಳಿರ್ಬೇಕು ನೀವು, ಒನ್ ಆಫ್ ದ ಗ್ರೇಟ್ ಲೀಡರ್. ಅವರು ಹಾಗೂ ಅವರ ಅಸಿಸ್ಟೆಂಟ್ ಆಗಿ ಡಾಕ್ಟರ್ CM ಚಿರ್ಚಾಳ ಮಠ ಅಂತೇಳಿ ಅವರು ಡಾಕ್ಟರ್ ಇದ್ರು, ಆಯುರ್ವೇದಿಕ್ ಡಾಕ್ಟರ್ ಇದ್ರು. ಇವರಿಬ್ಬರು ಕೂಡಿ ಶಿಬಿರಾರ್ಥಿಯಾಗಿ ಉಪಸ್ಥಿತ ಮಾಡಿ ಅವರಿಗೆ ಸಪೋರ್ಟ್ ಮಾಡಿದ್ದಂದ್ರೆ, ಅದೇ ಕಾಲಕ್ಕೆ ಜಸ್ಟ್ ಇಂಡಿಪೆಂಡೆನ್ಸ್ ಸಿಕ್ಕಿದ ನಂತರ ಇಬ್ಬರು ಕ್ಯಾಪ್ಟನ್ ಜಗದೀಶ್ ಸಿಂಗ್ ಹಾಗೂ ರಮಾನಂದ್ ಸಿಂಗ್ ಅಂತೇಳಿ ಇಬ್ಬರು ಆಜಾದ್ ಹಿಂದ್ ಫೌಜ್ನಿಂದ, ಇವರು ಸುಭಾಷ್ ಚಂದ್ರ ಬೋಸ್ ಫೌಜ್ನಲ್ಲಿ ಇದ್ರು. ಇವರು ಯಾವಾಗ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇವ್ರು ಬಂದ್ರು, ಇಂಡಿಯಾಕ್ಕೆ ಬಂದ್ಮೇಲೆ ಅದೇ ಏರಿಯಾಕ್ಕೆ ಬಂದು ಇವರು ಸಪೋರ್ಟ್ ತಗೊಂಡು ಸುಮಾರು 100 ಜನರ ಒಂದು ಸೈನಿಕರದೇ ಒಂದು ಇದು ಕಟ್ಟಿದ್ರು. ಎಲ್ಲೇ ರಜಾಕಾರ ಹಾವಳಿ ಮಾಡ್ತಾರೋ ಅಲ್ಲಿ ಹೋಗಿ ಅವ್ರನ್ನ ಅಟ್ಯಾಕ್ ಮಾಡೋದು, ಅವರಿಗೆ ಗನ್ ಟ್ರೈನಿಂಗು ಎಲ್ಲ ಟ್ರೈನಿಂಗ್, ವಿದ್ಯಾಶಸ್ತ್ರಾಸ್ತ್ರದೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು. ಇದಕ್ಕೆ ಲಕ್ಕಿಲಿ ಫಸ್ಟ್ ಟೈಮ್ ನಾವು ಎಲ್ಲ ಇತಿಹಾಸದಲ್ಲಿ ಏನು ಅಂದ್ರೆ ಕಾಂಗ್ರೆಸ್ನವರು ಶಸ್ತ್ರಾಸ್ತ್ರ ಹಿಡಿಯೋಕೆ ಅಲೌ ಮಾಡಿಲ್ಲ ಅಂತೇಳಿ. ಆದ್ರೆ ಇವನ್ ಇನ್ಕ್ಲೂಡಿಂಗ್ ಇತಿಹಾಸ ಓದಿದ ಪ್ರಕಾರ, ಇನ್ಕ್ಲೂಡಿಂಗ್ ಮಹಾತ್ಮ ಗಾಂಧಿ, ಹಿ ಸಪೋರ್ಟೆಡ್ ಇಂಡೈರೆಕ್ಟ್ಲಿ. ಡೈರೆಕ್ಟ್ಲಿ ಕಾಂಗ್ರೆಸ್ ಪಾಲಿಸಿ ಮಾಡಕ್ಕಾಗಲ್ಲ, ಇಂಡೈರೆಕ್ಟ್ಲಿ ಹಿ ಸಪೋರ್ಟೆಡ್ ದಟ್. ಇವರೆಲ್ಲ ಸಾಕಷ್ಟು ಜನ, ಎಷ್ಟೋ ಜನ ಹೆಣ್ಮಕ್ಳನ್ನೆಲ್ಲ ಓಡಿಸ್ಕೊಂಡು ಹೋಗಿದ್ರು, ಅವ್ರನ್ನೆಲ್ಲ ಬಿಡಿಸ್ಕೊಂಡು ಬಂದು ಸಾಕಷ್ಟು ಮಾಡಿದ್ರು. ಆಮೇಲೆ ಶಿಬಿರಗಳನ್ನ ಮಾಡಿದ್ರು. ಇದು ಆಲ್ರೆಡಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಒಂದು ಶಿಬಿರ ಸೋಲಾಪುರ್ಕಿತ್ತು, ಇನ್ನೊಂದು ಶಿಬಿರ ಬೆಂಗಳೂರಿಗಿತ್ತು, ಇದು 3ನೇ ಶಿಬಿರ ಇಲ್ಲಿ ಮುಂಡ್ರಿಗಿ ಒಳಗೆ. ಅದಕ್ಕೆ ಮುಂಡ್ರಿಗಿದು ಇತಿಹಾಸ ನೋಡಿದಾಗ ಅದೇನೋ ಆ ಪುಣ್ಯ ಭೂಮಿ ಏನೋ, ಭೀಮರಾಯನ ಒಂದು ರಕ್ತ ಉಕ್ಕಳಿ ಹರಿದ ಜಾಗ ಏನೋ, ಅಲ್ಲಿ ಒಂದು ಕ್ರಾಂತಿ, ಮತ್ತೊಂದು ಕ್ರಾಂತಿ ನಡೀತು. ಅದರ ಬಗ್ಗೆ ಸುಗನ ಮಾಹಿತಿ ನಾನು ಮಾಡ್ತಾ ಇದ್ದೀನಿ. ಆಮೇಲೆ ಕೆಲವು ಸಾಹಿತ್ಯವನ್ನು ಹುಡುಕ್ತಾ ಇದ್ದೀನಿ. ಇದನ್ನ ನೋಡಿದ್ಮೇಲೆ ಪಟ್ಟಣ್ ಸರ್ ಅವರು ಇದ್ರ ವಿಷಯದಲ್ಲಿ ಇನ್ನು ಡಿಟೇಲ್ ಹುಡುಕಿ ಅಲ್ಲಲ್ಲಿ ಕೇಳಿ ಇದ್ರ ಬಗ್ಗೆ ನಾವು ಒಂದು ಪ್ರೋಗ್ರಾಮ್ ಮಾಡ್ಬೋದು, ಇನ್ನೊಂದು ಡೆಲಿಬ್ರೇಷನ್ ಮಾಡ್ಬೋದು ಅಂತ ಹೇಳಿ ನನ್ನ ವಿಷಯ. ಇದು ನನಗೆ ಗೊತ್ತಿದ್ದ ವಿಷಯ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ಹೇಳಿದೆ ನಿಮ್ಗೆಲ್ಲರಿಗೆ ತುಂಬಾ ಆಭಾರಿ ಇತ್ತು. ಹಲೋ, ಧನ್ಯವಾದ ಸರ್, ಧನ್ಯವಾದ. ಗಂಗಾಧರ್ ಸಾಲಕ್ಕೆ ಸಾಹೇಬ್ರು, ನಮಸ್ಕಾರ. ಇವತ್ತಿನ ಒಂದು ವಿಷಯ ಬಹಳ ದೊಡ್ಡದು, ಕ್ರಾಂತಿಕಾರಿ ವಿಷಯ. ನನಗೆ ಒಂದು ನೆನಪಾದ, ಕಳೆದ ದಶಕದಲ್ಲಿ ನಮ್ಮ ಶಶಿಕಾಂತ್ ಪಟ್ಟಣ್ ಅವರು ಕಿತ್ತೂರು ಚೆನ್ನಮ್ಮನ ಮೇಲೆ ದೊಡ್ಡ ಒಂದು 20-25 ಎಪಿಸೋಡ್ ಅನ್ನು ಮಾಡಿದ್ರು. ಅದ್ರ ಬಗ್ಗೆ ನಾ ಹೇಳ್ಬೇಕನ್ನ ಈಗ ಅವರೇ ಅಂದ್ಬಿಟ್ರು, ಕಿತ್ತೂರು ಚೆನ್ನಮ್ಮ ಒಂದು ಸಂಸ್ಥಾನಿಕರು, ಆದರೆ ಮುಂಡ್ರಿಗಿ ಭೀಮರಾಯ ಒಬ್ಬ ತಳ ಸಮುದಾಯ ತಂದ್ಬಿಟ್ರು. ಅದಕ್ಕಾಗಿ ನಾ ಅದನ್ನ ಅಷ್ಟನ್ನು ಹೇಳಕ್ ಹೋಗಂಗಿಲ್ಲ. ಆದ್ರೆ ಇದು ಕ್ರಾಂತಿಕಾರಿ ವಿಷಯ, ಬಹಳ ಕೊಪ್ಪಳ ವಿಷಯ ನಮ್ಗೆ ಗುರ್ತಿರ್ಲಿಲ್ಲ. ಮುಂಡ್ರಿಗಿ ಏನೋ ಹಿರಿಯ ಹೇಳ್ದಂಗ ಕೆಂಪು, ನರಗುಂದದಲ್ಲಿ ಕೆಂಪು ಅಗಿಸಿ ಎಲ್ಲ ಅಂತೂ ಬಹಳ ದೊಡ್ಡ ಅದ್ಭುತವಾದ ವಿಷಯಗಳು. ಈ ನೆಲೆಯಲ್ಲಿ ನಮ್ಮ ಬಿಜಾಪುರದ ಆಕಾಶವಾಣಿ ಸಹೋದರಿ ಸವಿತಾ ದೇಶಮುಖ್ ರವರ ಇದರಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಕಳೆದ ವರ್ಷ, ಹೋರಾಟದ ಹೆಜ್ಜೆಗಳು. ಅದರಲ್ಲಿ ಎಲ್ಲ ಸ್ವತಂತ್ರ ಸೇನಾನಿಗಳು, ವಿಶೇಷವಾಗಿ ಕರ್ನಾಟಕದ ಬಿಜಾಪುರದ ಸ್ವತಂತ್ರ ಸೇನಾನಿಗಳ ಚಿತ್ರಣವನ್ನು ಶಶಿಕಾಂತ್ ಇವರು ಸವಿತಾ ದೇಶಮುಖ್, ಅದರಲ್ಲಿ ನಾನು 3-4 ಬಾನುಲಿ ಕಾರ್ಯಕ್ರಮ ಕೊಟ್ಟಿದ್ದೆ. 1-2 ಹೇಳ್ಬೇಕಂತಂದ್ರೆ, ನಮ್ಮ ದೇಶಮುಖ್, ಜಂಬಿಗಿ ದೇಶಮುಖರದಾರ ಇಲ್ಲಿ ಬಿಜಾಪುರ ಪಕ್ಕದಲ್ಲೇ, ಅವರು ಸೋಲಾಪುರದಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಬಿಜಾಪುರದ ಅವ್ರ ಜಂಬಿಗಿ ದೊಡ್ಡ ದೇಸಾಯರನ್ನು, ಅವರ ಅಡಿಯಲ್ಲಿ ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಕಿತ್ತೂರು ಚೆನ್ನಮ್ಮನ ಆದೇಶದ ಇಟ್ಟಿದ್ದಕ್ಕಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಸೋಲಾಪುರದಲ್ಲಿ ತಂದೆ ಮಗ ಒಂದೇ ಮನೆತನದ ದೇಸಾಯಿ ತಂದೆ, ದೇಶಮುಖ ತಂದೆ, ದೇಶಮುಖ ಮಗ ಇಬ್ಬರನ್ನು ಒಂದೇ ದಿವಸ ಹೆಂಗ್ ಮಾಡಿ ಹಾಕಿ ಇದು ಮಾಡಿದ್ರು, ಮರಣದಂಡನೆ ಕೊಟ್ಟಿದ್ರು ಅಂತ ನಾವು ಓದ್ತಿದ್ದೀವಿ. ಅಂತ ಕ್ರಾಂತಿಕಾರಿ ಒಂದು. ಇನ್ನೊಂದಂದ್ರೆ, ಇಲ್ಲಿ ನಮ್ಮ ಕೋಲಾರ ದೇಸಾಯರ ಮೆಂತಾನ ಐತಿ, ಅಲ್ಲಿ ಬಹಳ ದೊಡ್ಡ ಮೆಂತಾನ.
ತಮ್ಗೆಲ್ಲ ಗುರ್ತಿರ್ಬೇಕು, ಈಗ ಪುನರಾವರ್ತನೆ ಆದ್ರೂ ಆಗ್ಬಹುದು. ಅವರು ಒಬ್ರು ಹೊರದೇಶದ ಕಾರ್ ತಂದಿದ್ರು. ಅವಾಗ ಹೆಂಡರ್ಸನ್ ಅಂತ ಒಬ್ಬ ತಹಶೀಲ್ದಾರ್ ಇದ್ದೀವಿ, ಬ್ರಿಟಿಷ್ ತಹಶೀಲ್ದಾರ್. ಅದು ಇದು ಫಾರಿನ್ ಕಾರ್ನೇ ನಮ್ಮ ದೊಡ್ಡ ಆಫೀಸರ್ ಬರ್ತಾರ, ನೀವು ಕಾರ್ ಕೊಡ್ರಿ ನಮ್ಗೆ ಒಂದ್ 2 ದಿವಸ ತಂದಾಗ, ಆ ಮೇಡಮ್ ದೇಶಮುಖ್ ಬಾಯಿ, ಕಾಶಿಬಾಯಿ ದೇಶಮುಖ್ ಅಂತ ಒಬ್ರು, ಅವರು ಅವಾಗ ಏನಂದ್ರು, ಇಲ್ಲ ನಾ ಕೆಂಪು ಮುಖದವ್ರಿಗೆ ನಾನು ಕಾರ್ ಕೊಡಂಗಿಲ್ಲ, ಬೇಕಾದ್ರೆ ನಾ ಮನಿ ಮುಂದೆ ಕೊಳ್ಳೆ ಹಚ್ಬಿಡ್ತೀನಿ ಅಂತಂದು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅವಾಗ ಏನಾಯ್ತು, ಅವಾಗ ಆಕಿ ಕೊಡ್ಲೇ ಇಲ್ಲ. ಕಡೆಗೆ ಹೆಂಡರ್ಸನ್ ಕೆಟ್ಟ ಮನುಷ್ಯ, ಇದ್ರ ನಮ್ಮ ಬಿಜಾಪುರನ ಆಳದಂತ ಕೊಟ್ಟ ಒಂದು ಬ್ರಿಟಿಷ್ ಅಧಿಕಾರಿ ಅವನು. ಹೆಂಡರ್ಸನ್ಗೆ ಹಿಂಡಿ ಹೋಗುದ್ರ ಅಂತ ಹೇಳಿ ನಮ್ಮ ಈ ಮಶೀಬ್ನಾಳ ಸ್ವಾಮಿಗಳು, ಸಣ್ಣ ಸ್ವಾಮಿಗಳು, ಮಶೀಬ್ನಾಳ ಸ್ವಾಮಿಗಳು ಇದ್ರಾಗನು ಆ ಒಂದು ಕತೆ ಬರ್ತದೆ. ಅಲ್ಲಿ ಕಡೆಗೇನೆ ಅದು ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು. ಆ ಫಾರಿನ್ ಕಾರ್ ಇನ್ನೂ ನೀಲಿ ಕಾರು ಇದು ಒಂದು 20-25 ವರ್ಷ ತಕನು ಅದೇ ಇಲ್ಲಿ ಇತ್ತು. ನಾವು ನೋಡಿದೀವಿ. ಆ ಕಾರಿಗೆ ಹೆಂಡಿ ಇದು ಕೂಳು ಬಡಿತಿದ್ರು. ಅಂತ ಒಂದು ದೊಡ್ಡ ಕ್ರಾಂತಿಕಾರಿ ಪುರುಷರು ನಮ್ಮ ಜನ. ಈ ನೆಲೆಯಲ್ಲಿ ಏನು ಸ್ವಾತಂತ್ರ್ಯ ಆಗಸ್ಟ್ ನಾವು ಸಮೀಪ ಬಂದೀವಿ, ಆದಷ್ಟು ಶರಣರ ಒಂದು ಅವರ ಬದುಕು, ಅವರ ವಚನಗಳೊಂದಿಗೆ ಈ ಒಂದು ಕ್ರಾಂತಿವೀರಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆನೂ ಒಂದು ವಿಷಯಗಳನ್ನು ತೆಗೆದುಕೊಂಡು ಮಾತಾಡೋದು ಬಹಳ ಸಮಯೋಚಿತ. ಆ ನೆಲೆಯಲ್ಲಿ ಮತ್ತೊಮ್ಮೆ ಈ ಹೋರಾಟದ ಹೆಜ್ಜೆಗಳು ಪ್ರತಿ ಜಿಲ್ಲೆಯ ಎಂತದ್ ನೋಡ್ರಿ. ಇನ್ನೊಂದು ಹೇಳಿದ್ರು ನಮ್ಮ ಸಿದ್ಧಲಿಂಗ ಸಜ್ಜನ್ ಶೆಟ್ರು, ನಮ್ಮಿಂದೇನೆ ನಾವು ಸಾಯಲಿಕತ್ತೀವಿ ಅನ್ನೋದು ಇನ್ನೂ ನಡೆದು, ನಾವು ನಾಶ ಆಗೋದು ನಮ್ಮ ಜನರಿಂದೇನೆ ಅನ್ನುವಂಥದ್ದು ಈ ಎಲ್ಲಾ ರಂಗದಲ್ಲಿನೇ ಐತೆ. ರಾಜಕೀಯ ಇರ್ಬೋದು, ಎಲ್ಲದರಲ್ಲಿಯೂ ನಮ್ಮಿಂದನೇ ನಾವು ನಾಶ ಪಾಡ್ಲಾತೀವಂತ ಒಂದು ದೊಡ್ಡ ಉದಾಹರಣೆಯನ್ನು ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಗೆ ಗುರುತಿರ್ಲಿಲ್ಲ. ಮುಂಡ್ರಿಗಿ, ಕೊಪ್ಪಳ, ನರಗುಂದ ಈ ಒಂದು ಹೋರಾಟದ ಒಂದು ದೊಡ್ಡ ಕಿಚ್ಚನ್ನು, ಅವರ ದಾರಿಯನ್ನು, ಅವರ ಬಲಿದಾನವನ್ನು ಇವತ್ತು ಬಹಳ ಸ್ಪಷ್ಟವಾಗಿ ಮೂಡಿಸಿದ ನಮ್ಮ ಸಜ್ಜನ್ ಶೆಟ್ರು. ಮತ್ತೆ ಇದಕ್ಕೆ ಅಗದಿ ಬಹಳ ಪ್ರೋತ್ಸಾಹ ನೀಡಿದ ನಮ್ಮ ಚಾನ್ಸಲರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತೊಮ್ಮೆ ನನ್ನ ಕೆಂಪು ವಂದನೆಗಳು. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ತಾರಾ ಮೇಡಮ್, ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರ್ ಅವರ ಗುರುಗಳು, ಡಾಕ್ಟರ್ ತಾರಾ ಮೇಡಮ್ ಅಂತ. ಎಲ್ಲರಿಗೂ ಶರಣಾರ್ಥಿಗಳು. ಸಿದ್ಧಲಿಂಗ್ ಸಜ್ಜನ್ ಶೆಟ್ಟರ್ ನನ್ನ ಶಿಷ್ಯ ಅಲ್ಲ ಸರ್, ನನ್ನ ಕೊಲೀಗ್. ಅಕ್ಕಮ್ಮ ಅಂತ ಬಹಳ ಪ್ರೀತಿಯಿಂದ ಕರಿತಿರ್ತಕ್ಕಂತ ಬಹಳ ವಿನಯ ಪೂರ್ವಕ ಕರ್ತೃತ್ವಶಾಲಿ ವ್ಯಕ್ತಿ ಆತ. ಈ ವಿಚಾರ ನಿಜವಾಗಿಯೂ ಹೆಮ್ಮೆ ಪಡುವಂತ ವಿಚಾರ. ಇತಿಹಾಸಕಾರದಂತ ನಾವುಗಳು ಮಾಡ್ಬೇಕಾದಂತ ಕೆಲಸವನ್ನ ನಮ್ಮ ಗಂಗಾಧರ್ ಸರ್ ಹೇಳಿದ್ರಿ. ಈಗ ಚಾನ್ಸಲರ್ ಅಂತ ಹೇಳಿ ನಿಮ್ಮನ್ನ ಸಂಬೋಧನೆ ಮಾಡಿದ್ರು, ಬಹಳ ಖುಷಿ ಆಯ್ತು ನನಗ. ಒಂದು ವಿಶ್ವವಿದ್ಯಾಲಯ ಮಾಡದಂತ ಕೆಲಸವನ್ನ ನಮ್ಮ ವಚನ ಅಧ್ಯಯನ ವೇದಿಕೆ ಮಾಡ್ತಿರೋದು ಒಂದು ಹೆಮ್ಮೆಯ ಸಂಗತಿ. ಅದರಲ್ಲಿ ಮುಖ್ಯವಾಗಿ ಮುಂಡರ್ಗಿ ಭೀಮರಾಯ ಅವರ ಬಗ್ಗೆ ಮಾತಾಡಿದ್ದು, ಅವರನ್ನ ಸ್ವತಂತ್ರ ಸಿಂಹ ಅಂತ ಕರಿತಿದ್ರು, ಕರ್ನಾಟಕ ವೀರ ಅಂತ ಕರೀತಿದ್ರು. ಜೊತೆಗೆ ತುಂಗಭದ್ರೆಯ ಮಡಿಲಿನ ಮಹಾನ್ ಪುರುಷ ಅಂತನೂ ಕೂಡ ಕರೆಯುವಂತ ಒಂದು ವಾಡಿಕೆ ನಮ್ಮಲ್ಲಿದೆ. ನಿಜವಾಗಿ ರಾಜವಂಶನಲ್ಲ, ಏನೂ ಅಲ್ಲ, ಒಂದು ಸಾಮಾನ್ಯ ತಳ ಸಮುದಾಯದ ಒಬ್ಬ ವ್ಯಕ್ತಿ ಅಷ್ಟು ಸಾಧನೆಯನ್ನ ಮಾಡಿ ಕೊಪ್ಪಳದ ತಹಶೀಲ್ದಾರ್ನಾಗಿ, ಕೊನೆಗೆ ಬಳ್ಳಾರಿಯ ಮಾಮಲೆದಾರನಾಗಿ, ಅದನ್ನೂ ಬಿಟ್ಟು ಬ್ರಿಟಿಷರ ಕ್ರೌರ್ಯಕ್ಕೆ ಬೇಸತ್ತು ತನ್ನ ದೇಶದ, ತನ್ನ ನಾಡಿನ ಸ್ವತಂತ್ರತೆಗೆ ಎದೆಯೊಡ್ಡಿ ನಿಂತು ಬಹಳಷ್ಟು ಕೆಲಸವನ್ನ ಮಾಡ್ತಾರೆ. ಅದೇ ರವಿರಾಜ್ ದೇಸಾಯಿ ಅವರು ಬರೆದಿರ್ತಕ್ಕಂಥ ಕಲ್ಕೆರಿ ಸಂಸ್ಥಾನದ ಪುಸ್ತಕ ತೋರಿಸಿದ್ರು ನಮ್ಮ ಸಿದ್ದು ಅವರು. ಆ ಪುಸ್ತಕ ಬಿಡುಗಡೆಗೆ ನಾನು ಹೋಗಿದ್ದೆ. ಅದರಲ್ಲಿ ಕೂಡ ಕಲ್ಕೆರಿ ಸಂಸ್ಥಾನಿಕರು ಇದರಲ್ಲಿ ಪಾಲ್ಗೊಂಡಿದ್ದು ಒಂದು ವಿಶೇಷತೆ. ಹಾಗೆ ಡಾಲ್ಹೌಸಿ ಮಾಡಿರ್ತಕ್ಕಂಥ ದತ್ತುಪುತ್ರರಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಬಲಿಯಾಗಿರ್ತಕ್ಕಂಥ ಸಾಕಷ್ಟು ಸಂಸ್ಥಾನಗಳಲ್ಲಿ ನಮ್ಮ ಕಿತ್ತೂರು ಕೂಡ ಹೌದು, ಜೊತೆಗೆ ಶಿರ್ಸಂಗಿ ದೇಸಾಯರು ಕೂಡ ಅದನ್ನೇ ತಡೆ ಹಿಡಿಲಿಕ್ಕೆ ಅವರು ತಮ್ಮ ಎಲ್ಲಾ ದೇಶಕತಿ ಏನು ಆಸ್ತಿ ಏನಿತ್ತು ಅದನ್ನ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಮುಡಿಪಾಗಿಟ್ಟದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಸಜ್ಜನ್ ಶೆಟ್ಟರ್ ಅವರು ಬಹಳ ವಿಷಯವನ್ನ ಸಂಗ್ರಹ ಮಾಡಿದ್ದಾರೆ. ಒಂದು ಅದೇ ಸರ್ ಮೆಸೇಜ್ ಹಾಕಿದ್ರು, ಗುರುವನ್ನು ಮೀರಿಸಿದಂತ ಶಿಷ್ಯ ಅಂತ. ನಿಜ ಸಂತೋಷ ಪಡ್ಬೇಕು, ಶಿಷ್ಯ ಯಾವಾಗ್ಲೂ ಗುರುವನ್ನು ಮೀರಿಸ್ಬೇಕು, ಅದು ಎಲ್ಲರಿಗೂ ಆನಂದದಾಯಕ ಅಂತ ವಿಚಾರ. ಇನ್ನೊಂದೇನು ಅಂತಂದ್ರೆ, ಕರ್ನಾಟಕದ ಇತಿಹಾಸದಲ್ಲಿ ಈ ತರ ಎಲೆಮರೆಯ ಕಾಯಿಗಳಂತೆ ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ. ಅಂತ ಎಲ್ಲಾ ಕೆಲಸ ಅವ್ರು ಮಾಡಿರ್ತಕ್ಕಂಥ ವಿಚಾರಗಳು ಹೊರಬರ್ಬೇಕು.
ಅದಕ್ಕೆ ಇವರು ನಮ್ಮ ಶಶಿಕಾಂತ್ ಪಟ್ಟಣ್ ಸರ್ ಬಹಳ ಅದ್ಭುತವಾದಂತ ವಿಚಾರಗಳನ್ನ ಹೆಕ್ಕಿ ತೆಗೆದು ಮತ್ತೆ ಸ್ಫಟಿಕ ಆದಂತಹ ಕೆಲವೊಂದು ವಿದ್ವಾಂಸರನ್ನ ಅವರು ಹೆಕ್ಕಿ ತೆಗಿತಾರೆ, ಅವ್ರಿಗೆ ವಹಿಸ್ತಾರೆ. ಬಹಳ ಅದ್ಭುತ ಕಾರ್ಯ ನಡೀತಾ ಇದೆ ನಮ್ಮ ವಚನ ಅಧ್ಯಯನ ವೇದಿಕೆ ಮೂಲಕ. ಸೊ ಎಲ್ಲರಿಗೂ ಇನ್ನೂ ವಿಷಯಗಳನ್ನ ಮಾತಾಡಬಹುದು, ಸಮಯ ಬಹಳ ಆಗಿದೆ, ಅದಕ್ಕೆ ದಯವಿಟ್ಟು ಕ್ಷಮಿಸ್ಬೇಕು. ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳ್ರಿ ಅಕ್ಕವ್ರಿಗೆ. ಧನ್ಯವಾದ. ಶರಣಾರ್ಥಿ ಈಗ ಸಿದ್ದು. ಪ್ರೊಫೆಸರ್ ರುದ್ರಪ್ಪ ಬಿರಾದರ್ ಸರ್. ಶರಣಾರ್ಥಿಗಳು ಸರ್ ಎಲ್ಲರಿಗೂ. RS ಬಿರಾದರ್ ಅಂತ ಮಾತಾಡೋದು. ಸಾಮಾನ್ಯವಾಗಿ ಮುಂಡ್ರಿಗಿ ವಿಷಯ ಕುರಿತು ಸಿದ್ಧಲಿಂಗ ಸರ್ ಬಹಳ ಮಾರ್ಮಿಕವಾಗಿ ಹೃದಯ ತಪ್ಪುವಂತೆ ಇತಿಹಾಸ ರೀತಿಯಲ್ಲಿನೇ ನೈಜವಾಗಿ ಹೇಳಿದ್ದು ನನಗೆ ಬಹಳ ಸಂತೋಷ ಆಯಿತು. ಸೊ ಸಾಮಾನ್ಯವಾಗಿ 1857ರಲ್ಲೇ ನಮಗೆ ಸ್ವಾತಂತ್ರ್ಯ ಸಿಗ್ಬೇಕಾಗಿತ್ತು ಅನ್ನುವಂಥದ್ದನ್ನು ನಾವು ಅವರಿಂದ ಕೇಳಿದ್ವಿ. ಸರಿ, ಅದು ನಾನು ಒಬ್ಬ ಇತಿಹಾಸಕಾರ ಹೇಳ್ಬೇಕಾದದ್ದು 1857ರಲ್ಲೇ ಸಿಗ್ಬೇಕಾಗಿತ್ತು. ಅದು ಯಾಕೆ ಸಿಗಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಇದರಲ್ಲಿ ಅನೇಕ ಅಂಶಗಳಲ್ಲಿ ಸಿದ್ಧಲಿಂಗ ಸರ್ ಒಂದು ಅಂಶವನ್ನು ಹೇಳಿದರು. ಅಂದ್ರ ನಮ್ಮವರೇ ನಮಗೆ ವೈರಿಗಳಾಗಿದ್ರು. ಇದು ಒಂದನೇ ಕಾರಣ, ಸತ್ಯವಾದಂತಹ ಒಂದನೇ ಕಾರಣ. ಇಂಥ ಅನೇಕ ಕಾರಣಗಳಿವೆ. ಉದಾಹರಣೆ ಇನ್ನೊಂದು ಹೇಳ್ಬೇಕಂದ್ರ, ಈ 1857ರ ಬಂಡಾಯಕ್ಕೆ 1947ರ ಏನು ಸ್ವತಂತ್ರ ಸಂಗ್ರಾಮ ನಡೀತು, ಸ್ವತಂತ್ರವನ್ನು ನಡೀತಲ್ಲ, ಅಂತಹ ಒಂದು ಸಂಗ್ರಾಮದಲ್ಲಿ ಹೆಂಗ ಮಹಾತ್ಮ ಗಾಂಧೀಜಿ ಅವರ ನಾಯಕತ್ವ ವಹಿಸಿದ್ರು. ಹಾಗಾಗಿನೇ 1947 ನಮ್ಗೆ ಸ್ವತಂತ್ರ ಆಯ್ತು. ಬಟ್ ಈ 1857ರಲ್ಲಿ ಅಲೆಯಲ್ಲಿ ಭಾರತ ತುಂಬಾ ದಂಗೆಗಳು ಎದ್ದವೆ ವಿನ ಒಬ್ಬನ ನೇತೃತ್ವದಲ್ಲಿ ನಾಯಕತ್ವದ ಅಡಿಯಲ್ಲಿ ದಂಗೆಗಳು ಅಥವಾ ಬ್ರಿಟಿಷರ ವಿರುದ್ಧ ಹೋರಾಟಗಳು ಜರಗಲಿಲ್ಲ. ಸೊ ಇದು ಒಂದು ಅನೇಕ ಕಾರಣಗಳಲ್ಲಿ ಇದು ಒಂದು ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಸೊ ಇಲ್ಲಿ ಚೆನ್ನಾಗಿ ಅವರು ಪ್ರಸ್ತಾಪಿಸಿದ್ರು. ಜೊತೆಗೆ ಉತ್ತರ ಭಾರತದಲ್ಲಿ ನೂರಾರು ಸ್ಥಳಗಳಲ್ಲಿ ದಂಗೆ ಇದ್ದರು. ಲಖನೌ, ಝಾನ್ಸಿ, ಕಾನ್ಪುರ್, ದೆಹಲಿ. ಹಾಗೆ ದಕ್ಷಿಣ ಭಾರತದಲ್ಲಿ ಅಷ್ಟೇ ಹೇಳಿಲ್ಲ. ದಕ್ಷಿಣ ಭಾರತದಲ್ಲಿ ಕೈ ಬೇರೆ ಎಣಿಕೆ. ಸರ್ ಹೇಳಿದಾಗೆ ಮುಂಡ್ರಿಗಿ, ನವಲಗುಂದ, ಮತ್ತೆ ಬಂಕಾಪುರ್, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ಒಂದು 5-6 ಸ್ಥಳಗಳಲ್ಲಿ ಅಷ್ಟೇನೆ ನಡೆದು ಹೊರತು ಇಡೀ ದಕ್ಷಿಣ ಭಾರತ ತುಂಬಾ ಎದ್ದಿದ್ರೆ ಮತ್ತೆ ಈ ಚಿತ್ರಣ ಬದಲಾಗ್ತಿತ್ತು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕಾರಣ ಆಗ್ತದ. ಇಲ್ಲಿ ಒಂದು 1857ರ ಬಂಡಾಯಕ್ಕೆ ಅನ್ನುವಂಥದ್ದು ಸ್ಪಷ್ಟ. ಸೊ ಹೀಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಡಾಲ್ ಹೌಶಿ ಏನಂತಂದ್ರೆ ದತ್ತಕ್ ಪುತ್ರರಿಗೆ ಹಕ್ಕಿಲೆಂಬ ನೀತಿಯನ್ನು ತಂದಿದ್ದ ಸರ್. ಅಲ್ಲೇನೋ ವಾರ್ನ್ ಹೇಸ್ಟಿಂಗ್ಸ್ ಅಂತ ಏನೋ ನಾನು ಕೇಳ್ದಂಗಾಯ್ತು. ಡಾಲ್ ಹೌಶಿ ಮಾತ್ರ ದತ್ತಕ್ ಪುತ್ರ ಹಕ್ಕಿಲೆಂಬ ನೀತಿಯನ್ನು ಜಾರಿಗೊಳಿಸಿದ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆ ಈ ಸರ್ ಹೇಳಿದ್ದು ಬಹಳ ನನಗೆ ಇಷ್ಟ ಅನಿಸ್ತು. ಹೀಗೆ ಇಂಥ ಚರಿತ್ರೆಗಳನ್ನು ಹೊರಗೆ ಬರಲಿ ಅಂತ ಹೇಳಿ ನನ್ನ ಅಭಿಪ್ರಾಯನು. ನಮಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಶರಣರಿಗೂ ಮತ್ತು ಶಶಿಕಾಂತ್ ಪಟ್ಟಣ್ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮಸ್ಕಾರ. ಸಿದ್ದಪ್ಪ ಪಡ್ನಾಳ್ ಸರ್. ಪಡ್ನಾಳ್ ಸರ್ ಮಾತಾಡ್ತಾರೆ. ಶರಣಾರ್ಥಿ ಸರ್, ವಿಷಯ ಬಹಳ ಸುಂದರವಾಗಿತ್ತು. ಉಪನ್ಯಾಸ ಬಹಳ ತೃಪ್ತಿದಾಯಕ, ಬಹಳ ಇದಿತ್ತು. ನಾವು ಹಿಸ್ಟ್ರಿ ಅವರಲ್ಲ, ನನಗೆ ಹಿಸ್ಟ್ರಿ ಬಗ್ಗೆ ಅಷ್ಟೇನು ಸ್ವಾತಂತ್ರ್ಯ ಬಗ್ಗೆ ಮತ್ತೆ ಸುಮ್ಮನೆ ಹೀಗೆ ಆರ್ಟಿಕಲ್ ಅದು ಉಪನ್ಯಾಸವನ್ನು ನಮ್ಮ ಸಂಸ್ಥೆ ವತಿಯಿಂದ ಉಪನ್ಯಾಸ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಜ್ಜನ್ ಶೆಟ್ಟರಿಗೆ. ಇಷ್ಟು ಮಾತ್ರ ಹೇಳಕ್ ಬಯಸ್ತೀನಿ. ನನಗೆ ಇದರ ಮಾಹಿತಿ ನನ್ನ ಬಳಿ ಇಲ್ಲ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ವಲಯ ರೇಡಿಯೋ ನಿರ್ದೇಶನಾಲಯದ ಸವಿತಾ ದೇಶಮುಖ್ ಮೇಡಮ್ ಮಾತಾಡ್ತಾರೆ. ಸವಿತಾ ದೇಶಮುಖ್ ಮೇಡಮ್. ಡಾಕ್ಟರ್ ಬಸಮ್ಮ ಗಂಗನಳ್ಳಿ.
ಬಸಮ್ಮ ಗಂಗನಳ್ಳಿ ಮೇಡಮ್. ಮತ್ತೆ ಯಾರಾದರೂ ತಮ್ಮ ಅಭಿಪ್ರಾಯ ಹೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಜಯಶ್ರೀ ಆಲೂರ್. ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ನರಗುಂದ, ಕೊಪ್ಪಳ, ಡಂಬಳ, ಮುಂಡ್ರಗಿ, ಶಿರಹಟ್ಟಿ, ಹಮ್ಗಿ ಈ ಸುತ್ತಮುತ್ತಲಿನ ಪ್ರದೇಶದೊಳಗೆ ನಡೀತಕ್ಕಂಥ ಒಂದು ಬಂಡಾಯ, ಅದು ಬಹಳ ದೊಡ್ಡ ಅಪೂರ್ವವಾದಂಥ ಕ್ರಾಂತಿ, ಕೆಳಗೇರಿ ಕ್ರಾಂತಿ. ನಮ್ಮ ಸಾಲಕಿಯವ್ರು ಹೇಳ್ದಂಗೆ ಭಾಳ ನೋಡ್ರಿ, ಆ ಕಾರನ್ನ ಕೊಡ್ಲಿಲ್ಲ, ಕಾರ್ಯ ಕುಳ್ಳಚ್ಚೂರು ಚಿಂತಲೆ ಕಾರ್ ಕೊಡ್ಲಿಲ್ಲ. ಅಂದ್ರೆ ಜನರಿಗೆ ಸ್ವಾಭಿಮಾನ ಇತ್ತು. ಅದು ಸಾರ್ವತ್ರಿಕ ನಾಯಕ ಅದು ಇದ್ರೂ ಕೂಡ ನಾವು ಗೆಲ್ಬೋದಾಗಿತ್ತು. ಆದ್ರೆ ನಮ್ಮವರೇ ನಮ್ಮವರನ್ನ ಹಿಡಿದು ಕೊಟ್ಟರು, ಮೋಸ ಮಾಡಿದ್ರು, ಅಥವಾ ಮಧ್ಯದೊಳಗೆ ಸಗಣಿ ಕಲಿಸಿದ್ರು, ಅಥವಾ ನಮ್ಮ ಜನರನ್ನ ಇರ್ತಕ್ಕಂಥ ಇಲ್ಲೂ ಸಿಂಧೂರ್, ಲಕ್ಷ್ಮಣ, ಬೆಳಗ್ಲಿ, ಹೇಮನ್ಯ ಇವ್ರನ್ನ ಎಲ್ಲರನ್ನು ಹಿಡ್ಕೊಡಾಕ ನಮ್ಮವರೇ ಕಾರಣರಾದ್ರು. ಅದೇ ಜನಾಂಗ, ಅದೇ ಮತ್ತಾರು ಅಲ್ಲ, ಹೊರಗಿನವರಲ್ಲ. ಈಗ ರಾಯರ್ನ ಹಿಡ್ಕೊಡಾಕ ಕುಲಕರ್ಣಿ ಹೆಂಗೆ ಕಾರಣ ಅದ, ಹಂಗೆ ಅದೇ ಜನ ಆದ್ರು. ಇಲ್ಲಾರ 90 ವರ್ಷ ಪೂರ್ವದೊಳಗೆ ಅತ್ಯಂತ ವೀರ ಯೋಚಿತವಾಗಿ ನಾವು ಸ್ವಾತಂತ್ರ್ಯವನ್ನು ಪಡಿತಿದ್ವಿ. ವುಡ್ ಹ್ಯಾವ್ ಗಾಟ್ ಇಂಡಿಪೆಂಡೆನ್ಸ್ ಇನ್ ಎ ವೆರಿ ರಾಯಲ್ ವೇ, ಸ್ವಾತಂತ್ರ್ಯ ವಿರಾಚಿತವಾಗಿ. ಆ ಒಂದು ಫಲವಾಗಿ 1947 ಸಿಕ್ತು ಅಂತಕ್ಕಂಥ. ಹಿಂಸೆ, ಸಾವು ನೋವು, ರಕ್ತಪಾತವಾದ ಮೇಲೆ ಕೊನೆಗೆ ಅಹಿಂಸೆಯಿಂದ ತಗೊಂಡ್ವಿ. ಅದರ ಅಹಿಂಸೆ ಕೊನೆಗೆ ಅಲ್ಲಿಯೂ ಕೂಡ ಕೇವಲ ಹಿಂಸೆಯಿಂದ ಆಗಲಿಲ್ಲ, ಅಲ್ಲಿಯೂ ಕೂಡ ಹಿಂಸೆ. ನಮ್ಮ ಭಾರತೀಯ ನಾಗರಿಕರು ಸಾಕಷ್ಟು ಹಿಂಸೆಗೆ ಬಲಿಯಾದರು. ಏನೇ ಆಗಲಿ ನಮ್ಮ ಸ್ವಾತಂತ್ರ್ಯ ಯೋಧವನ್ನ ತಂದುಕೊಟ್ಟವರು. ಈ ಕಾರಣದಿಂದ ಕರ್ನಾಟಕದ ಅವಿರಳ ಬಹಳ ದೊಡ್ಡ ಹೋರಾಟಗಾರರು ಅಲ್ಲಿ ಸುತ್ತಮುತ್ತಲೂ ಕೂಡ ಬೆಳೆದರು. ಇದರ ನಂತರ ಬಂದಂಥವರು ಮಹಾದೇವಪ್ಪ ಪಟ್ಟಣ, ಅಖರಾನಿ, ಅಖಿಲ ಕರ್ನಾಟಕ ರಾಜ್ಯ ನಿರ್ಮಾಣ ಪರಿಷತ್ತು ಅಂತೇಳಿ, ಶಿವಮೂರ್ತಿ ಸ್ವಾಮಿಗಳು, ವಿಶ್ವನಾಥ ರೆಡ್ಡಿ ಮುದ್ನಾಳ್, ಭೀಮಣ್ಣ ಖಂಡ್ರೆ, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪನವರು, ಹಳ್ಳಿಕೇರಿ ಗುದ್ಲಪ್ಪ, ಒಬ್ಬರ ಇಬ್ಬರಲ್ಲ ಬಹಳ ಜನ ಹೋರಾಟ ಮಾಡಿದರು. ಸೊ ಹಿಂಗಾಗಿ ಅವರೆಲ್ಲರ ಜೀವನ ಚರಿತ್ರೆಯನ್ನು ಕಟ್ಟಿಕೊಡ್ಲಿಕ್ಕೆ ನಾವು ಮತ್ತೆ ಇಲ್ಲಿ ಕೂಡೋಣ. ಆರಂಭದಲ್ಲಿ ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತ ಮತ್ತು ಸಹೋದರ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅದೇ ರೀತಿ ಉಪನ್ಯಾಸವನ್ನು ಬಹಳ ಅರ್ಥಪೂರ್ಣ, ಕಣ್ಣಿಗೆ ಕಟ್ಟುವ ಹಾಗೆ, ಒಂಥರ ರಕ್ತ ಕುದಿತಿತ್ತು, ಕಣ್ಣೀರು ಬರ್ತಿತ್ತು ಅಂತಕ್ಕಂಥ ಅವರು ಮಾತಾಡಿದ್ರು. ಸಂವಾದದಲ್ಲಿ ಸಾಕಷ್ಟು ಜನ ಮಾತಾಡಿದಾಗ ಸವಿತಾ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು. ದೇಶಮುಖ್ ಮಾತಾಡಿ ಮೇಡಮ್. ಸವಿತಾ ದೇಶಮುಖ್ ಹ್ಯಾಂಡ್ ರೈಸ್. ಎಲ್ಲರಿಗೂ ಶರಣಾರ್ಥಿಗಳು. ಹಲೋ ಮೇಡಮ್ ಕೇಳಿಸ್ತೇನೆ, ಮಾತಾಡಿ. ಇಲ್ಲಿವರೆಗೆ ಬಹಳ ಚೆನ್ನಾಗಿ ಹೇಳ್ಕೊಟ್ರು ಭೀಮರಾಯರ ಬಗ್ಗೆ. ನಾವು ಇಲ್ಲಿ ವಿಜಾಪುರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತ 2 ವರ್ಷಗಳ ಕಾಲ, ಅಂದ್ರೆ ಅಮೃತ ಮಹೋತ್ಸವ ಸ್ಟಾರ್ಟ್ ಆಗಿತ್ತಲ್ಲ, ಅವಾಗಿನಿಂದ 200ಕ್ಕಿಂತಲೂ ಹೆಚ್ಚು ವಿಜಯಪುರದ ಸುತ್ತಮುತ್ತಲೂ ಇರುವ ಕೇವಲ ವಿಜಯಪುರ ಜಿಲ್ಲೆಯ ಅಷ್ಟೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಹುಡುಕಾಡಿ ನಾವು ಆಕಾಶವಾಣಿಯಲ್ಲಿ ಪ್ರಸಾರ ಮಾಡಿದ್ವಿ. ಅಲ್ಲಿ ಸಾಲಕ್ಕಿ ಅವರು ಸರ್ ಕೂಡ ತುಂಬಾ ನಮಗೆ ಸಹಾಯ ಮಾಡಿದ್ರು. ಅಂದ್ರೆ 2-3 ಎಪಿಸೋಡ್ಗಳು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವರು ಮಾತನಾಡಿದ್ರು. ಇಷ್ಟು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇತಿಹಾಸವನ್ನು ನಾವು ಎಲ್ಲ ಅವಲೋಕಿಸಿ ನೋಡಿದಾಗ ನಮಗೆ ಒಂದೇ ತಿಳಿದು ಬರೋದು ಅಂದ್ರೆ, ನಮ್ಮ ಭಾರತ ದೇಶವು ಯಾಕೆ ಹೀಗೆ ದಬ್ಬಾಳಿಕೆಗೆ ಒಳಗಾಯಿತು, ಯಾಕೆ ಹೀಗೆ ನಾವು ನಾಶವಾಗ್ತಾ ಹೋದ್ವಿ ಅವರ ಕಾಲಲ್ಲಿ ಅಂತ ಅಂದ್ರೆ, ಇದು ನಮ್ಮವರ ಒಳಜಗಳ, ದ್ವೇಷ, ಆಮಿಷಗಳು, ಆಸೆಗಳು ಇಂದನೇ ನಾವು ಹಿಂದೆ ಹೋದಿವೆ ಹೊರತು ನಮ್ಮ ಭಾರತೀಯರು ಎಷ್ಟು ವೀರರು ಶೂರರು ಆಗಿದ್ವಿ ಅನ್ನೋದು ನಿಜವಾಗ್ಲೂ ಸರ್ ಹೇಳಿದ್ರಿ. ಹೀಗೆ ನಮ್ಮ ರಕ್ತ ಕುದೀತದೆ ಅಂದ್ರೆ ಅಂತ ಶೂರರು ನಮ್ಮ ಭಾರತ ದೇಶದವರು ನಾವು. ಆದ್ರೆ ಇದು ನಮ್ಮ ಒಳಗಿನವರೇ, ಎಲ್ಲೋ ಒಂದು ಕೆಲವೊಂದು ಜನರಿಗಾಗಿ ನಾವು ಇಷ್ಟು ಈ ಅವಹೇಳನಕ್ಕೆ ನಾವು ಈಡಾಗಬೇಕಾಯ್ತು ಅಂತ ನನಗೆ ಹೇಳಲು ಇಲ್ಲಿ ಇಚ್ಛಿಸ್ತೀನಿ. ಸ್ವಾತಂತ್ರ್ಯ ಹೋರಾಟಗಾರರ ಮಾತುಗಳು ಬಂದ್ರೆ ನನಗೆ ಬಹಳ ಭಾವುಕ ಆಗ್ಬಿಡ್ತೀನಿ. ಯಾಕೆಂದ್ರೆ ನಮ್ಮ ದೇಶ
ಎಷ್ಟು ತಲೆಮಾರದ ಶತಮಾನದಿಂದಲೂ ನಾವು ದಬ್ಬಾಳಿಕೆಯಲ್ಲಿ ಆಳ್ತಾನೆ ಬಂದಿವಿ. ಈಗಾದ್ರೂ ಕೂಡ ನಾವು ಕೆಲವೊಂದು ಅವೆಲ್ಲ ಮಾತಾಡಕ್ಕಾಗಲ್ಲ. ಆದ್ರೂ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಒಂದಾಗಿರ್ಬೇಕು. ಇದು ಬಹಳ ಮುಖ್ಯ ಅಂತ ನಾನು ಇಷ್ಟ್ ಹೇಳಿ ಧನ್ಯವಾದಗಳು ಸರ್. ಧನ್ಯವಾದ ಮೇಡಮ್. ಈಗ ನಾಗರಾಜ್ ಬತ್ತಿ ಹೇಳಿ ಸರ್. ಶರಣಾರ್ಥಿಗಳು. ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಸ್ಮರಣೀಯವಾಗಿರ್ತಕ್ಕಂಥ ವ್ಯಕ್ತಿಗಳು. ಲಕ್ಷಾಂತರ ಜನರು ತಮ್ಮೆಲ್ಲರ ಭೇದ ಭಾವವನ್ನು ತೊರೆದು ಈ ದಾಸತ್ವದ ನೊಗವನ್ನ ಕಿತ್ತೋಗ್ಲಿಕ್ಕೆ ಮೈಕೊಡವಿ ನಿಂತಿರ್ತಕ್ಕಂಥ ವರ್ಷ ಅಂದ್ರೆ ಅದು 1857 ಅಂತಕ್ಕಂಥದ್ದು ಒಂದು. ಈ ಹೋರಾಟದಲ್ಲಿ ರಾಜರು ಮಹಾರಾಜರು ಅಷ್ಟೇ ಅಲ್ಲ, ಸಾಮಾನ್ಯ ವ್ಯಕ್ತಿಗಳು ಕೂಡ ಬಲಿದಾನ ಮಾಡಿದ್ರು ಅಂತಕ್ಕಂಥ ಅಂಶವನ್ನ ಸಜ್ಜನ್ ಶೆಟ್ಟರಿಂದ ನಮಗೆ ಗೊತ್ತಾಯ್ತು. ಜೊತೆಗೆ ಇವರು ಒಂದು ವಿಷಯವನ್ನ ಹೇಳಿದ್ರು. ಭೀಮರಾವರು ಅವ್ರ ತಾತನ ಹೆಸರು ಮುಂಡಗ ಭೀಮರಾಯ, ಡಂಬಳದ ದೇಸಾಯಿ ಅವರು ಸಂಸ್ಥಾನದಲ್ಲಿ ಸಚಿವರಾಗಿದ್ರು. ಭೀಮರಾಯವರ ಅಪ್ಪ ರಂಗರಾಯರು ಈ ಪೇಶ್ವೆ ಕೈ ಕೆಳಗೆ ಅಧಿಕಾರಿಯಾಗಿದ್ರು. ಇಂಥ ಕುಟುಂಬದ ಕುಡಿಯಾಗಿರ್ತಕ್ಕಂಥ ಭೀಮರಾಯ ಶೂರರು, ಸಾಹಸಿಗಳು, ಅಪ್ರತಿಮ ಬೇಟೆಗಾರ ಎಂದೆಲ್ಲ ಅಂತಕ್ಕಂಥ ಹೆಸರಾಗಿದ್ರು. ಕನ್ನಡ, ಮರಾಠಿ, ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ವ್ಯವಹರಿಸ್ತಾ ಇದ್ರು ಅಂತಕ್ಕಂಥದ್ದು ಒಂದು. ಭೇಟಿಯ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲೆಯ DC ಆಗಿರ್ತಕ್ಕಂತಹ ಬ್ರಿಟಿಷ್ ಅಧಿಕಾರಿಯ ಜೀವವನ್ನು ಉಳಿಸಿದ್ರು ಅಂತ ಹೇಳಿದ್ರಲ್ಲ, ಆ ಬಳ್ಳಾರಿ ಜಿಲ್ಲೆಯವನಾಗಿರೋದ್ರಿಂದ ಈ ವಿಷಯವನ್ನು ಹೇಳಬೇಕು ಅಂತಕ್ಕಂಥ ಆಸೆಯಿಂದ ನಾನು ಹೇಳ್ತಾ ಇದ್ದೇನೆ. ಕೃತಜ್ಞತಾ ರೂಪದಲ್ಲಿ ಭೀಮರಾಯನಿಗೆ ಕೊಪ್ಪಳದಲ್ಲಿ ತಹಸೀಲ್ದಾರ್ ಹುದ್ದೆಯನ್ನ ಆನಂತರ ಈ ಬ್ರಿಟಿಷ್ ಅಧಿಕಾರಿ ಕೊಡಿಸ್ತಾನೆ. ಮುಂದೆ ಜನಪರ ಕೆಲಸಗಳಿಂದ ಎಲ್ಲರ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಭೀಮರಾವರು ಮುಂದೆ ಬಳ್ಳಾರಿ ಜಿಲ್ಲೆಯ ಮಾಮಲೆದಾರಾಗಿ ಬಡ್ತಿಯನ್ನ ಪಡಿತಾರೆ ಅಂತಕ್ಕಂಥದ್ದು ವಿಷಯ ನಮಗೆ ಗೊತ್ತಾಯಿತು. ಹೀಗೆ ಇಂತಹ ಈ ಭೀಮರಾಯರ ಕುರಿತು, ಸ್ವಾತಂತ್ರ್ಯ ಸೇನಾನಿಯವರ ಕುರಿತು ಈ ವೇದಿಕೆಯಲ್ಲಿರ್ತಕ್ಕಂಥ ಸಮಗ್ರರಿಗೂ ವ್ಯಕ್ತಿಗಳಿಗೂ ಕೂಡ ಸ್ವಾತಂತ್ರ್ಯ ಹೋರಾಟ ಸೇನಾನಿ ಬಗ್ಗೆ ಸಮಗ್ರವಾದ ಚಿತ್ರಣ ಕೊಟ್ಟಿರ್ತಕ್ಕಂಥ ಸಜ್ಜನ್ ಶೆಟ್ಟರ್ಗೆ ಈ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ಸರ್. ಶರಣಾರ್ಥಿಗಳು ಸರ್. ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಇತಿಹಾಸವನ್ನ ವಿಸ್ತರಿಸತಕ್ಕಂಥ ಡಾಕ್ಟರ್ ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ದಾನಮ್ಮ ಜಳಕಿ ಅವರು ಮಾತಾಡಿದ್ದಾರೆ. ಸರ್ ಶರಣಾರ್ಥಿ ಸರ್. ಪ್ರಥಮವಾಗಿ ಈ ಒಂದು ಟಾಪಿಕ್ ಅನ್ನ ನೀಡಿ ನಮ್ಮೆಲ್ಲರಿಗೂ ಅತ್ಯಂತ ಒಂದು ಇತಿಹಾಸದ ಪುಟಗಳನ್ನ ಅರ್ಥವಾಗುವಂತೆ ಸರಳ ರೀತಿಯಲ್ಲಿ ವಿವರಣೆ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಅನಂತ ಧನ್ಯವಾದಗಳು ಸರ್. ಯಾಕಂದ್ರೆ ಇಂಥ ಅನೇಕ ವಿಷಯಗಳನ್ನ ಈ ವೇದಿಕೆಯ ಮೂಲಕವಾಗಿ ಆ ಟೈಟಲ್ಗಳನ್ನ ನೀಡೋದ್ರ ಮೂಲಕವಾಗಿ ನಮ್ಮನ್ನು ಓದಿ ಹೆಚ್ಚಿಸ್ತಾ ಇದ್ರಿ. ಜೊತೆಗೆ ಈ ಒಂದು ಉಪನ್ಯಾಸವನ್ನ ಬಹಳ ಅರ್ಥಪೂರ್ಣವಾಗಿ ಇವತ್ತು ಎಡೆಯಾಗಿ ಇತಿಹಾಸ ಪುಟಗಳನ್ನ ನಮ್ಮೆಲ್ಲರಿಗೆ ತಟ್ಟುವಂತೆ ತಿಳಿಸಿದಂತ ಅನುಭಾವಿಗಳಾಗಿರುವಂತ ಪ್ರೊಫೆಸರ್ SU ಸಜ್ಜನ್ ಶೆಟ್ಟರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಗದಗ್, ಇವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು ಸರ್. ಇಲ್ಲಿ ಒಂದ್ ವಿಷಯವನ್ನ ನಾನು ಇಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ. ಈಗಾಗಲೇ ಸರ್ 10th ಕ್ಲಾಸ್ ಅಲ್ಲಿ ನಮಗೆ ಒಂದು ಕರ್ನಾಟಕದ ಇತಿಹಾಸದ ಸ್ವತಂತ್ರದ ಹೋರಾಟದ ಇತಿಹಾಸದಲ್ಲಿ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಆಮೇಲೆ ಅಮರ ಸುಳ್ಯದ ಒಂದು ಬಂಡಾಯಗಳು, ಪುಟ್ಟ ಬಸಪ್ಪನವ್ರದ್ದು, ಆಮೇಲೆ ಸುರಪುರ ಮತ್ತು ಕೊಪ್ಪಳದ ಬಂಡಾಯದಲ್ಲಿ ಸುರಪುರದ ಆಮೇಲೆ ವೆಂಕಟಪ್ಪ ನಾಯಕ, ಸುರಪುರದ ದಂಗೆಗಳು, ಆಮೇಲೆ ಕೊಪ್ಪಳದ ವೀರಪ್ಪ ಅವರ ಬಗ್ಗೆ ಕೊಟ್ಟಿದ್ದಾರೆ, ಹಲಗಲಿ ಬೇಡ್ರ ಬಗ್ಗೆ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಅತ್ಯಂತ ಪ್ರಮುಖವಾಗಿ ಮುಂಡರ್ಗಿ ಭೀಮರಾವ್ ಅವ್ರ ಬಗ್ಗೆನೂ ಇಲ್ಲಿ ಇನ್ನಷ್ಟು ಅವಶ್ಯಕತೆ ಇತ್ತು. ಇಲ್ಲಿ ಆ ಒಂದು ವಿಷಯಗಳು ಅನಾವರಣ ಆಗ್ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಸರ. ಬಹಳ ಅದ್ಭುತವಾಗಿರುವಂತ ಮುಂಡರ್ಗಿ ಭೀಮರಾಯರ ಒಂದು ದಿಟ್ಟ ಸ್ವತಂತ್ರ ಸೇನಾನಿ ಕಾರ್ಯಗಳನ್ನ ತಾವು ಎಳೆಯಾಗಿ ಬಿಡಿಸಿದ್ರು ಸರ. ಪ್ರಮುಖವಾಗಿ ಇಡೀ ನಮ್ಮ ಕರ್ನಾಟಕದ ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ರೀತಿಯಾಗಿ ಹೋರಾಟ ಮಾಡಿದಂತ ದಿಟ್ಟ ಸೇನಾನಿಗಳು ಎಲೆಮರೆ ಕಾಯಿಯಾಗಿ ಉಳಿದಿದ್ದಾರೆ. ಅವರನ್ನ ಈ ಒಂದು ವೇದಿಕೆ ಮೂಲಕವಾಗಿ ನಮ್ಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇರುವಂತ ಈ ಒಂದು ಸಂಸ್ಥಾಪಕರಿಗೆ ನಾನು ಧನ್ಯವಾದಗಳು ಹೇಳ್ತೇನೆ. ಶೆಟ್ಟರ್ ಸರ್, ಸಜ್ಜನ್ ಶೆಟ್ಟರ್ ಸರ್ ಅವರಿಗೆ ಸಹಿತ ಅನಂತ ಧನ್ಯವಾದಗಳು ಸರ್. ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ಭೀಮರಾವ್ ಅವ್ರ ಬಗ್ಗೆ ಮಾತಾಡ್ತಾ ತಾವು ಹೇಳಿದಂತ ಈ ಒಂದು ಪ್ರಶ್ನೆ ಏನ್ ಎತ್ತಿದ್ರಲ್ಲ, ಇದನ್ನ ಪ್ರತಿ ಒಂದು ಪಾಠದಲ್ಲಿ ಸಹಿತ ಇತಿಹಾಸ ಶಿಕ್ಷಕರಾಗಿ ನಮಗೆ ನಮ್ಮ 10ನೇ ತರಗತಿಯ ಮಕ್ಕಳು ಕೇಳ್ತಾರೆ. ಪ್ರತಿಯೊಂದು ಯಾವುದೇ ಒಂದು ಇತಿಹಾಸದ ಪುಟದಲ್ಲಿ ಒಂದು ಯುದ್ಧಗಳಲ್ಲಿ ಸೇನಾನಿಗಳಾಗಿ ಹೋರಾಟ ಮಾಡಿದಂತ ಒಂದು ವಿಷಯಗಳನ್ನ ಹೇಳ್ಬೇಕಾದಾಗ ಒಂದು ವಿಷಯ ಒಂದು ವಾರ ಹಿಂದ್ಗಡೆ ನಮ್ಮ ಶಾಲೆಯಲ್ಲಿ ಒಂದು ಮಗು ಹೇಳ್ತು, ಮೇಡಮ್ ನಮಗೆ ಬಾಹ್ಯ ವೈರಿಗಳ ಜೊತೆಗೆ ಹೋರಾಡೋಕ್ಕಿಂತ ಮೊದಲು ಆಂತರಿಕ ವೈರಿಗಳನ್ನ ನಾವು ಹೋರಾಟ ಮಾಡಿ ನಿಗ್ರಹಿಸಬೇಕಾಗಿತ್ತೇನೋ, ನಂತರದಲ್ಲಿ ಬಾಹ್ಯ ವೈರಿಗಳ ಕಣ್ಣಿಗಾದ್ರೂ ಕಾಣ್ತಾರೆ, ಆದ್ರೆ ಅಂತ ಆಂತರಿಕ ವೈರಿಗಳನ್ನ ಕಾಣಲ್ಲ ಮೇಡಮ್ ಅಂತ ಕೇಳಿದ್ದು ನಿಜವಾಗ್ಲೂ ಸತ್ಯ ಅನಿಸ್ತಾರೆ. ಇತಿಹಾಸ ಪುಟ ಸಹಿತ ಅದನ್ನೇ ನಮ್ಗೆ
ತಿಳಿಸ್ಕೊಡ್ತಾ ಇದೆ. ಯಾಕಂದ್ರೆ ಎಲ್ಲ ಹೋರಾಟಗಾರರ ಒಂದು ವಿಷಯಗಳು ನೋಡಿದಾಗ ನಮ್ಮವರೇ ನಮ್ಮನ್ನು ಹಿಡಿದು ಕೊಟ್ಟದ್ದನ್ನ ನಮ್ಗಲ್ಲಿ ಕಂಡು ಬರ್ತಾ ಇದೆ. ತಮಗೆ ಅನಂತ ಧನ್ಯವಾದಗಳು ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಇದು ನಮ್ಮ ಲಿಂಗಾಯತ ಧರ್ಮವನ್ನ ಬಸವಣ್ಣವರು ಸ್ಥಾಪಿಸಿದ ಲಿಂಗಾಯತ ಧರ್ಮವನ್ನ ಅವಹೇಳನ ಮಾಡ್ತಾ ಇದ್ದಾರಲ್ಲ, ಇದಕ್ಕೂ ನಮ್ಮ ಲಿಂಗಾಯತರಲ್ಲಿ ಇರುವಂತ ಕೆಲವು ಪಂಗಡದವರೇ ಕಾರಣ ಅಂತ ಅನ್ನೋದಕ್ಕೆ ಆ ಮಗು ಹೇಳಿದ್ದು ಬಹಳ ಸೂಕ್ತ ಅನಿಸ್ತದ. ಇದು ನಾವು ಕಲಿಯುವಂತ ಪಾಠ ಅಂತ ಅನ್ನೋದನ್ನ ಬಹಳ ಮಂದಟ್ಟಾಯ್ತು. ಸುಂದರವಾದ ವಿಚಾರ. ಧನ್ಯವಾದಗಳು. ಡಾಕ್ಟರ್ ಬಸಮ್ಮ ಗಂಗಾಳಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಚಾರ ಚಿಂತನೆ ಮುಂಡರಗಿ ಭೀಮರಾಯರ ಕುರಿತು. ಅವರ ಹೆಸರು ಕೇಳಿದ್ರೆ ಒಂದು ರೀತಿ ಮೈ ರೋಮಾಂಚನವಾಗುವಂಥ ವ್ಯಕ್ತಿತ್ವ ಮುಂಡರಗಿ ಭೀಮರಾಯ ಅವರು. ಇಂಥ ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಎಲೆಮೆರೆಯ ಕಾಯಿ ಅಂತಿರುವ ಇವರ ಇತಿಹಾಸ ಚರಿತ್ರೆಯನ್ನು ಸಜ್ಜನ್ ಶೆಟ್ಟರ್ ಸರ್ ಅವರು ಬಹಳಷ್ಟು ಎಳೆಯಾಗಿ ಮನ ಮುಟ್ಟುವ ಹಾಗೆ ಎಲ್ಲರನ್ನ ಬಡಿದೆಚ್ಚರಿಸುವಂಥ ಒಂದು ರೀತಿಯೊಳಗ ಅವರ ಒಂದು ಧ್ವನಿ, ಅವರ ಒಂದು ಶೈಲಿ ಅತ್ಯಂತ ಕಳಕಳಿಯ ಪೂರ್ವಕವಾದಂಥ ಒಂದು ರೀತಿಯಲ್ಲಿ ಇವತ್ತು ಮೂಡಿ ಬಂತು. ಈ ವೇದಿಕೆ ವತಿಯಿಂದ ಇಂಥ ಉಪನ್ಯಾಸಗಳು ನಡೆದಿರುವುದು ನಮಗೆಲ್ಲ ಬಹಳ ಸಂತೋಷ ಹೆಮ್ಮೆಯ ಒಂದು ಸಂಗತಿ. ಇನ್ನೂ ನಮ್ಮ ಶಾಲಾ ಪಠ್ಯಗಳಲ್ಲಿ ದಾನಮ್ಮ ಮೇಡಮ್ ಹೇಳಿದ ಹಾಗೆ ಇನ್ನೂ ನಮ್ಮ ಶಾಲಾ ಪಠ್ಯಕ್ರಮದಲ್ಲಿ ಕಾಲೇಜು ಹಂತದಲ್ಲಿಯೂ ಕೂಡ ಇಂಥ ಮಹನೀಯರ ಒಂದು ಸ್ವಾತಂತ್ರ್ಯ ಇತಿಹಾಸದ ಚರಿತ್ರೆಗಳು ಬರಬೇಕು. ಅದರ ಜೊತೆಗೆ ಹೆಚ್ಚು ಬೇರೆ ದೇಶಗಳಿಗೆ ಹೋಲಿಸಿದಾಗ ಸ್ವಾತಂತ್ರ್ಯದ ಇತಿಹಾಸದ ಪ್ರಜ್ಞೆ ನಮ್ಮ ಮಕ್ಕಳಲ್ಲಿ ಒಡಮೂಡಿಸುವಂಥ ಒಂದು ಚಿಂತನೆಗಳು ಬೇರೆ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶಗಳು ಇಲ್ಲ ಅಂತ ತಿಳ್ಕೊಂಡೆ ನಾನು ಹೇಳ್ತೇನೆ. ಅಂಥ ಒಂದು ಚಿಂತನೆಗಳನ್ನು ನಾವು ಇಂಥ ವೇದಿಕೆಗಳ ಮೂಲಕ ಮಾಡ್ತಾ ಇದ್ದೇವೆ. ವೇದಿಕೆಗೂ ಹಾಗೂ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಸಾಲಕ್ಕಿ ಅವರು, ಡಾಕ್ಟರ್ ದಾನಮ್ಮ ಜಳಕಿ, ಪಡ್ನಾಡ್ ಅವರು, ಬಸಮ್ಮ ಭರಮಶೆಟ್ಟಿ, ಸವಿತಾ ದೇಶ್ಮುಖ್, ಎಲ್ಲರೂ, ನಾಗರಾಜ್ ಮತ್ತಿಹಳ್ಳಿ, ಅನೇಕರು ಹಲವಾರು ವಿಷಯಗಳನ್ನು ಹೇಳಿದ್ರಿ. ಭಾಳ ಜನರಿಗೆ ತಪ್ಪು ಕಲ್ಪನೆ, ಇದು ಒಂದೇ ವರ್ಗಕ್ಕೆ ಸೀಮಿತವಾದದ್ದು ಬಸವಾದಿ ಶರಣರ ಚಿಂತನ ಕೂಟ ಅಥವಾ ಒಂದೇ ವಿಚಾರಗಳನ್ನು ಒಯ್ತಾರ ಅಂತ ತಿಳ್ಕೊಂಡು ಒಂದು ತಪ್ಪು ಗ್ರಹಿಕೆ ಇತ್ತು. ಆ ತಪ್ಪು ಗ್ರಹಿಕೆಯಿಂದ ಹೊರಬರಬೇಕಂತಲ್ಲ, ನಮ್ಮ ಕರ್ತವ್ಯಗಳನ್ನು ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಯಾವುದೇ ಪೂರ್ವಾಗ್ರಹ ಪೀಡಿತವಿಲ್ಲದೆ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ವಿಚಾರವನ್ನು ಶರಣರು ಹೇಳ್ಯಾರ. ಶರಣರು ಇವತ್ತಿನ ದಿನದೊಳಗೆ ಈಗ ಪಡ್ನಾಡವ್ರು ಹೇಳಿದರು, ನಿರಂತರವಾಗಿ ಒಂದು ವರ್ಗ ಬಸವಾದಿ ಶರಣರ ಅನುಭವ ಮಟ್ಟದ ಮೇಲೆ, ಅಸ್ತಿತ್ವದ ಮೇಲೆ ಇವತ್ತು ಉಮರ್ಜಿ ಅಂತೇಳಿ ಅವ್ರು ಹಾಕ್ಯಾರ. ಭಾಳ ಮಂದಿ ನನಗೆ ಮೆಸೇಜ್ ಮಾಡ್ತಾರೆ, ಸರ್ ಇದಕ್ಕೆ ನಿಮ್ಮ ಉತ್ತರ ಏನ್ರಿ, ನಿಮ್ಗೆ ಅನುಭವ ಮಂಟಪದಾಗೆ ವೀಣಾ ಬಂಡಂಜಿ ಅವ್ರು ಹೇಳಿದಾಗ ಇದಕ್ಕೆ ನಿಮ್ಮ ಉತ್ತರ ಏನ್ರಿ? ಅದಕ್ಕೆ ನಾನು ಉತ್ತರ ಮುಂದಿನ ದಿನದೊಳಗೆ ಈ ಅನುಭವ ಮಂಟಪ ಏನಿದಲ್ಲ ಬಸವಾದಿ ಶರಣರ ಚಿಂತನ ಕೂಟದೊಳಗೆ ಅವ್ರಿಗೆ ಸಾಕಷ್ಟು ಸಲ ಕರೆದಿನಿ ಬರ್ರಿ ಅಂತೇಳಿ, ಮಾತಾಡೋಕ್ಕೆ ಬರೋಂಗಿಲ್ಲ. ಇದರಿಂದನೇ ನಾವು ಉತ್ತರ ಕೊಡ್ತೀವಿ, ಅದಕ್ಕೆ ದಾಖಲೆನೂ ಮಾಡ್ತೀವಿ. ಅದ್ರ ಹೋರಾಟ ಭಾಳ ತೀವ್ರ ಆಗಬೇಕು. ಭಾಳ ತೀವ್ರ ಅಂದರೆ ಭಾಳ ತೀವ್ರ. ನಮ್ಮದು 0.001% ಹೋರಾಟ ಐತಿ. ನಮ್ಮ ಬಸವಾದಿ ಶರಣರು, ಬಸವಣ್ಣ ಮತ್ತು ಬಸವಾದಿ ಶರಣರು ಕೊಟ್ಟಂಥ ಸಮಗ್ರ ಕ್ರಾಂತಿ, ಸಂಪೂರ್ಣ ಕ್ರಾಂತಿ ಜಗತ್ತಿನ ಎಲ್ಲ ಸಮಾಜವಾದಿ ಚಿಂತಕರಿಗೆ ಆಕರ್ಷಕವಾದರೂ ಕೂಡ ನಾವು ಲಿಂಗಾಯತರಾದವರು ರಣಹೇಡಿಗಳಾಗಿವಿ ಅಥವಾ ಮಹಿಳೆಯರು ರಣಹೇಡಿಗಳಾಗಿವಿ. ನಾವೆಲ್ಲರೂ ಕೂಡ ಬಸವಣ್ಣನ ವಾರಸ್ದಾರ ಅಂತಕ್ಕಂಥವ್ರು ಕೇವಲ ಮಠಮಾನ್ಯದೊಳಗೆ ಬಸವಣ್ಣನ ಸಮಾಧಿ ಮಾಡ್ಯಾರ, ಗದ್ದಿಗೆ ಮಾಡ್ಯಾರ, ಬಸವಣ್ಣನನ್ನು ಕಟ್ಟಿಬಿಟ್ಟು ಹೊರಗೆ ಬಿಡಾಕತ್ತಿಲ್ಲ. ಈ ಕಾರಣದಿಂದ ಈ ನಮ್ಮ ಸುತ್ತಮುತ್ತಲಿನ ಸ್ವಾತಂತ್ರ್ಯ, ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ ಎಲ್ಲ ವಿಚಾರಗಳನ್ನು ಕೂಡ್ಕೊಂಡು ನಾವು ನಿರಂತರವಾಗಿ ಹೋರಾಟ ಮಾಡೋಣ. ಸಂವಾದದಲ್ಲಿ ಪಾಲ್ಗೊಂಡಂಥ RS ಬಿರಾದರ್ ಅವರು ಹಲವಾರು ವಿಚಾರಗಳನ್ನು ಹೇಳೋರು. ಎಲ್ಲರಿಗೂ ಕಳಕಳಿದೆ. ಇವತ್ತಿನ ಪರಿಸ್ಥಿತಿ ಭಾಳಷ್ಟು ವಿಷಮ. ದಿನ ಬೆಳಗಾದ್ರೆ ಮುಂದೆ ಏನಾಕೈತಿ ಅಂತಕ್ಕಂಥ ಅನ್ಸರ್ಟನಿಟಿ, ಅನಿಶ್ಚಿತತೆ ನಮಗೆ ಕಾಡಾಕತೈತಿ. ಅದಕ್ಕೆ ಎಲ್ಲರಿಗೆ ಅನಂತ ಧನ್ಯವಾದಗಳು. ಈಗ ಕೊನೆಗೆ ವಿದ್ಯಾ ಮಗ್ದುಮ್ ಅವರು ವಚನ ಮಂಗಳವನ್ನು ಮಾಡಲಿದ್ದಾರೆ. ವಿದ್ಯಾ ಮಗ್ದುಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸ ನಿಜಕ್ಕೂ ಬಹಳ ಚೆನ್ನಾಗಿತ್ತು. ಪ್ರತಿ ರವಿವಾರ ಇದೇ ರೀತಿ ಬೇರೆಯವರ ಕುರಿತು ಉಪನ್ಯಾಸ ನಮಗೆ ಚೆನ್ನಾಗಿ ತಿಳಿದು ಬರ್ತಾ ಇದೆ. ನಾನು ಈಗ ಅಲ್ಲಮ ಪ್ರಭುದೇವರ ಒಂದು ವಚನ ಮಂಗಳವಾಗಿ ಮಾಡ್ತೇನೆ.
ಆಯಿತು ಬಸವಾ ನಿನ್ನಿಂದ, ಆಯಿತು ಬಸವಾ ನಿನ್ನಿಂದ, ಗುರು ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ, ಗುರು ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ. ಆಯಿತು ಬಸವಾ ನಿನ್ನಿಂದ, ಆಯಿತು ಬಸವ ನಿನ್ನಿಂದ, ಲಿಂಗ ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ, ಲಿಂಗ ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ. ಆಯಿತು ಬಸವಾ ನಿನ್ನಿಂದ, ಆಯಿತು ಬಸವಾ ನಿನ್ನಿಂದ, ಆಯಿತು ಬಸವಾ ನಿನ್ನಿಂದ, ಜಂಗಮ ಸ್ವಾಯತ್ತವೆನಗೆ, 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 ಸ್ವಾಯತ್ತವೆನಗೆ. ಆಯಿತು ಬಸವಾ ನಿನ್ನಿಂದ, ಆಯಿತು ಬಸವಾ ನಿನ್ನಿಂದ, ಪ್ರಸಾದ ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ, ಪ್ರಸಾದ ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ. ಆಯಿತು ಬಸವಾ ನಿನ್ನಿಂದ, ಗುರು ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ. ಇಂತಿ ಚತುರ್ವಿಧ ಸ್ವಾಯತ್ತವನು, ಇಂತಿ ಚತುರ್ವಿಧ ಸ್ವಾಯತ್ತವನು, ನೀನೆ ಮಾಡಿದೆಯಾಗಿ, ನೀನೆ ಮಾಡಿದೆಯಾಗಿ, ನೀನೆ ಮಾಡಿದೆಯಾಗಿ, ನೀನೆ ಮಾಡಿದೆಯಾಗಿ. ನಮ್ಮ ಗುಹೇಶ್ವರ ಲಿಂಗಕ್ಕೆ, ನಮ್ಮ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲ ಸಂಗನ ಬಸವಣ್ಣ, ಸಂಗನ ಬಸವಣ್ಣ, ಸಂಗನ ಬಸವಣ್ಣ, ಸಂಗನ ಬಸವಣ್ಣ. ಆಯಿತು ಬಸವಾ ನಿನ್ನಿಂದ, ಗುರು ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ. ಆಯಿತು ಬಸವಾ, ಆಯಿತು ಬಸವಾ, ಆಯಿತು ಬಸವಾ ನಿನ್ನಿಂದ, ಗುರು ಸ್ವಾಯತ್ತವೆನಗೆ, ಸ್ವಾಯತ್ತವೆನಗೆ. ಎಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆ ಮಾಡಿದಂಥ ಗಾನಕೋಗಿಲೆ ವಿದ್ಯಾ ಮಗ್ದುಮ್ ಅವರಿಗೆ ಅನಂತ ಶರಣಾರ್ಥಿಗಳು. ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ, ಪ್ರತಿ ರವಿವಾರ 11:25ಕ್ಕೆ ದಯವಿಟ್ಟು ಗೂಗಲ್ ಉಪನ್ಯಾಸ ಒಳಗೆ ಜಾಯ್ನ್ ಆಗ್ರಿ. ಡಾಕ್ಟರ್ ಸಿದ್ಧಲಿಂಗೇಶ್ ಸಜ್ಜನ್ ಶೆಟ್ಟರು ಮತ್ತು ಸಂವಾದದೊಳಗೆ ಪಾಲ್ಗೊಂಡಂಥ ಡಾಕ್ಟರ್ ತಾರಾ, ಎಲ್ಲರಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಕಾರ್ಯಕ್ರಮ ಮುಗೀತು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ